ಪ್ರಿಯ ಆಸ್ತರ ಟಿ ವೀಕ್ಷಕರಿಗೆ ವಂದನೆಗಳು ಹಾಗೂ ಸ್ವಾಗತ. ಈ ಕಾನೂನು ಅರಿವು ಈ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅನೇಕ ಸಮಯಗಳಿಂದ ವಿವಿಧ ಕಾರ್ಯಕ್ರಮವನ್ನು ಇದರಲ್ಲಿ ಅಡಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಆಸ್ತರ ಟಿ ವಿಯಲ್ಲಿ ಈ ಕಾನೂನು ಅರಿವು ಕೊಡುವಂಥ ಉದ್ದೇಶ ಜನರಿಗೆ ತಿಳುವಳಿಕೆ ಬರಬೇಕಂತ. ಇದನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೇ ಸೇವೆ ಮಾಡುವಂಥ ಶ್ರೀ ನಿರಂಜನ್ ಭಟ್ ಎಂ, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿ, ಇವರು ನಮ್ಮ ಮಧ್ಯದಲ್ಲಿ ಇವತ್ತು ಈ ಕಾನೂನಿನ ಬಗ್ಗೆ ತಿಳುವಳಿಕೆ ಕೊಡುವುದಕ್ಕಾಗಿ ಅಥವಾ ವಿಕಲಚೇತನರ ಬಗ್ಗೆ ಇವರಿಗಿರುವಂಥ ಹಕ್ಕುಗಳು, ಇವರಿಗಿರುವಂಥ ಕಾನೂನುಗಳ ಬಗ್ಗೆ ನಮ್ಮ ಮಧ್ಯದಲ್ಲಿ ತಿಳುವಳಿಕೆ ಕೊಡುವುದಕ್ಕಾಗಿ ಬಂದಿದ್ದಾರೆ. ಬನ್ನಿ ಪ್ರಿಯರೇ, ಅವರ ಜೊತೆಗೆ ನಾವು ಸಂಭಾಷಣೆ ಮಾಡುವ ಸಮಯದಲ್ಲಿ ನಿಮಗೂ ಕೂಡ ಅನೇಕ ರೀತಿಯ ಕಾನೂನು ಅರಿವು ನಿಮಗೆ ತಿಳಿದು ಬರುವುದಾಗಿದೆ. ಸರ್, ನಿಮಗೆ ಈ ಆಸ್ತರ ಟಿ ವಿಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಸರ್, ತಾವು ಉಡುಪಿ ಜಿಲ್ಲೆಯ ಪ್ರಥಮವಾಗಿ ಈ ಇಲಾಖೆಯಲ್ಲಿ ವಿಕಲಚೇತನ ಇಲಾಖೆಯಲ್ಲಿ ತಾವು ಅಧಿಕಾರಿಯಾಗಿ ಬಂದಿದ್ರಿ ಅಲ್ಲ? ಹೌದು. ಎಷ್ಟು ಸಮಯ ತಾವು ಈ ಸೇವೆ? ನಾನು ಕಳೆದ 8 ವರ್ಷಗಳಿಂದ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕಿಂತ ಮೊದಲು ನಮ್ಮದೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವಂಥ ಈ ಬಾಲಮಂದಿರಗಳು ಅಂತ, ಜುವೆನೈಲ್ ಜಸ್ಟಿಸ್ ಅಂತಾರೆ, ಬಾಲಾಪರಾಧಿಗಳು ಅಂತ ಮೊದಲು ಹೇಳ್ತಿದ್ರು. ಅಂಥ ಬಾಲಮಂದಿರಗಳಲ್ಲಿ ಶಿಕ್ಷಕನಾಗಿ, ಆಮೇಲೆ ಮುಖ್ಯ ಶಿಕ್ಷಕನಾಗಿ, ಮತ್ತು ನಮ್ಮದೇ ಇಲಾಖೆಯಲ್ಲಿ ಒಂದು ವಿಶೇಷ ಶಾಲೆಗಳಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿ ಆಮೇಲೆ ಬಡ್ತಿ ಹೊಂದಿ ಈ ಒಂದು ಹುದ್ದೆಗೆ ಬಂದಿದ್ದೇನೆ. ಕಳೆದ 8 ವರ್ಷಗಳಿಂದ ವಿಕಲಚೇತನ ಮತ್ತು ಹಿರಿಯ ನಾಗರಿಕನ ಈ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೀರಿ? ಹೌದು. ಪ್ರಾರಂಭದಲ್ಲಿ ಒಂದು 3 ತಿಂಗಳು ಕಾರವಾರ ಜಿಲ್ಲೆಯಲ್ಲಿ ಮಾಡಿದ್ದೆ. ಅಲ್ಲಿಂದ ವರ್ಗಾವಣೆಗೊಂಡು ಇಲ್ಲಿ ಬಂದು ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್, ತಮ್ಮ ಇಲಾಖೆ ಬಗ್ಗೆ ನಮ್ಮ ಜನರಿಗೆ ನೀವು ಏನಾದರೂ ಪರಿಚಯ ಕೊಡ್ಬೋದಾ? ಮಾಹಿತಿ ಕೊಡ್ಬೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನುವಂಥದ್ದು ಜನರಿಗೆ ಚಿರಪರಿಚಿತ. ಸಾಮಾನ್ಯವಾಗಿ ಅಂಗನವಾಡಿಗಳಿರುವಂಥ ಇಲಾಖೆ ಆದ್ದರಿಂದ ಅದು ಅಂಗನವಾಡಿ ಇಲಾಖೆ ಅಂತ ಹೇಳ್ತಾರೆ. ನಮ್ಮ ರಾಜ್ಯ ಮಟ್ಟಕ್ಕೆ ಬಂದಾಗ, ಸಚಿವಾಲಯ ಮಟ್ಟದಲ್ಲಿ ಬಂದಾಗ, ನಮ್ಮ ಸಚಿವಾಲಯವು ಮತ್ತು ಮಾನ್ಯ ಸಚಿವರು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರು ಅಂತ ಹೇಳ್ತೇವೆ ನಾವು. ಹಾಗಾಗಿ ಸಚಿವಾಲಯ ಮತ್ತು ಇಲಾಖೆಯ ಸಚಿವರು, ಮಾನ್ಯ ಕಾರ್ಯದರ್ಶಿಯವರು, ಇವರೆಲ್ಲರೂ ಕೂಡ ಈ ಎರಡೂ ಇಲಾಖೆ ಕೂಡ ಒಬ್ಬರೇ ಆಗಿರ್ತಾರೆ. ಆನಂತರ ನಿರ್ದೇಶಕರ ಮಟ್ಟಕ್ಕೆ ಬಂದಾಗ, ನಿರ್ದೇಶನಾಲಯಕ್ಕೆ ಬಂದಾಗ ನಮ್ಮ ರಾಜ್ಯ ಮಟ್ಟದಲ್ಲೇ ಕೂಡ ಈ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದಂಥ ಒಂದು ನಿರ್ದೇಶನಾಲಯ ಇದೆ. ಮಾನ್ಯ ನಿರ್ದೇಶಕರು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತೇಳಿ ಬೆಂಗಳೂರಲ್ಲಿದ್ದಾರೆ. ವಿಶ್ವೇಶ್ವರಯ್ಯ ಗೋಪುರ TV ಟವರ್ ಅಂತ ಹೇಳ್ತಿದ್ದು ಮೊದಲು, ಅಲ್ಲಿ ಇದು ಇಲಾಖೆ ನಿರ್ವಹಿಸ್ತಾ ಇದೆ. ನಿರ್ದೇಶಕರು, ಆಮೇಲೆ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಮತ್ತು ವಿವಿಧ ಅಧಿಕಾರಿಗಳು ಕೇಂದ್ರ ಕಚೇರಿಯಲ್ಲಿ ಇರ್ತಾರೆ. ಮತ್ತು ಜಿಲ್ಲೆಗೆ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಕೂಡ ಉಪನಿರ್ದೇಶಕರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಈ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲಾಖೆಯ ಒಂದು ಕಂಟ್ರೋಲಿಂಗ್ ಆಫೀಸರ್ ಆಗಿರ್ತಾರೆ. ಅನುಷ್ಠಾನಾಧಿಕಾರಿಯಾಗಿ ಜಿಲ್ಲಾ ವಿಕಲಚೇತನರ ಸಬಲೀಕರಣಾಧಿಕಾರಿ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ಎಂಬುದಾಗಿ 2 ಹುದ್ದೆಯನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ನಾವು ನಿರ್ವಹಿಸ್ಕೊಂಡು ಬರ್ತಾ ಇದ್ದೇವೆ. ಕೆಲವು ಸ್ಕೀಮ್ಗಳು ನೇರವಾಗಿ ನಮ್ಮ ಈ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಸೆಕ್ಟರಿಂದ ನೇರವಾಗಿ ನಮಗೆ ಸ್ಕೀಮ್ಗಳು, ಅನುದಾನಗಳು ಎಲ್ಲ ಬರ್ತವೆ. ಇವೆಲ್ಲವೂ ಕೂಡ ಕೇಂದ್ರ ಮಟ್ಟದಲ್ಲಿ ಕೂಡ ಈ ವಿಕಲಚೇತನರಿಗೆ ಸಂಬಂಧಪಟ್ಟ ಹಾಗೆ ಒಂದು ಆ್ಯಕ್ಟ್ ಇದೆ, ಅಧಿನಿಯಮ, ವಿಕಲಚೇತನರ ಅಧಿನಿಯಮ 1995 ಅಂತೇಳಿ. ಅದರ ಅಂಡರಲ್ಲಿ ಕೇಂದ್ರ ಮಟ್ಟದಲ್ಲಿ ಒಂದು ಆಯುಕ್ತರಿರ್ತಾರೆ, ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಒಬ್ಬರು ರಾಜ್ಯ ಆಯುಕ್ತರಿರ್ತಾರೆ. ಈ ಆ್ಯಕ್ಟ್ ಅಂಡರಲ್ಲಿ ಬರುವಂತಹ ಕಾನೂನಿನ ಅಡಿಯಲ್ಲಿಯೇ ನಮ್ಮ ಇಲಾಖೆ ಯಾವುದೇ ಯೋಜನೆಯನ್ನು ಮಾಡಬೇಕಿದ್ರೆ, ಯಾವುದೇ ಕಾರ್ಯವನ್ನು ನಿರ್ವಹಿಸಬೇಕಿದ್ರೆ ಆ ಆ್ಯಕ್ಟನ್ನು ಬಿಟ್ಟು ಹೋಗುವಾಗಿಲ್ಲ. ಅದರ ಅಂಡರಲ್ಲಿ ಈ ಸ್ಕೀಮ್ಗಳನ್ನೆಲ್ಲ ಬಿಲ್ಟಪ್ ಮಾಡಿ ರಾಜ್ಯದಿಂದ ಜಿಲ್ಲಾ ಮಟ್ಟಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಇಲಾಖೆಯ ಒಂದು ಕಚೇರಿಯನ್ನು ಈಗ ತೆರೆದಿದ್ದಾರೆ. ಮತ್ತು ನಮಗೆ ತಾಲೂಕು ಮಟ್ಟಕ್ಕೆ ಹೋದಾಗ ನಮ್ಮದೇ ಆದಂಥ ಸಪರೇಟ್ ಇಲಾಖೆ, ಇದು ಕಚೇರಿ ಇಲ್ಲ. ಅಲ್ಲಿ ಮೊದಲು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳೇ ನಮ್ಮ ಇಲಾಖೆಯ ಕೆಲಸಗಳನ್ನು ಮಾಡ್ತಾರೆ. ಜೊತೆಗೆ ತಾಲೂಕು ಪಂಚಾಯತಿಯಲ್ಲಿರುವಂತಹ ಇಒ, ಕಾರ್ಯನಿರ್ವಹಣಾಧಿಕಾರಿಯವರು, ಅಲ್ಲಿ ನಾವು ನಮ್ಮ ಇಲಾಖೆಯಿಂದ ಒಬ್ಬರನ್ನು ಕಾರ್ಯಕರ್ತರನ್ನು ನೇಮಿಸಿದ್ದೇವೆ. ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂತೇಳಿ, MRW ಅಂತಾರೆ, ಮಲ್ಟಿಪರ್ಪಸ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತೇಳಿ. ಅವರು ನಮ್ಮ ಇಲಾಖೆಯ ಸ್ಕೀಮ್ಗಳನ್ನು ಮಾಡುವಲ್ಲಿ ನಮಗೆ ಸಹಕರಿಸ್ತಾರೆ. ಮತ್ತು ಗ್ರಾಮೀಣ ಮಟ್ಟಕ್ಕೆ ಹೋದಾಗ ಅಲ್ಲಿ PDO ಪಂಚಾಯತಲ್ಲಿದ್ದಾಗ ಅವರಿಗೊಂದು ಸಪೋರ್ಟಿವ್ ಆಗಿ ನಮ್ಮ ಇಲಾಖೆಯಿಂದ ಒಂದು ಗೌರವಧನದ ಮೇಲೆ VRW ಅಂತ
ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ ಹೇಳ್ಕೊಂಡು ನಾವು ಅವರಿಗೊಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಹೀಗೆ ಇದೊಂದು ನಮ್ಮ ಇಲಾಖೆಯ ಸ್ಟ್ರಕ್ಚರ್. ಜಿಲ್ಲಾ ಮಟ್ಟದ ಕಚೇರಿಯಲ್ಲಿ ಒಬ್ಬರು ಅಧಿಕಾರಿ, ಒಬ್ಬರು ಯೋಜನಾ ಸಹಾಯಕರು, ಒಂದು ಕಂಪ್ಯೂಟರ್ ಆಪರೇಟರ್ ಮತ್ತು ಒಬ್ಬರು ಅಟೆಂಡರ್, ಈಗ ಒಂದು 4 ಜನ ಸಿಬ್ಬಂದಿ ಇದ್ದಾರೆ. ಈ ರೀತಿ ನಮ್ಮ ಒಂದು ವ್ಯಾಪ್ತಿ ಇದೆ. ಸರ್, ತಮ್ಮ ಈ ಇಲಾಖೆ ಮಟ್ಟದಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ಯಾವುದು ಸರ್? ಕಾರ್ಯವ್ಯಾಪ್ತಿ ಅಂತಂದರೆ ಅದು ಹೇಳಿದನು, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ. ಹೌದು, ಮೊದಲು ವಿಕಲಚೇತನದ್ದು ಮಾತ್ರ ಇತ್ತು. ಇತ್ತೀಚೆಗೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಕೆಲವು ಸ್ಕೀಮ್ಗಳನ್ನು ಕೂಡ ಹಿರಿಯ ನಾಗರಿಕರ ಇಲಾಖೆಯ ಅಧೀನದಲ್ಲೇ ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಸ್ಕೀಮ್ಗಳು ಕೂಡ ರಾಜ್ಯ ಮಟ್ಟದಿಂದ ಬರ್ತವೆ. ಅದು ಆಯಾಯ ಜಿಲ್ಲೆಗೆ, ಎಲ್ಲ ಸ್ಕೀಮ್ಗಳು ಎಲ್ಲ ಜಿಲ್ಲೆಗಳಲ್ಲಿ ಇರುವುದಿಲ್ಲ, ಕೆಲವು ಜಿಲ್ಲೆಗಳಿಗೆ ಕೆಲವು ಸ್ಕೀಮ್ಗಳು ಬರ್ತವೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿಯೇ ಏನು ಮಂಜೂರಾಗಿರುವೆ ಅಂತಹ ಯೋಜನೆಗಳನ್ನು ಬಂದಿರುವಂಥ ಅನುದಾನದ ಅಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಾರ್ಷಿಕವಾಗಿ ಅದನ್ನು ಅನುಷ್ಠಾನಗೊಳಿಸುವಂಥದ್ದು, ಗುರಿಯನ್ನು ತಲುಪುವಂಥದ್ದು ಜಿಲ್ಲಾ ಮಟ್ಟದ ಅಧಿಕಾರಿಯ ಜವಾಬ್ದಾರಿಯಾಗಿರ್ತದೆ. ಸರ್, ಈ ವಿಕಲಚೇತನವನ್ನು ಯಾವ ರೀತಿ ನೀವು ಗುರುತಿಸ್ತೀರಿ? ಅಂದರೆ ಕೆಲವು ವಿಕಲತೆ ಅಂದರೆ ಅಂಗವಿಕಲತೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನೀವು ಯಾವ ರೀತಿಯಲ್ಲಿ ಗುರುತಿಸಿ ಅವರಿಗೆ ನೀವು ಹೇಗೆ ಸಹಾಯ ಮಾಡ್ತೀರಿ? ಇದು ವಿಕಲಚೇತನರು ಅನ್ನುವಂಥದ್ದು ಒಂದು ಸಾಂಕೇತಿಕ ಮಾತ್ರ. ನಾವು ನಿಜವಾಗಿ ಒಂದು ಯೋಚನೆ ಮಾಡ್ತಾ ಹೋದರೆ 100% ಕರೆಕ್ಟ್ ಇರುವವರು ಯಾರಿಲ್ಲ. ಈ ಪ್ರಕೃತಿಯನ್ನೇ ನಾವು ಗಮನಿಸಿದರೂ ಕೂಡ ಪ್ರಕೃತಿಯು ಎಲ್ಲ ಕಡೆ ಒಂದೇ ರೀತಿ ಇರುವುದಿಲ್ಲ. ಕೆಲವು ಕಡೆ ಬೆಟ್ಟ ಗುಡ್ಡ ಇರ್ತದೆ, ಕೆಲವು ಕಡೆ ಕಂದಕ ಇರ್ತದೆ, ಕೆಲವು ಫಲವತ್ತಾದ ಭೂಮಿ ಇರ್ತದೆ, ಕೆಲವು ಕಡೆ ಮರುಭೂಮಿ ಇರ್ತದೆ. ಹೀಗೆ ವೈವಿಧ್ಯತೆ, ಒಂದು ಜಸ್ಟ್ ಬದಲಾವಣೆಗಳಿರ್ತವೆ, ವ್ಯತ್ಯಾಸಗಳಿರ್ತವೆ. ಹಾಗೆಯೇ ಪ್ರಕೃತಿಯಲ್ಲಿ ನೋಡ್ತೇವೆ, ಪ್ರಾಣಿಗಳಲ್ಲಿ ನೋಡ್ತೇವೆ, ಮರದಲ್ಲಿ ನೋಡ್ತೇವೆ, ಎಲ್ಲ ಕಡೆನೂ ಈ ವ್ಯತ್ಯಾಸ ಅನ್ನೋಂಥದ್ದು ಇರ್ತದೆ. ಹಾಗೆ ಅಂತ ನೋಡ್ಲಿಕ್ಕೆ ಹೋದಾಗ ಮನುಷ್ಯರಲ್ಲಿ ಕೂಡ ಇದು ಒಂದು ವ್ಯತ್ಯಾಸ ಅಷ್ಟೇ. ಇದನ್ನು ನಾವೊಂದು ಒಂದು ಕಾಯಿಲೆ ಅಥವಾ ಅವರಲ್ಲಿರುವಂತಹ ಒಂದು ನ್ಯೂನತೆ ಅಥವಾ ಅವರದ್ದು ಏನೋ ಒಂದು ಪೂರ್ವಜನ್ಮದ ಕರ್ಮದಿಂದಾಗಿ ಹೀಗೆ ಮಾಡಿದ್ದಾರೆ, ಹೀಗೆಲ್ಲ ಒಂದು ಹಿಂದೆ ಇತ್ತು. ಹಿಂದೆ ಆ ರೀತಿಯಲ್ಲೇ ನೋಡಿಕೊಂಡು ವಿಕಲಚೇತನ ವ್ಯಕ್ತಿಗಳು ಅಂತಂದರೆ ಒಂದು ಅವರ ಬಗ್ಗೆ ಒಂದು ಅಯ್ಯೋ ಪಾಪ ಅನ್ನುವಂಥ ಒಂದು ಅನುಕಂಪ ಇದೆಲ್ಲ ಇತ್ತು. ಈಗ ಅದೆಲ್ಲ ಹೋಗಿದೆ. ಯಾವ ರೀತಿ ನೋಡಿ, ನಮಗೆ ಬಿ ಪಿ ಇದೆ, ಶುಗರ್ ಇದೆ, ಅಥವಾ ಇನ್ನೊಂದು ಹಾರ್ಟ್ ಪೇಷಂಟ್ ಇರ್ಬೋದು, ಅವ್ರು ರಾಜಾರೋಷವಾಗಿ ನನಗೆ ಬಿ ಪಿ ಇದೆ, ಇದು ಚಪ್ಪೆ ಇದು ಕೊಡು, ನನಗೆ ಶುಗರ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸಹಜವಾಗಿ ಅದನ್ನು ಸ್ವೀಕರಿಸಿದ್ದಾನೆ, ಅವನು ಒಪ್ಪಿಕೊಂಡಿದ್ದಾನೆ, ಅದರೊಟ್ಟಿಗೆ ಬದುಕ್ತಾನೆ. ಹಾಗೆ ನಾವು ಕೂಡ ಹೇಳೋದು, ಈ ವಿಕಲಚೇತನರು ಅನ್ನೋದನ್ನು ಒಂದು ವಿಶೇಷ ಒಂದು ಬ್ಯಾನರ್ ಅಡಿಗೆ ತರಬಾರ್ದು. ಅವರಲ್ಲಿರೋಂಥ ವ್ಯತ್ಯಾಸ ಅನ್ನುವಂಥದ್ದು ಅವನನ್ನು ವಿಕಲಚೇತನ ವ್ಯಕ್ತಿ ಅಂತ ಗುರುತಿಸಬಾರ್ದು. ವ್ಯತ್ಯಾಸ ಇದೆ, ಅದಕ್ಕೂ ಈಗ ಆ ಶಬ್ದ ಎಲ್ಲ ಹೋಗಿದೆ. ಈಗ ನಮ್ಮ ಕೇಂದ್ರದಿಂದ ದಿವ್ಯಾಂಗರು ಅನ್ನುವಂಥ ಒಂದು ಹೊಸ ಶಬ್ದ ಬರ್ತಾ ಇದೆ. ಈಗ ಇದ್ರಲ್ಲಿ ಕೂಡ ನಮ್ಮ ಇಂಗ್ಲೀಷಲ್ಲಿ ಅದನ್ನು ಹೇಳುವಾಗ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ ಅಂತ ಇದೆ, ಡಿಸೇಬಲ್ಡ್ ಅನ್ನೋದು ಹೋಗಿದೆ. ಈಗ ಡಿಫರೆಂಟ್ಲಿ ಏಬಲ್ಡ್ ಅಂತಂದ್ರೆ ಕನ್ನಡಕ್ಕೆ ಬರುವಾಗ ಆ್ಯಕ್ಚುಲಿ ಭಿನ್ನ ಸಾಮರ್ಥ್ಯ ಉಳ್ಳಂತಹ ವ್ಯಕ್ತಿಗಳು. ಅವರಲ್ಲೂ ಸಾಮರ್ಥ್ಯ ಇದೆ, ಸ್ವಲ್ಪ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಈಗ ವಿಕಲಚೇತನ ವ್ಯಕ್ತಿಗಳಲ್ಲಿ ಕೂಡ ಹಾಗೆ ಕಡಿಮೆ ಪರ್ಸೆಂಟೇಜ್ ಇರ್ತದೆ. ಒಂದು 40% ಒಳಗಿದ್ದವರನ್ನು ನಾವು ವಿಕಲಚೇತನ ವ್ಯಕ್ತಿ ಅಂತ ಗುರುತಿಸುವುದೇ ಇಲ್ಲ. ಹಾಗಾಗಿ ನಾವು ವಿಕಲಚೇತನ ವ್ಯಕ್ತಿ ಅಂತ ಗುರುತಿಸಬೇಕಿದ್ರೆ ಅವನ ಹತ್ರ ಮಿನಿಮಮ್ ಒಂದು 40% ಆದರೂ ಒಂದು ನ್ಯೂನ್ಯತೆ ಇರಬೇಕು. ಅಲ್ಲಿ ವಿಕಲಚೇತನ ವ್ಯಕ್ತಿ ಯಾರು ಅಂತ ಹೇಳಿದರೆ, ತಾನೇ ಸ್ವತಂತ್ರವಾಗಿ ತನ್ನ ದೈನಂದಿನ ಕೆಲಸಗಳನ್ನು ಯಾವನಿಗೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಮಾಡ್ಕೊಳ್ಬೇಕಿದ್ರೆ ಅವನಲ್ಲಿ ಒಂದು ದೈಹಿಕವಾದಂತಹ ಒಂದು ತೊಂದರೆಯಿಂದಾಗಿ ಅವನಿಗೆ ಅಡ್ಡಿ ಉಂಟಾಗಿರ್ತದೆ, ದೃಷ್ಟಿಯಲ್ಲಿ ಇರ್ಬೋದು, ಯಾವುದರಲ್ಲಿ ಇರ್ಬೋದು. ಆ ರೀತಿಯಲ್ಲಿರುವಂತಹ ಒಂದು ತೊಂದರೆಗೆ ಒಳಪಟ್ಟಂತಹ ವ್ಯಕ್ತಿಯನ್ನು ನಾವು ವಿಕಲಚೇತನ ವ್ಯಕ್ತಿ ಅಂತ ಹೇಳಿಕೊಂಡು ಗುರುತಿಸ್ತೇವೆ. ಅವನಿಗೆ ಕೆಲವು ವಿಶೇಷವಾದ ಸವಲತ್ತನ್ನು, ಅವನಲ್ಲಿರುವಂತಹ ವ್ಯತ್ಯಾಸವನ್ನು ಸರಿದೂಗಿಸುವುದಕ್ಕೋಸ್ಕರ ಅದಕ್ಕೆ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ಅದಕ್ಕೆ ಸವಲತ್ತುಗಳನ್ನು ಒದಗಿಸುವುದು ನಮ್ಮ ಯೋಜನೆ ಅನುಷ್ಠಾನದ ಒಂದು ಅಂಗವಾಗಿದೆ. ಈಗ ಈ ವಿಕಲಚೇತನ ವ್ಯಕ್ತಿ ಅಂತ ಗುರುತಿಸುವುದು ಹೇಗೆ? ಯಾವ ಯಾವ ರೀತಿಯ ವಿಕಲಚೇತನ ವ್ಯಕ್ತಿಗಳನ್ನು ನಾವು ಒಂದು ಬೈಫರ್ಕೇಷನ್ ಮಾಡಿದ್ದೇವೆ, ಅದಕ್ಕೆ ಇರುವಂತಹ ಮಾನದಂಡಗಳೇನು, ಇದರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ವಿಕಲಚೇತನ ವ್ಯಕ್ತಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅವನನ್ನು ನಾವು ನೇರವಾಗಿ ನಮಗೆ ಅವನಿಗೆ ಇಂಥವನು ಅಂತ ಗೊತ್ತಿದ್ರೂ ಕೂಡ ನಮಗೆ ಹೇಳುವ ರೈಟ್ ಇಲ್ಲ. ಒಬ್ಬ ವ್ಯಕ್ತಿ ವಿಕಲಚೇತನ ವ್ಯಕ್ತಿ ಅಂತ ಹೇಳಿಕೊಂಡು ಅಧಿಕೃತವಾಗಿ ಅವನನ್ನು ಘೋಷಣೆ ಮಾಡಲಿಕ್ಕೆ ನಾವು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಪ್ರಾಧಿಕಾರ ಅಂತ ಇರ್ತದೆ. ಅಲ್ಲಿ ಅದಕ್ಕೊಂದು ಅಧ್ಯಕ್ಷರು ಇರ್ತಾರೆ, ಆಮೇಲೆ ಕಣ್ಣಿನ ಡಾಕ್ಟ್ರು, ಕಿವಿ ಡಾಕ್ಟ್ರು, ಆಮೇಲೆ ದೈಹಿಕ ಇದರ ನ್ಯೂನತೆ ನೋಡುವಂಥವರು, ಆರ್ಥೋ, ಇವರೆಲ್ಲ ಅವ್ರದ್ದು ಟೀಮ್ ಇರ್ತದೆ. ಅದು ಒಂದು ಸಿಟ್ಟಿಂಗ್ ಇರ್ತದೆ, ವಾರದಲ್ಲಿ 1 ದಿನನೋ 2 ದಿನನೋ ಒಂದು ಮೆಡಿಕಲ್ ಬೋರ್ಡ್ ಇರ್ತದೆ. ಅಲ್ಲಿಗೆ ಇವರು ಅಪಿಯರ್ ಆಗಬೇಕು. ಅಪಿಯರ್ ಆಗುವಾಗ ಒಂದು ರೇಷನ್ ಕಾರ್ಡು, ಒಂದು ಫೋಟೋ ಮತ್ತು ಅವರ ಹಿಂದಿನ ದಾಖಲಾತಿಗಳನ್ನು ತಗೊಂಡು ಕ್ಯಾಂಪ್ ಯಾವ ಸ್ಥಳದಲ್ಲಿ ಇರ್ತದೆ? ಅದು ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಇರ್ತದೆ. ಈಗ ನಮ್ಮ ಉಡುಪಿಗೆ ಹೇಳೋದಿದ್ರೆ, ನಾನು ಉಡುಪಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿ ಗುರುವಾರ ದಿನ ಮಾಡ್ತಾರೆ. ಪ್ರತಿ ಗುರುವಾರ ದಿನ, ತಿಂಗಳ ಪ್ರತಿ ಗುರುವಾರ ಅಲ್ಲ, ಪ್ರತಿ ಗುರುವಾರ, ವಾರಕ್ಕೊಂದಿನ, ಪ್ರತಿ ಗುರುವಾರ ದಿನ ಅದು ಬೋರ್ಡ್ ಸಿಟ್ಟಿಂಗ್ ಇರ್ತದೆ. ಯಾರನ್ನು ಭೇಟಿ ಮಾಡಬೇಕು? ಆ ಗುರುವಾರ ದಿನ ಮೆಡಿಕಲ್ ಬೆಳಿಗ್ಗೆ 9 ಗಂಟೆಗೆ ಔಟ್ ಪೇಷಂಟಿಗೆ ಹೋದ್ರೆ ಸ್ಲಿಪ್ ಕೊಡ್ತಾರೆ. ಸ್ಲಿಪ್ ಕೊಟ್ಟ ಮೇಲೆ ಅದಕ್ಕೊಂದು ಸಪರೇಟ್ ಆಗಿ ಅದಕ್ಕೆ ಏನೇನು ದಾಖಲೆಗಳು ಮಾಡಿ ಅಲ್ಲಿ ನಮ್ಮ ಹೆಲ್ಪರ್ಸ್ ಇರ್ತಾರೆ, ನಮ್ಮ MRD
MRW ಇರ್ತಾರೆ, ನಮ್ಮ VRW ಇರ್ತಾರೆ, ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಇರ್ತದೆ. ಅವರಿಗೆ ಬೇಕಾದಂಥ ಇವರ ದಾಖಲೆಗಳನ್ನು ತಗೊಂಡು ಅವರು ರೆಡಿ ಫಿಲ್ಅಪ್ ಮಾಡಿ ಇಟ್ಕೊಳ್ತಾರೆ. ಮೆಡಿಕಲ್ ಬೋರ್ಡ್ ಸಿಟ್ಟಿಂಗ್ ಅಂದಾಗ ಅವರು ಅದನ್ನು ಪರೀಕ್ಷೆ ಮಾಡ್ತಾರೆ. ಕಣ್ಣಿನ ಡಾಕ್ಟರ್ ಅವ್ನು ಯಾವ ರೀತಿಯ ವಿಕಲತೆ ಉಂಟು ಅದಕ್ಕೆ ಸಂಬಂಧಪಟ್ಟ ಡಾಕ್ಟರು ಅದನ್ನು ಫಸ್ಟ್ ಮಾಡಿ ಅದಕ್ಕೊಂದು ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ತಾರೆ. ಇಂಥ ನ್ಯೂನ್ಯತೆ ಇದೆ, ಇದಿಷ್ಟು ಪರ್ಸೆಂಟೇಜ್ ಅಂತ. 40%ಗಿಂತ ಒಳಗಿದ್ದರೆ ಅವ್ರು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಇಲಾಖೆಯ ಗುರುತು ಚೀಟಿಯನ್ನು ಕೊಡಲಿಕ್ಕೆ ನಮಗೆ ಅವಕಾಶ ಇಲ್ಲ. PWD ಆ್ಯಕ್ಟ್ ಅಂಡರಲ್ಲಿ 40%ಗೆ ಮತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಕೊಡ್ತೇವೆ. ಈ ರೀತಿ ಒಂದು ಅವನಿಗೆ ವಿಕಲಚೇತನ ವ್ಯಕ್ತಿ ಅನ್ನುವಂಥ ಒಂದು ಗುರುತು ಚೀಟಿಯನ್ನು ಕೊಟ್ಟ ಮೇಲೆ ಅದು ಆನಂತರ ನನ್ನ ಆಫೀಸಿಗೆ ಬರ್ತದೆ, ನಮ್ಮ ಜಿಲ್ಲಾ ಮಟ್ಟದ ಆಫೀಸಿಗೆ ಬಂದು ಅಲ್ಲಿ ನಾವು ಸಕಾಲ ಒಂದು ಯೋಜನೆ ಅಂಡರಲ್ಲಿ ಅದಕ್ಕೆ ನಾವು ಎಂಟ್ರಿ ಮಾಡಿದ ಮೇಲೆ ವಾಪಸ್ ನಾವು ಅವರಿಗೆ ಫಲಾನುಭವಿಗೆ ಮುಟ್ಟಿಸ್ತೇವೆ. ಅಂಗನವಾಡಿ ಕಾರ್ಯಕರ್ತರ ಮೂಲಕವ ಅವರ ಮನೆಗೆ ಮುಟ್ಟಿಸ್ತೇವೆ. ಈ ರೀತಿ ಸುಮಾರು ನಾವು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸೆನ್ಸಸ್ ಪ್ರಕಾರ ಒಂದು 16,922 ವಿಕಲಚೇತನರು ವಿವಿಧ ರೀತಿಯ ಕ್ಯಾಟಗರಿಯಲ್ಲಿ ಗುರುತಿಸಿದ್ದಾರೆ. ಆದರೆ ಅದು ಪಕ್ಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಈ ಮೆಡಿಕಲ್ ಬೋರ್ಡಿಗೆ ಎಂಟ್ರಿ ಆಗಿ 40% ಎಬವ್ ಇರುವಂಥ ವಿಕಲಚೇತನರು ಸುಮಾರು 13,450 ಜನರಿಗೆ ನಾವೀಗ ಗುರುತು ಚೀಟಿಯನ್ನು ಕೊಟ್ಟಿದ್ದೇವೆ. ಅವರನ್ನು ಅಧಿಕೃತವಾಗಿ ನಾವು ಈಗ ಇಲಾಖೆ ವ್ಯಾಪ್ತಿಯ ಸವಲತ್ತುಗಳಿಗೆ ಅವರು ಅರ್ಹರಾಗಿರ್ತಾರೆ. ಯಾಕಂದರೆ ಈ ಗುರುತು ಚೀಟಿ ಮತ್ತು ಸರ್ಟಿಫಿಕೇಟ್ ಎರಡು ಕಂಪಲ್ಸರಿ. ಇದು ಇಲ್ಲ ಅಂತಾದರೆ ನಮ್ಮ ಇಲಾಖೆಯಿಂದ ಸಿಗುವಂಥ ಯಾವುದೇ ಸವಲತ್ತುಗಳು ಅವರಿಗೆ ಸಿಗುವುದಿಲ್ಲ. ಇನ್ನು ನಿಮಗೆ ಈಗ ವಿಧಗಳು, ಈಗ ಎಲ್ಲರಿಗೂ ಕೂಡ ಆಸ್ಪತ್ರೆಗೆ ಹೋದ ತಕ್ಷಣ ಅವರು ಸರ್ಟಿಫಿಕೇಟನ್ನು ಕೊಡೋದಿಲ್ಲ. ಸರ್ಟಿಫಿಕೇಟ್ ಕೊಡಬೇಕಿದ್ರೆ ನಮ್ಮ PWD ಆ್ಯಕ್ಟ್ ಅಂಡರಲ್ಲಿ ಒಂದು 7 ರೀತಿಯ ಅಂಗವಿಕಲತೆಗೆ ಮಾತ್ರ ಕೊಡ್ತಾರೆ. ಪ್ರಥಮವಾಗಿ ಒಂದು ದೈಹಿಕ ಅಂಗವಿಕಲತೆ, ಆಮೇಲೆ ದೃಷ್ಟಿದೋಷದಲ್ಲಿ 2 ಉಂಟು. ಒಂದು ಪೂರ್ಣ ಅಂಧತ್ವ, ದೃಷ್ಟಿ ಹುಡ್ತಾನೋ ಅಥವಾ ಆಮೇಲೇನೋ 100% ದೃಷ್ಟಿ ಇಲ್ಲ. ಇನ್ನೊಂದು ಅಲ್ಪದೃಷ್ಟಿ. ದೃಷ್ಟಿದೋಷದಲ್ಲಿ ಸುಮಾರು ಉಂಟು, ಪಾರ್ಶ್ವ ದೃಷ್ಟಿದೋಷ, ವರ್ಣ ಅಂಧತ್ವ, ಹೀಗೆಲ್ಲ ತುಂಬ ಇರ್ತದೆ. ಬಟ್ ಅದೆಲ್ಲವನ್ನು ಪರಿಗಣಿಸುವುದಿಲ್ಲ. ಅಲ್ಪದೃಷ್ಟಿ ದೋಷವನ್ನು ಯಾಕೆ ಅಂತಂದರೆ ಅದು ಕ್ರಮೇಣ ಕಡಿಮೆ ಆಗಿ ಮುಂದೆ ಒಂದು ನಾವು ಟೋಟಲ್ ಬ್ಲೈಂಡ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಇದಕ್ಕೆ ಅವರು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆಮೇಲೆ ಶ್ರವಣ ದೋಷ ಆದಮೇಲೆ ನೆಕ್ಸ್ಟ್ ಇದು ಬುದ್ಧಿಮಾಂದ್ಯತೆ, ಮೆಂಟಲ್ ರಿಟಾರ್ಡೇಷನ್ ಅಂತಾರಲ್ಲ, ಬುದ್ಧಿಮಾಂದ್ಯತೆ, ಅದಕ್ಕೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಮತ್ತು ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೇವೆ, ಮೆಂಟಲ್ ಇಲ್ನೆಸ್. ಬುದ್ಧಿಮಾಂದ್ಯತೆಗೂ ಮೆಂಟಲ್ ಇಲ್ನೆಸ್ಗೆ ಎಷ್ಟೋ ಜನರಿಗೆ ಅದು ವ್ಯತ್ಯಾಸ ಗೊತ್ತಿಲ್ಲ. ಈ ಬುದ್ಧಿಮಾಂದ್ಯತೆಗೆ ಅಲ್ಲಿ ಹೋದ ತಕ್ಷಣ ಅದಕ್ಕೆ IQ ಟೆಸ್ಟ್ ಮಾಡಿ ಅದಕ್ಕೆ ಡಾಕ್ಟರ್ ಇರ್ತಾರೆ, ಅಲ್ಲಿ ಕೊಡ್ತಾರೆ, ಆವತ್ತೇ ಕೊಡ್ತಾರೆ. ಬಟ್ ಮಾನಸಿಕ ಅಸ್ವಸ್ಥತೆ ಇದ್ದರೆ ಕೂಡಲೇ ಸರ್ಟಿಫಿಕೇಟ್ ಕೊಡೋದಿಲ್ಲ. ಎಷ್ಟೋ ಜನ ವಾಪಸ್ ಬಂದವರು ಮತ್ತೆ ಹೋಗೋದಿಲ್ಲ. ಅಲ್ಲಿ ಸೈಕಾಟ್ರಿಸ್ಟ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು, ಅವರಿಗೆ ಒಂದು 6 ತಿಂಗಳು 3 ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟದ್ದು ವಾಸಿ ಆದರೆ ಸರಿ ಆಗ್ತದೆ. ವಾಸಿ ಆಗಲಿಲ್ಲ ಅಂತಾದರೆ ಆವಾಗ ಮಾನಸಿಕ ಅಸ್ವಸ್ಥತೆ, ಮೆಂಟಲ್ ಇದು MI ಅಂತೇಳಿ ಬರೀತಾರೆ, ಮೆಂಟಲ್ ಇಲ್ನೆಸ್ ಅಂತೇಳಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇದು ಅಲ್ಲದೆ ಇನ್ನು ಕುಷ್ಠರೋಗ ನಿವಾರಿತರು ಅಂತೇಳಿ, ಕುಷ್ಠರೋಗ ಬಂದ ಮೇಲೆ ಅವರಿಗೆ ಮತ್ತೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ಅಂತ ಇದು ಪ್ರಾಬ್ಲಮ್ ಆಗ್ತದೆ, ಕೈ ಕಾಲು ಇದರಲ್ಲೆಲ್ಲ ಊನಾಗೋದು ಅಥವಾ ಪಾರ್ಶ್ವವಾಯು ಥರ ಆಗೋದು, ಇಂಥವಾದರೆ ಕುಷ್ಠರೋಗ ನಿವಾರಿತರು. ಮತ್ತು ಬಹುವಿಧ ಅಂಗವಿಕಲರು, ಮಲ್ಟಿಪಲ್ ಡಿಸೇಬಲ್ಡ್, ಒಂದಕ್ಕಿಂತ ಜಾಸ್ತಿ ಅಂಗವಿಕಲಿದ್ರೆ ಅವರಿಗೂ ಕೂಡ ಇಷ್ಟನ್ನು ನಾವು PWD ಆ್ಯಕ್ಟ್ ಅಂಡರಲ್ಲಿ ಕೊಡ್ತೇವೆ. ಇದಲ್ಲದೆ ಇನ್ನು ನಮ್ಮ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತಿದೆ, ರಾಷ್ಟ್ರೀಯ ದತ್ತು ನಿಧಿ ಕಾಯ್ದೆ ಅಂತ, ಅದರ ಅಂಡರಲ್ಲಿ ಒಂದು ಈ ಸೆರೆಬ್ರಲ್ ಪಾಲಿಸಿ ಅಂತ ಒಂದು ಕಾಯಿಲೆ ಇದೆ, ಮೆದುಳಿನ ಪಾರ್ಶ್ವವಾಯು ಅಂತೇಳಿ ಇರ್ತದೆ, ಅದಕ್ಕೆ ಕೊಡ್ತೇವೆ. ಆಮೇಲೆ ಆಟಿಸಮ್ ಅಂತ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವಂಥ ಒಂದು ಕಾಯಿಲೆ ಇದೆ, ಅದಕ್ಕೂ ಕೊಡ್ತಾರೆ. ಹೀಗೆ ಒಟ್ಟು 9 ರೀತಿಯ ಇದಕ್ಕೆ ನಾವು ಕೊಡ್ತೇವೆ. ಈಗ ಒಂದು ಸೀಳು ತುಟ್ಟಿದ್ರೆ, ತೊನ್ನು ರೋಗ ಇದ್ದರೆ, ಇದೆಲ್ಲ ಇದರಲ್ಲಿ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅಥವಾ ಕುಳ್ಳರು ಇದ್ದರೆ ಎಷ್ಟೋ ಜನರಿಗೆ ಎಂತ ಆಗ್ತದೆ, ಅವರು ಅಂಗವಿಕಲತೆ ಸರ್ಟಿಫಿಕೇಟ್ ಅಂತ ಹೋಗ್ತಾರೆ, ಬಟ್ ಅವರಿಗೆ ಅದು ಕೊಡೋದಿಲ್ಲ. ಬಟ್ ಅದು ಗೊತ್ತಿಲ್ಲ, ಯಾಕಂದರೆ ಆ್ಯಕ್ಟಲ್ಲಿ ಅವಕಾಶ ಇಲ್ಲ ಕೊಡಲಿಕ್ಕೆ. ಇನ್ನು ಒಂದು ಕಣ್ಣು ಪೂರ್ತಿ ಕಾಣೋದಿಲ್ಲ, ಬಟ್ ಒಂದು ಕಣ್ಣು ಕರೆಕ್ಟಾಗಿ ಕಾಣ್ತದೆ. ಎಷ್ಟೋ ಜನ ಹೋಗಿ ನಮಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತ ಹೇಳ್ತಾರೆ, ಬಟ್ ಕೊಡೋದಿಲ್ಲ. ಯಾಕೆಂತಂದರೆ ನಮಗೆ ಒಂದು ದೃಷ್ಟಿ ಒಂದು ಕಣ್ಣು ಕರೆಕ್ಟಾಗಿ ಕಾಣ್ತದೆ ಅಂದರೆ ಮ್ಯಾನೇಜೇಬಲ್ ಅದು. ನಾವೊಂದು ಕಣ್ಣು ಮುಚ್ಕೊಂಡು ಹೀಗೆ ನೋಡಿದ್ರು ಸಾಧಾರಣ ಒಂದು 3/4 ಭಾಗವನ್ನು ನಾವು ನೋಡಲಿಕ್ಕಾಗ್ತದೆ. ಇರುವ ಇನ್ನೊಂದು ಕಣ್ಣಲ್ಲಿ ತೊಂದರೆ ಇದ್ದರೆ ಮಾತ್ರ ಆವಾಗ ಅದರ ಪರ್ಸೆಂಟೇಜನ್ನು ಲೆಕ್ಕ ಹಾಕಿ ಕೊಡ್ತಾರೆ. ಮತ್ತು ಅದು ಅವರಿಗೆ ಅವರದ್ದೇ ಆದ ಒಂದು ಮಾನದಂಡ ಇದೆ, ಒಂದು ಬೆರಳು ಹೋದರೆಷ್ಟು, ಇದಾದರಷ್ಟು, ಕಿವಿಯ ತೊಂದರೆ ಇದ್ದರೆಷ್ಟು, ಅದೇನೋ ಒಂದು ಕ್ಯಾಲ್ಕುಲೇಷನ್ ಹಾಕಿ ಒಂದು ಪರ್ಸೆಂಟೇಜನ್ನು ಹಾಕಿ ಕೊಡ್ತಾರೆ. ಆಯಿತು ಅಂತಾದರೆ, ಗುರುತು ಚೀಟಿ ಬಂತು ಅಂತಾದರೆ ಅವು ಅಧಿಕೃತವಾಗಿ ವಿಕಲಚೇತನ ವ್ಯಕ್ತಿ ಅಂತ ಹೇಳ್ಕೊಂಡು ನಾವು ಇಲಾಖೆಯಿಂದ ಘೋಷಣೆ ಮಾಡ್ತೇವೆ. ಸರ್, ಇದಕ್ಕೆ ಏನು ಪ್ರಾಯದ ಏನಾದರೂ ಮಿತಿ ಇದೆಯಾ? ಇಲ್ಲ, ಯಾವುದಿಲ್ಲ. ಸಾಮಾನ್ಯವಾಗಿ 6 ವರ್ಷದ ಒಳಗಡೆ ಕೊಡಬಾರ್ದು ಅಂತ ಇದೆ. ಯಾಕಂದರೆ ಬೆಳವಣಿಗೆ ಹಂತ 6 ವರ್ಷದ ಒಳಗಡೆ ಕರೆಕ್ಟಿವ್ ಸರ್ಜರಿ ಇದನ್ನೆಲ್ಲ ಮಾಡಿ ಸರ್ಜರಿ ಮಾಡೋದೇನೋ ಟ್ರೀಟ್ಮೆಂಟಲ್ಲಿ ಕೊಡಲಿಕ್ಕಿಲ್ಲ. 6 ವರ್ಷದ ಒಳಗಡೆ ಗುರುತು ಚೀಟಿಯನ್ನು ಕೊಡೋದಿಲ್ಲ. ಕೆಲವೊಮ್ಮೆ ಸೀವಿಯರ್ ಕೇಸಲ್ಲಿ ಅದು ಪಕ್ಕ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಕ್ಯೂರೇಬಲ್ ಅಲ್ಲ ಅಂತ ಸೀವಿಯರ್ ಇದೆ ಅಂತಾದರೆ 6 ವರ್ಷದ ಮೊದಲು ಕೊಡ್ತಾರೆ ಡಾಕ್ಟ್ರು. ಅದಕ್ಕೇನು ಅವರು ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾಕಂದರೆ ಅದು ಸರ್ಜರಿ ಮಾಡಿ ಅಥವಾ ಟ್ರೀಟ್ಮೆಂಟಲ್ಲಿ ಏನಾದರೂ ಸರಿ ಆಗುವ ಇದ್ದರೆ ಆಗ ಕೊಡೋದಿಲ್ಲ, ಅವರು ವೆಯ್ಟ್ ಮಾಡಿ ಅಂತಾರೆ. ಟ್ರೀಟ್ಮೆಂಟ್ ಎಲ್ಲ ಕೊಡಿಸು 6 ವರ್ಷದ ಒಳಗೆ ಬೆಳವಣಿಗೆ ಇರ್ತದೆ, ಅದನ್ನು ನೋಡ್ಕೊಂಡು ನಂತರ ಕೊಡ್ತಾರೆ. ಇಲ್ಲಾಂದರೆ ಸಣ್ಣ ವಯಸ್ಸಲ್ಲಿ ಕೊಡ್ತಾರೆ. ಸರ್, ಇದು ಈ ವಿಕಲಚೇತನರಿಗೆ ಪುನರ್ವಸತಿ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ಈ ವಿಕಲಚೇತನರ ಗುರುತು ಚೀಟಿಯನ್ನು ಪಡೆದಂತಹ ವಿಕಲಚೇತನ ವ್ಯಕ್ತಿಗಳನ್ನು ಯಾವ ರೀತಿ ಪುನರ್ವಸತಿಗೊಳಿಸ್ತೇವೆ, ಇದಕ್ಕೆ ಸಂಬಂಧಪಟ್ಟು ಇಲಾಖೆಯಲ್ಲಿರುವಂತಹ ಸ್ಕೀಮ್ಗಳೇನು, ಅದಕ್ಕಿರುವ ಮಾನದಂಡಗಳೇನು, ಇದರ ಬಗ್ಗೆ ತಾವು ಕೇಳ್ತಾ ಇದ್ದೀರಾ? ಅಂದರೆ ಅನೇಕರು ಏನಾಗಿದೆ ಅಂದರೆ
ವಿಕಲಚೇತನ ತುಂಬ ಜನ ಇದ್ದಾರೆ, ಆದರೆ ಕೆಲವು ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ಅವ್ರು ಪಡೆಯಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಅಂದರೆ ಸರಿಯಾದ ಮಾಹಿತಿ ಅವರಿಗೆ ಸಿಗ್ತಾ ಇಲ್ಲ. ಇಲ್ಲ ಕರೆಕ್ಟ್. ಅದು ಅದೇ ನಾ ಮಾಹಿತಿ ಕೊಡ್ಲಿಕ್ಕೆ ಕೂಡ ಏನು ಇದಂತಂದ್ರೆ ಈಗ ಇತ್ತೀಚೆಗೆ ನಾವು ನಿಮ್ಮ ಈ ಥರ ಮಾಧ್ಯಮದ ಮೂಲಕ ಆಮೇಲೆ ಭಿತ್ತಿಪತ್ರಗಳನ್ನು ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಕಳಿಸೋದು, ನಮ್ಮಲ್ಲಿ ಒಂದನೇದಾಗಿ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಯೇ ಒಂದು ಕೇವಲ ಒಂದು ಅಧಿಕಾರಿ ಮತ್ತು 4 ಜನ ಇರುತ್ತೆ. ನಾವು ಈಗ ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ಕಚೇರಿ ಇಲ್ಲ. ಹಾಗಾಗಿ ತಾಲೂಕು ಮಟ್ಟದಲ್ಲಿ ಒಂದು ಇಲಾಖೆಯ ಕಚೇರಿ ಇದ್ದುಕೊಂಡು ಆ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್, ಈಗ ನಮ್ಮಲ್ಲಿ ನಾನು ಅದು ಹೇಳಿದ್ದೆ, ಗ್ರಾಮೀಣ ಮಟ್ಟದಲ್ಲಿ VRW ಅಂತ ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ಸ್ ಅಂತ. ಬಟ್ ನಮ್ಮಲ್ಲಿ ಏನಾಗ್ತದೆ ಅಂತ ನಾವು ಅವರಿಗೆ ಒಂದು 2,000 ರೂಪಾಯಿ ಗೌರವಧನ ಕೊಡ್ತೇವೆ. ಇಲ್ಲಿ ಅದಕ್ಕೂ ನಮ್ಮದು ಮಾನದಂಡ ಇರ್ತದೆ. ಅವನು ವಿಕಲಚೇತನ ವ್ಯಕ್ತಿ ಆಗಿರಬೇಕು, ಪಂಚಾಯತ್ ವ್ಯಾಪ್ತಿಯಲ್ಲೇ ಇರಬೇಕು, 18ರಿಂದ 45 ವರ್ಷದ ಒಳಗೆ ಇರಬೇಕು, SSLC ಪಾಸ್ ಅಥವಾ ಫೇಲ್ ಆಗಿರಬೇಕು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯ ಏನಾಗ್ತದೆ ಅಂತಂದರೆ ಒಂದು SSLC ಪಾಸ್ ಆದವ ಏನೋ ಕಂಪ್ಯೂಟರ್ ಎಲ್ಲ ಓದ್ಕೊಂಡು 4-5-10 ಸಾವಿರಕ್ಕೆ ದುಡಿತಾನೆ. ನಮ್ಮ ಒಂದು 2,000ದಲ್ಲಿ ಅವನಿಗೆ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ 158 ಪಂಚಾಯತಿಗಳಲ್ಲಿ ಕೇವಲ 70 ಪಂಚಾಯತಲ್ಲಿ ಮಾತ್ರ ನಮಗೆ ಅದು ಅವರನ್ನು ಕಾರ್ಯಕರ್ತರನ್ನು ನೇಮಿಸಲಿಕ್ಕೆ ಸಾಧ್ಯ ಆಗಿದೆ. ಒಂದು ಅದು. ಇನ್ನೊಂದು ಅವರ ಪುನರ್ವಸತಿ ಅಂತ ಹೇಳಿ ನಾವು ಏನಂತ ಹೇಳಿದರೆ, ಪುನರ್ವಸತಿ ಅನ್ನೋದರ ಒಂದು ಕಾನ್ಸೆಪ್ಟೇ ಇಲ್ಲ ಹೆಚ್ಚಿನವರಿಗೆ. ಸರ್ ನಾವು ವೀಲ್ ಚೇರೆಲ್ಲ ಕೊಟ್ಟಿದ್ದೇವೆ, ಮೊನ್ನೆ ಅವರಿಗೆ ಒಂದು ಯಂತ್ರಚಾಲಿತ ವಾಹನ ಕೊಟ್ಟಿದ್ದೇವೆ, ನಾವು ಅವರಿಗೆ ಪುನರ್ವಸತಿ ಮಾಡಿದ್ದೇವೆ ಅಂತಾರೆ. ಅದು ಪುನರ್ವಸತಿ ಅಲ್ಲ. ಪುನರ್ವಸತಿ ಅಂತಂದರೆ ಒಬ್ಬ ವಿಕಲಚೇತನ ವ್ಯಕ್ತಿ, ಅದು ಯಾರೇ ಇರಲಿ, ವಿಕಲಚೇತನ ವ್ಯಕ್ತಿ ಆಗಬೇಕು ಅಂತಿಲ್ಲ, ಒಂದು ಕುಷ್ಠರೋಗ ನಿವಾರಿತನೋ ಇನ್ನೊಂದು ಸಮಸ್ಯೆಗಳು ಯಾರೇ ಇರಲಿ, ಒಬ್ಬ ವ್ಯಕ್ತಿ ಅವನಿರುವಂತಹ ಪರಿಸರದಲ್ಲೇ ಅವ ಅಲ್ಲೇ ಇರಬೇಕು, ಎಲ್ಲೋ ಬೇರೆ ಕಡೆ ಹೋಗೋದಲ್ಲ. ಅವನಿರುವ ಪರಿಸರದಲ್ಲಿ ಹೇಗೆ ಬದುಕ್ತಾ ಇರಬೇಕು, ಅಲ್ಲಿರುವಂತಹ ಸಂಪನ್ಮೂಲವನ್ನೇ ಬಳಸಿಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸುವ ರೀತಿಯಲ್ಲೇ ಅವನನ್ನು ಮಾಡುವಂಥದ್ದು. ಅದಕ್ಕೆ ನಾವು ಈಗ ನೋಡಿ, ಮೊದಲು ಅಂಗವಿಕಲರ ಕಲ್ಯಾಣ ಇಲಾಖೆ ಅಂತ ಇತ್ತು, ಅದನ್ನು ತೆಗೆದು ಅದು ಕಲ್ಯಾಣ ಅಲ್ಲ, ಅದು ಸಬಲೀಕರಣ, ಎನ್ಪವರ್ಮೆಂಟ್, ವಿಕಲಚೇತನರ ಸಬಲೀಕರಣ ಇಲಾಖೆ. ಅವನನ್ನು ತನ್ನ ಇರುವಂತಹ ಪರಿಸರದಲ್ಲೇ ಅವನ ಪೇರೆಂಟ್ಸ್ ಜೊತೆಗೆ ಅವರ ಪ್ರೀತಿಯಿಂದ ವಂಚಿತ ಆಗಬಾರ್ದು. ಅವನು ಎಲ್ಲೋ ಮೊದಲೆಲ್ಲ ನೋಡಿ, ಅದಕ್ಕೆ ಹಾಸ್ಟೆಲ್ಗಳೆಲ್ಲ ಓದಿಸ್ತಿದ್ರು, ಈಗ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಆದಷ್ಟು ನಾವು ಕಂಟ್ರೋಲ್ ಮಾಡ್ತೇವೆ. ಹಾಸ್ಟೆಲ್ ಯಾರಿಗೆ ಅಂತ ಹೇಳಿದರೆ ಅನಿವಾರ್ಯ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ, ದೂರ ಇದ್ದಾನೆ ಅಂಥವ್ರು ಮಾತ್ರ ಹಾಸ್ಟೆಲಲ್ಲಿ ಇಡಿ. ಉಳಿದ ಮಕ್ಕಳು ನೀವು ಹಾಸ್ಟೆಲ್ ಬಿಡಬೇಡಿ. ವೆಹಿಕಲ್ ವ್ಯವಸ್ಥೆ ಇದೆ ಅಂತಾದರೆ ಮನೆಗೆ ಹೋಗಿ ಬರಲಿ. ಸಂಜೆ 5 ಗಂಟೆ ನಂತರ ಪೇರೆಂಟ್ಸ್ ಜೊತೆ ಮಗು ಇರಲಿ, ಇಲ್ಲದ್ರೆ ಅವರು ಟಚ್ ಬಿಟ್ಟು ಹೋಗ್ತದೆ, ಆ ಪ್ರೀತಿಯಿಂದ ವಂಚಿತರಾಗ್ತಾರೆ. ಹಾಗೆ ಒಬ್ಬ ವಿಕಲಚೇತನ ವ್ಯಕ್ತಿ ಅವನಿರುವಂಥ ಪರಿಸರದಲ್ಲಿ ಅವನ ಪೇರೆಂಟ್ಸ್ ಜೊತೆಗೆ, ಅವನ ಫ್ರೆಂಡ್ ಸರ್ಕಲಲ್ಲಿ, ಅವನ ಬಂಧುಗಳೊಟ್ಟಿಗೆ ಅವನು ಬೆಳಿಬೇಕು. ಅಲ್ಲಿ ಬೆಳೀತಾದಾಗ ಅವನಿಗೆ ಮುಂದೆ ಒಂದು ಧೈರ್ಯ ಇರ್ತದೆ, ನನ್ನ ಪರಿಸರದಲ್ಲೇ ಇದ್ದೇನೆ, ನನಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ಮತ್ತು ಅಲ್ಲಿ ಬಾಂಧವ್ಯ ನೋಡಿ. ಸರ್ವಶಿಕ್ಷಣ ಅಭಿಯಾನದಲ್ಲಿ ಈಗ ಬಂದಿದೆ. ಮೊದಲು ವಿಕಲಚೇತನ ವ್ಯಕ್ತಿಗಳು ಸಾಮಾನ್ಯ ಶಾಲೆಯಲ್ಲಿ ಓದ್ತಿರಲಿಲ್ಲ, ಈಗ ಅವರನ್ನು ಅಲ್ಲಿ ಸೇರಿಸಿದಾಗ 2 ಮಕ್ಕಳು ಜೊತೆಯಾಗಿ ಬೆಳೀತು ಓದ್ತಾರೆ. ಈಗ ಒಂದು ವೇಳೆ ಅವನು ನಾರ್ಮಲ್ ಇದ್ದವು ಮುಂದೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೋ ಆಗ್ಬೋದು, ಇವನು 10ನೇ ಕ್ಲಾಸಿಗೆ ಬಿಡ್ಬೋದು. ಬಟ್ ಅವರ ಫ್ರೆಂಡ್ಶಿಪ್ ಕೊನೆಯವರೆಗಿರ್ತದೆ. ಓ ಇವನು ನನ್ನ ಜೊತೆಗಿದ್ದವ, ಓ ನನ್ನ ಫ್ರೆಂಡ್ ಇವ, ಅವನು ಊರಿಗೆ ಬಂದಾಗ ಒಂದ್ಸಲ ಮಾತಾಡಿಸ್ತಾನೆ, ಬಟ್ ಅವನೇನಾದ್ರು ಒಂದು ಅವನಿಗೆ ಸಹಕಾರ ಮಾಡ್ತಾನೆ, ಏನಿಲ್ಲದ ಒಂದು ಪ್ರೀತಿ ಇರ್ತದೆ, ಅಫೆಕ್ಷನ್ ಇರ್ತದೆ. ಅವನಿಗೊಂದು ವಿಲ್ ಪವರನ್ನು ಅಥವಾ ಅವನಿಗೊಂದು ಧೈರ್ಯವನ್ನು ಹೇಳ್ತಾನೆ, ನಾನಿದ್ದೆ, ನಿನಗೇನೋ ತೊಂದರೆ ಆದರೆ ಹೇಳಪ್ಪ. ಆ ರೀತಿಯ ಒಂದು ಕಾನ್ಸೆಪ್ಟು ಇದು ಪುನರ್ವಸತಿದ್ದು. ಅದಕ್ಕೆ ನಾವು ಪುನರ್ವಸತಿಯಲ್ಲಿ ಕೆಲವು ಹಂತಗಳುಂಟು. ಪುನರ್ವಸತಿ ಅಂತಂದರೆ ಅದರಲ್ಲಿ ಒಂದು 4-5 ಹಂತ ಉಂಟು. ಆ ಹಂತಕ್ಕೆ ಸರಿಯಾಗಿ ನಾವು ಏನು ಮಾಡಿದ್ದೇವೆ, ಇಲಾಖೆಯ ಯೋಜನೆಗಳನ್ನು ಬಿಲ್ಟಪ್ ಮಾಡಿದ್ದೇವೆ. ಈಗ ಪ್ರಥಮವಾಗಿಯೇ ಹೇಳಿದಂತೆ ವಿಕಲಚೇತನರ ಪುನರ್ವಸತಿಯನ್ನು ಕಲ್ಪಿಸುವಂಥ ಪ್ರಥಮ ಹಂತ ಅಂತಂದರೆ ಅವರನ್ನು ಗುರುತಿಸುವುದು, ಸಮೀಕ್ಷೆ. ಅವರನ್ನು ಸಮೀಕ್ಷೆ ಮಾಡಿ ಅವರನ್ನು ಗುರುತಿಸುವಂಥದ್ದು. ಈಗಾಗಲೇ ನಾನು ಹೇಳಿದ್ದೇನೆ, 2011ರಲ್ಲಿ ಒಂದು ಗಣತಿ ಆಗ್ತದೆ, ಜನರಲ್ ಸೆನ್ಸಸ್. ಆ ಜನರಲ್ ಸೆನ್ಸಸ್ಸಲ್ಲಿ ಒಂದು 16,000 ಜನರನ್ನು ಗುರುತಿಸಿದ್ದಾರೆ. ಬಟ್ ಅದು ಸೆನ್ಸಸ್ ಪಕ್ಕ ಅಲ್ಲ, ಯಾಕಂದ್ರೆ ಅಲ್ಲಿ ಸೆನ್ಸಸ್ಸಿಗೆ ಜನರಲ್ ಟೀಚರ್ಸ್ ಇವರೆಲ್ಲ ಹೋಗಿರ್ತಾರೆ, ಬಟ್ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಕನ್ನಡಕ್ಕೆ ಹಾಕಿದ್ರಿಂದ ಕಣ್ಣು ಕಾಣೋದಿಲ್ಲ ಅಂದರೆ ಇಲ್ಲ ಅಂದ್ರೆ ಅವನು ಬ್ಲೈಂಡ್ ಅಂತೇಳಿ ಆ ಲಿಸ್ಟಿಗೆ ಸೇರಿಸಿರ್ತಾರೆ. ಅದು ನಿಜವಾದ ಆಗೋದಿಲ್ಲ. ಬಟ್ ಒಂದು ಜನರಲ್ ಆಗಿ ನಾವು ಅಪ್ರಾಕ್ಸಿಮೇಟ್ ಆಗಿ ಅಷ್ಟೊಂದು ಹೇಳ್ತೇವೆ. ಈಗ ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವೇ ಈಗ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಹಿಂದಿನ ವರ್ಷ DC ಸಾಹೇಬ್ರು ಏನು ಮಾಡಿದರು ಅಂತ ಹೇಳಿಕೊಂಡ್ರೆ, ಕೆಲವು ಫಂಡ್ಗಳಿಂದ, ಟೆಂಪಲಿನ ಫಂಡ್ಗಳಿಂದ ಕುಂದಾಪುರ, ಕಾರ್ಕಳ ಇದರಲ್ಲಿ ನಮ್ಮ DDRC ಅಂತಿದೆ, ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ, ಅದರ ಮೂಲಕ ಆಶಾ ಕಾರ್ಯಕರ್ತೆಯರಿಂದ ಸಮೀಕ್ಷೆ, ಮನೆಗೆ ಭೇಟಿ ನೀಡಿ ಸಮೀಕ್ಷೆಗಳನ್ನೆಲ್ಲ ಮಾಡಿದ್ದಾರೆ. ಸುಮಾರು ಒಂದು 10-12 ಸಾವಿರ ಜನರನ್ನು ಅವರು ಗುರುತಿಸಿದ್ದಾರೆ. ಅದರಲ್ಲಿ ಈಗ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ, ಈ ವರ್ಷದಲ್ಲಿ 16-17ನೇ ಸಾಲಲ್ಲಿ ಅವರಿಗೆ ಸಾಧನ ಸಲಕರಣೆಗಳನ್ನು ಕೊಡಬೇಕು ಅಂತೇಳಿ ಸಲುವಾಗಿ ಅವರಿಗೆ ಏನು ಅವಶ್ಯಕತೆ ಅನ್ನೋ ದೃಷ್ಟಿಯಿಂದ ನಾವು ಈಗ ಸಮೀಕ್ಷೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸಲಕರಣೆ ಅಂದರೆ ಸಾಧನ ಸಲಕರಣೆ ಮೀನ್ಸ್ ಅದೇ ವೀಲ್ ಚೇರು, ಆಮೇಲೆ ಯಂತ್ರಚಾಲಿತ ಇಂತೆಲ್ಲ ಕೊಡುವಂಥ ಮುಂದೆ ನಾನು ಹೇಳ್ತೇನೆ. ಆ ಥರ ಸಮೀಕ್ಷೆಗಳನ್ನು ಮಾಡಿದ್ದೇವೆ. ಇದೆಲ್ಲ ಸಮೀಕ್ಷೆ ಆದಮೇಲೆ ನಾವೀಗ ಏನು ಗುರುತು ಚೀಟಿ ಕೊಟ್ಟಿದ್ದೇವಲ್ಲ, 13,400 ಜನ ಅವರು ಪಕ್ಕ. ಯಾಕೆ ಅಂತ ಹೇಳಿದರೆ 14,250 ಜನ ಮಾಶಾಸನ ತಗೊಳ್ತಾರೆ ಅಂತೇಳಿ ಕಂದಾಯ ಇಲಾಖೆ ಲೆಕ್ಕಾಚಾರ ಉಂಟು. ಸುಮಾರು ಒಂದು 5,000-6,000 ಜನ 1,200 ರೂಪಾಯಿಗೆ, ಇನ್ನು ಉಳಿದವರು 500 ರೂಪಾಯಿಗೆ ತಗೊಳ್ತಾರೆ ಒಂದು ಕಂದಾಯ ಇಲಾಖೆಯಿಂದ. ಸುಮಾರು 15-16 ಜನದಲ್ಲಿ ಒಂದು 15,000 ಜನ ಕವರ್ ಆಗಿದ್ದಾರೆ. ಉಳಿದವರಿಗೆ ಯಾಕೆ ಸಿಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಮಾನದಂಡ ಇರ್ತದೆ. ಈಗ 40% ಅಂಗವಿಕಲದ ಇದ್ದರೂ ಕೂಡ ಅವನಿಗೆ ಮಾಶಾಸನ ಸಿಗಬೇಕು ಅಂತಾದರೆ BPL ಅವರು ಇದಿದೆ, ಗ್ರಾಮೀಣ ಮಟ್ಟದಲ್ಲಿ 12,000,
ಮತ್ತು ನಗರ ಮಟ್ಟದಲ್ಲಿ 17,000 ಒಂದು ಆದಾಯ ಮಿತಿ ಇರಬೇಕು ಅನ್ನೋ ಮಾನದಂಡ ಇರೋದ್ರಿಂದ ಎಲ್ಲರಿಗೂ ಸಿಗಲಿಲ್ಲ. ಉಳಿದವರಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಬೇರೆ ರೀತಿಯ ಸವಲತ್ತನ್ನು, ಕೆಲವು APL ಇದಕ್ಕೆ ಸಿಗುವಂಥ ಸವಲತ್ತುಗಳನ್ನು ನಾವು ಅವರಿಗೆ ಕೊಡಿಸ್ತೇವೆ. ಈ ರೀತಿಯ ಒಂದು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಸವಲತ್ತುಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಫಸ್ಟ್ ಸಮೀಕ್ಷೆ, ಇದನ್ನೆಲ್ಲ ಮಾಡಬೇಕಿದ್ರೆ ಸಮೀಕ್ಷೆ ಆಗಬೇಕು. ಯಾವ ಯಾವ ರೀತಿಯ ವಿಕಲಚೇತನರು ನಮ್ಮಲ್ಲಿ ಎಷ್ಟೆಷ್ಟಿದ್ದಾರೆ, ಅವರಿಗೆ ಏನೇನು ಬೇಕು, ಅವರ ನೀಡ್ಸ್ ಏನು, ಅದನ್ನೆಲ್ಲ ಮಾಡ್ಕೊಂಡಿದ್ದೇವೆ. ಯಾರಿಗೆ ಸಾಧನ ಸಲಕರಣೆ ಬೇಕು, ಯಾರಿಗೆ ಎಜುಕೇಷನ್ ಬೇಕು, ಯಾರಿಗೆ ಜಾಗ ಬೇಕು, ಯಾರಿಗೆ ಮನೆ ಬೇಕು, ಯಾರಿಗೆ ಉದ್ಯೋಗ ಬೇಕು, ಅದೆಲ್ಲ ನಾವು ಮಾಡ್ತಾ ಸೆನ್ಸಲ್ಲೇ ಸಿಗ್ತದೆ ನಮಗೆ. ಅದು ಒಂದು ಸುಮಾರು 64 ಪಾಯಿಂಟ್ಸ್ ಇದೆ ಆ ಸೆನ್ಸಸ್ ಇದರಲ್ಲಿ. ಅದನ್ನು ಈಗ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದನ್ನು ಈ ಕಂಪ್ಯೂಟರೈಸ್ ಮಾಡ್ಕೊಂಡೆಲ್ಲ ಮಾಡುವಾಗ DDRC ಅವರು ಸ್ಟಾಫ್ ಎಲ್ಲ ಇರ್ತದೆ, ಸ್ವಲ್ಪ ಸ್ಲೋ ಆಗ್ತಿದೆ. ಬಟ್ ಹಂತ ಹಂತವಾಗಿ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಪ್ರಥಮವಾಗಿ ಗುರುತಿಸಿದ ಮೇಲೆ ನಮಗೆ ಯಾವಾಗ ಬರೋದು, ಈಗ ಫಸ್ಟ್ ಮಕ್ಕಳಿಗೆ ನಾವು ಫಸ್ಟ್ ಫೋಕಸ್ ಮಾಡುವಂಥದ್ದು ಮಕ್ಕಳಿಗೆ. ಯಾಕೆಂತಂದರೆ ಸಣ್ಣ ಮಕ್ಕಳು 6 ವರ್ಷದ ಒಳಗಿನ, ಈಗ ಅಂಗನವಾಡಿ ಮಟ್ಟದಲ್ಲಿ ಅವರು ಗುರುತಿಸ್ತಾರೆ, ಸಮೀಕ್ಷೆ ಇರ್ತದೆ 0 to 6 ಇರುವಂಥ ಮಕ್ಕಳು. ಆಮೇಲೆ ಶಾಲೆಗೆ ಹೋಗುವಂತಹ ಮಕ್ಕಳು ಸಾಧಾರಣ 17-18 ವರ್ಷದ. ಯಾಕಂದರೆ ಆ ಹಂತದಲ್ಲಿ ಅವರನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಅವರಿಗೆ ಮುಖ್ಯವಾಗಿ ನಾವು ಕೊಡುವಂಥದ್ದು ವೈದ್ಯಕೀಯ ಪುನರ್ವಸತಿ. ಯಾರಿಗೆ ಇರಲಿ, ಒಬ್ಬ ಅಂಗವಿಕಲ ವ್ಯಕ್ತಿ ಅಂತ ಅಥವಾ ಅವನು ಮಗುವೇ ಆಗಬೇಕು ಅಂತಿಲ್ಲ. ಈಗ ನಾರ್ಮಲ್ ಇರುವಂಥ ವ್ಯಕ್ತಿ ಏನೊಂದು ಆಕ್ಸಿಡೆಂಟ್ ಆಗಿ ಏನಾಗಿ ಅವನ ಅಂಗವಿಕಲ ಆಗ್ಬೋದು, ಫಸ್ಟ್ ಅವನಿಗೆ ಸಿಗಬೇಕಾಗುತ್ತೆ. ಅವನ ಅಂಗವಿಕಲ ಅಂತ ಗುರುತಿಸಿದ ಮೇಲೆ ವೈದ್ಯಕೀಯ ಪುನರ್ವಸತಿ ಫಸ್ಟ್ ಸ್ಟೇಜ್. ಮಕ್ಕಳಿಗೆ ಯಾಕೆ ಅಂತ ಹೇಳಿದರೆ ಅವರ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಎಳವೆಯಲ್ಲಿ ನಾವು ಅದಕ್ಕೆ 6 ವರ್ಷದವರೆಗೆ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಹೇಳೋದು. ಅವರಿಗೆ ಏನೋ ಸರ್ಜರಿ ಮಾಡಿ, ಕರೆಕ್ಟಿವ್ ಸರ್ಜರಿ ಮಾಡೋದ್ರ ಮೂಲಕ, ಅಥವಾ ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಡೋದ್ರ ಮೂಲಕ, ಅಥವಾ ಒಂದು ಈಗ ಮಾತು ಬಾರದ ಮಕ್ಕಳಿಗೆ ಅಂತಂದರೆ ಫಿಸಿಯೋಥೆರಪಿ ಇದು ಮಾಡ್ತಾರೆ ಅಂಥದ್ದು, ಮಾತಿನ ಒಂದು ತರಬೇತಿಯನ್ನು ಕೊಡೋದ್ರ ಮೂಲಕ. ಈಗ ಮೈಸೂರಲ್ಲೆಲ್ಲ ಒಳ್ಳೆ ವ್ಯವಸ್ಥೆ ಉಂಟು, ಸ್ಪೀಚ್ ಆ್ಯಂಡ್ ಥೆರಪಿ ಸೆಂಟರ್ ಇದೆ. ಅಲ್ಲೆಲ್ಲ ತಗೊಂಡೋಗಿ 2-3 ತಿಂಗಳು ಇದ್ದುಕೊಂಡು ಮಾತನ್ನು ಹೇಳಿಕೊಡುವಂಥದ್ದೆಲ್ಲ ಹೇಳ್ಕೊಡ್ತಾರೆ ಅಂತ. ಆ ರೀತಿಯಲ್ಲಿ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಮಾಡೋದು ವ್ಯವಸ್ಥೆಗೆ ನಾವು ವೈದ್ಯಕೀಯ ಪುನರ್ವಸತಿ ಅಂತ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಇಲಾಖೆಯಿಂದಲೂ ಅದಕ್ಕೆ ಸುಮಾರು ಸ್ಕೀಮ್ಗಳೆಲ್ಲ ಇದೆ. ನಾವು ನಿವಾರಣಾ ಶಸ್ತ್ರಚಿಕಿತ್ಸೆ ಅನ್ನುವಂಥ ಸ್ಕೀಮ್ ಉಂಟು. ಅದು ಗ್ರಾಮೀಣ ಮಟ್ಟದಲ್ಲಾದರೆ ವಾರ್ಷಿಕ ಆದಾಯ 30,000, ನಗರ ಪ್ರದೇಶ ಆದರೆ 50,000ಕ್ಕಿಂತ ಒಳಗಿರುವವರಿಗೆ ಅವರು ಕರೆಕ್ಟಿವ್ ಸರ್ಜರಿ, ಅಂದರೆ ಕರೆಕ್ಟಿವ್ ಸರ್ಜರಿ ಮೀನ್ಸ್ ಒಬ್ಬ ವಿಕಲಚೇತನ ವ್ಯಕ್ತಿ ನನಗೆ ಅಂಥದ್ದು ಹಾರ್ಟಿನ ತೊಂದರೆ ಇದೆ ಸರ್ಜರಿ ಮಾಡಿ ಅಂದರೆ ಕೊಡೋದಿಲ್ಲ. ಅವಾಗ ಈಗ ಕಣ್ಣಿನ ತೊಂದರೆ ಇದೆ ಅಂತಂದರೆ ಅವನು ಕಣ್ಣಿನ ಸರ್ಜರಿಯನ್ನು ಮಾಡಿದರೆ ಕಣ್ಣು ಸರಿ ಸ್ವಲ್ಪ ಅವನ ದೃಷ್ಟಿಯ ಪ್ರಮಾಣ ಜಾಸ್ತಿ ಆಗಬೇಕು, ಅದನ್ನು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಆಗ್ತದೆ ಅಂತ. ಆ ರೀತಿಯ ಸರ್ಜರಿಯನ್ನು ಮಾಡಿಕೊಂಡ್ರೆ ನಾವು 1 ಲಕ್ಷದವರೆಗೆ, ಮೊದಲು 35,000 ಇತ್ತು, ಈಗ ಅದನ್ನು 1 ಲಕ್ಷ ಮಾಡಿದ್ದಾರೆ. 1 ಲಕ್ಷ ಅವನು ಅಡ್ಮಿಟ್ ಆಗಿ ಬರುವಲ್ಲಿವರೆಗೆ ಏನು ಖರ್ಚಾದರೂ ಕೊಡ್ತೇವೆ. 1 ಲಕ್ಷದವರೆಗೆ ಅದನ್ನು ಕೊಡುವಂಥ ಅವಕಾಶ ಇದೆ. ಅದಕ್ಕೆ ಕರೆಕ್ಟ್ ಸರ್ಜರಿಗೆ ಸಂಬಂಧ. ಮತ್ತು ಅದೇ ರೀತಿ ನಮ್ಮ ಸರ್ವಶಿಕ್ಷಣ ಅಭಿಯಾನ ಅಂತ ಇದೆ. ಸುಮಾರು 18 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಸರ್ವಶಿಕ್ಷಣ ಅಭಿಯಾನದಲ್ಲಿ ಕೂಡ ಈ ರೀತಿ ಸರ್ಜರಿಗಳಿಗೆಲ್ಲ ಒಳಪಟ್ಟರೆ ಕೊಡ್ತಾರೆ. ಆಮೇಲೆ ಕನ್ನಡಕ ಬೇಕಾದರೆ ಕೊಡ್ತಾರೆ. ಆಮೇಲೆ ಅವರಿಗೆ ವೈದ್ಯಕೀಯವಾಗಿ ಕೃತಕ ಕಾಲುಗಳು ಬೇಕಾದ್ದು, ಕಿವಿಯ ಮಿಷನ್ ಬೇಕಾಗಿತ್ತು, ಇಂಥವೇನಾದರೂ ಬೇಕು ಸಾಧನ ಸಲಕರಣೆಗಳು. ಇದೆಲ್ಲ ಯಾಕೆ ಅಂತ ಹೇಳಿದರೆ ರಿಹ್ಯಾಬಿಲಿಟೇಷನ್ ಅಂದರೆ ಅದು ಒಬ್ಬ ವ್ಯಕ್ತಿ ಈಗ ಟ್ರೀಟ್ಮೆಂಟ್ ತಗೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಒಂದು ಮಗು ಇತ್ತು ಓಡಾಡ್ಲಿಕ್ಕೆ ಆಗೋದಿಲ್ಲ, ಟ್ರೀಟ್ಮೆಂಟ್ ಕೊಟ್ಟು ಓಡಾಡಿ ಆಯಿತು, ಆಮೇಲೆ ಶಾಲೆಗೆ ಹೋಗಬೇಕಲ್ಲ, ಶಾಲೆಗೆ ಹೋಗಬೇಕಿಂತ ಅದಕ್ಕೆ ವ್ಯವಸ್ಥೆ, ಒಂದು ವೀಲ್ ಚೇರೋ ಅಥವಾ ಒಂದು ಏನಾದರೂ ವ್ಯವಸ್ಥೆ ಆಗಬೇಕಲ್ಲ, ದೊಡ್ಡವರಿಗಾದರೂ ಮೂವ್ಮೆಂಟ್ ಆಗಬೇಕಿದ್ರೆ ಯಂತ್ರಚಾಲಿತ ವಾಹನ ನಾವು ಕೊಡ್ತಾ ಇದ್ವಿ ಆ ಥರ. ಅದಕ್ಕೆ ನಾವು ಎಂತ ಹೇಳೋದು ವೈದ್ಯಕೀಯ ಪುನರ್ವಸತಿ. ಈ ವೈದ್ಯಕೀಯ ಪುನರ್ವಸತಿ ವ್ಯಾಪ್ತಿಯಲ್ಲೇ ಬರ್ತದೆ. ಕೆಲವು ಈಗ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗಳೆಲ್ಲ ಬಂದಿದೆ. ಅದು ಜನರಲ್ ಇನ್ಶೂರೆನ್ಸ್ ಸ್ಕೀಮ್ ಅಂಡರಲ್ಲಿ ಬಂದಿದೆ. ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಈಗ ಹೊಸದಾಗಿ ಒಂದು ಲಾಂಚ್ ಮಾಡಿದ್ದಾರೆ, ಸ್ವಾವಲಂಬನ್ ಅಂತ, ಸೆಂಟ್ರಲ್ ಗೌರ್ಮೆಂಟ್. ಒಬ್ಬ ವಿಕಲಚೇತನ ವ್ಯಕ್ತಿಗೆ 3 ಲಕ್ಷವರೆಗೆ ಆದಾಯ ಇದ್ದರೂ ಕೂಡ ಅದರ ಒಳಗಿನವರಿಗೆ ಸಿಗ್ತದೆ. ವಿಕಲಚೇತನ ವ್ಯಕ್ತಿ 18 ವರ್ಷದ ಮೇಲ್ಪಟ್ಟು ಅವನು ಒಂಟಿಯಾಗಿದ್ದರೆ ಅವನ ಅಪ್ಪ ಅಮ್ಮನೂ ಕವರ್ ಆಗ್ತದೆ. ಒಂದು ವೇಳೆ ಅವನಿಗೆ ಮದುವೆ ಆಗಿದ್ದರೆ ಅವನು ಹೆಂಡತಿ ಮತ್ತು 2 ಮಕ್ಕಳು. ಈ ಥರದ್ದು ಒಳ್ಳೆಯ ಸ್ಕೀಮ್ ಅದು. ಅದನ್ನು ಈಗ ಈಗ ಲಾಂಚ್ ಮಾಡಿದ್ದಾರೆ. ಅದು ನಾವು ಪ್ರಾಯೋಗಿಕವಾಗಿ ಮೊನ್ನೆ ಒಂದು 2-3 ದಿನ ಉಡುಪಿಯಲ್ಲಿ ಮತ್ತು ಇದರಲ್ಲಿ ಒಂದು 10 ಜನರಿಗೆ ಅದು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯವರು ಮಾಡ್ತಾರೆ. ಅದಕ್ಕೆ ನಾವೀಗ ಅದನ್ನು ಹೆಚ್ಚಿಗೆ ಪಬ್ಲಿಸಿಟಿ ಕೊಡಲಿಲ್ಲ. ಒಂದು 10-20 ಜನರಿಗೆ ಮಾಡಿ ಅವ್ರ ಪಕ್ಕ ಅದನ್ನು ಫಲಾನುಭವಿಗಳು ತಗೊಂಡ್ಮೇಲೆ ನಾವು ಪಬ್ಲಿಸಿಟಿ ಕೊಟ್ಟು ಮಾಡೋ ಹಂತದಲ್ಲಿ ಮಾಡ್ತಾ ಇದ್ವಿ. ಇಂಥ ಸುಮಾರು ನಮ್ಮದು ನಿರಾಮಯ ಅಂತ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅದು ಮಾನಸಿಕ ಇವರಿಗೆ ಯಾರಿಗೆ ಮಾನಸಿಕ ಅಸ್ವಸ್ಥರು ಮತ್ತು ಸೆರೆಬ್ರಲ್ ಪಾಲಿಸಿ ಆಟಿಸಮ್ ಇರುವವರಿಗೆಲ್ಲ ನಿರಾಮಯ ಅನ್ನುವಂಥದ್ದು ಸ್ಕೀಮ್ ಇದೆ, ಮಲ್ಟಿಪಲ್ ಡಿಸೆಬಿಲಿಟಿ ಅವರಿಗೆ. ಅದು ರಾಷ್ಟ್ರೀಯ ದತ್ತು ನಿಧಿ ಕಾಯ್ದೆ ಅಂಡರ್ಲಿ ಬರುವಂಥದ್ದು. ಇಂಥ ಸುಮಾರು ವೈದ್ಯಕೀಯ ಸ್ಕೀಮ್ಗಳು ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸ್ಕೀಮ್ಗಳು ಕೂಡ ವಿಕಲಚೇತನರಿಗೂ ಸಿಗ್ತದೆ ಅವರು ಸರ್ಜರಿ ಮಾಡುವ ಸಂದರ್ಭದಲ್ಲಿ. ಆದರೆ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಒಂದು ಅಂತ ಹೇಳಿದರೆ, ಯಾವುದೋ ಒಂದು ಸ್ಕೀಮನ್ನು ತಗೊಳ್ತಾರೆ, ಆವಾಗ ಅವರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿಗೆ ಹೋಗ್ತದೆ. ಈಗ ಒಂದು ಯಶಸ್ವಿನಿ ಅಂತ ಇದ್ರಲ್ಲಿ ಒಂದು 8,000 ಬಂತು ಅಂತಾದರೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಡ್ತಾನೆ. ನೆಕ್ಸ್ಟ್ ನಾವು 1 ಲಕ್ಷ ಕೊಡ್ತೇವೆ ಅಂತಂದರೆ ಅವನಿಗೆ ಮೊದಲೇ ಗೊತ್ತಿದ್ರೆ ಅದಕ್ಕೆ ನಾವು ಮೊದಲೇ ಹೇಳ್ತೇವೆ. ಆವಾಗ ನಾವು ಅದನ್ನು ಅವರಿಗೆ ಬ್ಯಾಲೆನ್ಸ್ ಮಾಡ್ತೇವೆ. ಕೆಲವೊಮ್ಮೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾದ್ಮೇಲೆ ನಮ್ಮ ಹತ್ರ ಬರ್ತಾರೆ, ಆಗ ಅವರಿಗೆ ಕೊಡಲಿಕ್ಕೆ ನಮಗೆ ಕಾನೂನು ರೀತಿಯಲ್ಲಿ ಸ್ವಲ್ಪ ತೊಡಕೊಳ್ಳಾಗ್ತದೆ. ಇಂಥ ಅವೇರ್ನೆಸ್ಸನ್ನೆಲ್ಲ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಶಿಕ್ಷಣ ಅಭಿಯಾನ ನಮ್ಮ ಇವರೆಲ್ಲ ಅದನ್ನು ಸ್ವಲ್ಪ ಕೊಡ್ತಾ ಹೋದರೆ, ಅದಕ್ಕೆ ಈ ರೀತಿ ಮಾಧ್ಯಮದ ಮೂಲಕ ನೀವು ಇಂಥ ಅವಕಾಶ ಕೊಡೋದು ನಮಗೆ ಯಾಕೆ ಸಹಕಾರಿ ಅಂತ ಹೇಳಿದರೆ, ಈ ಮೀಡಿಯಾದ ಮೂಲಕ ನಾವು ಹೇಳಿದಾಗ ಜನರಿಗೆ ಅದು ಗೊತ್ತಾಗ್ತದೆ. ಇದನ್ನು ನಾನು ನನ್ನ
ಇನ್ನೊಂದು ಕಳಕಳಿಯ ವಿನಂತಿ ಅಂದರೆ ಕೇವಲ ವಿಕಲಚೇತನರು ಅವರಿಗೆ ಸಂಬಂಧಪಟ್ಟವರು ಮಾತ್ರ ಕೇಳೋದಲ್ಲ, ಈ ಪಬ್ಲಿಕ್ಸ್ ಕೂಡ ಇದನ್ನು ಕೇಳಿಕೊಂಡು ಸೋಷಿಯಲ್ ವರ್ಕರ್ಸ್ ಯಾರು ಆವಾಗ ಅವ್ರಿಗೆ ಏನಾಗ್ತದೆ, ಪಬ್ಲಿಕ್ಸ್ ಕೇಳಿದಾಗ ಅವರಿಗೇನು ಹೆಲ್ಪ್ ಮಾಡುವ ಅಂತ ಹೇಳ್ಕೊಂಡು ಯಾರಿಲ್ಲ ಅಂದ್ರೆ ನಮ್ಮನ್ನು ತೋರಿಸಿಕೊಡ್ತಾರೆ. ನಾನು ಅಷ್ಟೇ ಹೇಳೋದು, ಒಂದು ವೇಳೆ ಅವರು ನಮಗೆ ಉಳಿದವರು ಗೈಡ್ ಆದರೆ ಸಾಕು, ಅವರಿಗೆ ಒಂದು ಹ್ಯಾಂಡ್ ಪೋಸ್ಟ್ ನೋಡಿ, ಈ ಥರ ಒಂದು ಮೊನ್ನೆ ಹೌದು ಮೀಡಿಯಾದಲ್ಲಿ ಬಂದಿತ್ತು, ಸರ್ ಈ ಥರ ಒಂದು ಹೇಳಿದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಆಗು ಸಾಕು, ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅಂತ ಅವರು ಹೇಳಿದರೆ ಅದು ದೊಡ್ಡ ಉಪಕಾರ. ಆ ರೀತಿಯ ಒಂದು ಅವೇರ್ನೆಸ್ಸನ್ನು ನಾವು ಮೂಡಿಸಬೇಕು. ಅದಕ್ಕೋಸ್ಕರ ನೀವು ಈ ಥರ ಏನು ಮಾಡ್ತಾ ಇದ್ದೀರಿ ಮೀಡಿಯಾದ ಮೂಲಕ, ಅದು ನಿಜವಾಗಿ ನಮ್ಮ ಇಲಾಖೆಗೆ ಸಪೋರ್ಟಿವ್ ಅನ್ನೋದು ನನ್ನ ಭಾವನೆ ಸರ್. ಹೌದು, ಖಂಡಿತ ಸರ್. ಇದು ಇದರ ಪುನರ್ವಸತಿ ಸಂಬಂಧಪಟ್ಟಂತಿರುವ ಯೋಜನೆಗಳು, ಕೆಲವು ಯೋಜನೆ ಈಗ ಒಂದು ಹಂತ ಹೇಳಿದೆ, ಫಸ್ಟ್ ಸಮೀಕ್ಷೆ, ನೆಕ್ಸ್ಟ್ ವೈದ್ಯಕೀಯ ಪುನರ್ವಸತಿ, ಇನ್ನು 3 ಹಂತ ಉಂಟು. ವೈದ್ಯಕೀಯ ಪುನರ್ವಸತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಕೀಮನ್ನು ನಾನು ಹೇಳಿದೆ, ಕರೆಕ್ಟಿವ್ ಸರ್ಜರಿ. ಅದರಲ್ಲಿ ಅವರಿಗೆ ವೈದ್ಯಕೀಯ ಒಂದು ಹಾರ್ಟಿಗೆ ಸಂಬಂಧಪಟ್ಟದ್ದು ಬಿಟ್ಟು ಬೇರೆ ಎಲ್ಲ ಅವರಿಗೆ ಇಲ್ಲ, ಅದು ಏನಂದ್ರೆ ಕರೆಕ್ಟಿವ್ ಸರ್ಜರಿಯನ್ನು ಕ್ಲಿಯರ್ ಮಾಡ್ತಾರೆ ಇನ್ನು. ಏಕೆಂದರೆ ಕರೆಕ್ಟಿವ್ ಸರ್ಜರಿಯ ನಮ್ಮ ಇದಂತಂದರೆ ಕಣ್ಣಿನ ತೊಂದರೆ ಇದ್ದವು ಕಣ್ಣಿನ ಸರ್ಜರಿ ಮಾಡಿದಾಗ ಮಾತ್ರ ಸಿಗೋದು, ದೈಹಿಕ ತೊಂದರೆ ಇದ್ದವ ದೈಹಿಕ ಅದಕ್ಕೆ ಸಂಬಂಧಪಟ್ಟ ಸರ್ಜರಿ ಮಾಡಿ ಅದು ಸರಿಯಾಗಬೇಕು, ಆಗ ಅದು ಸರಿಯಾದ್ರೆ ಅದು ಸ್ವಲ್ಪ ಮಟ್ಟಿಗೆ ಅದು ಆ ಥರ ಸಿಗುವುದು. ಇದು ನೀವು ವಿಕಲಚೇತನ ವ್ಯಕ್ತಿ ಅಂತ ನಾನು ಹೇಳಿದಾಗೆ ಇನ್ಯಾವುದೋ ನನಗೆ ಹೊಟ್ಟೆ ನೋವಾಯಿತು ನಾನು ಟ್ರೀಟ್ಮೆಂಟ್ ತಗೊಂಡೆ ನನಗೆ ಕೊಟ್ಟಿದ್ದು ನಾವು ಇದನ್ನು ಕೊಡೋದಿಲ್ಲ. ಅದಕ್ಕೆ ಬೇರೆ ಯಾವುದಾದ್ರು ಆರೋಗ್ಯ ಇಲಾಖೆ ಸ್ಕೀಮ್ ಇದೆ, ಆರೋಗ್ಯ ಇಲಾಖೆ ಯಾವುದೋ ಸ್ಕೀಮಲ್ಲಿ ಅವನು ಟ್ರೀಟ್ಮೆಂಟ್ ಎಲ್ಲ ತಗೊಳ್ಬೋದು. ಈಗ ನೆಕ್ಸ್ಟ್ ನಾವು ಬರುವಂಥದ್ದು ವೈದ್ಯಕೀಯ ಇದು ಪುನರ್ವಸತಿಯ ನಂತರ ಬರೋದು ಕರೆಕ್ಟ್ ಆದಮೇಲೆ ಒಂದು ಮಕ್ಕಳಿಗೆ ಮುಖ್ಯವಾಗಿ ಅಥವಾ ದೊಡ್ಡವರಿಗೆ ಏನೋ ಈ ಥರ ತೊಂದರೆಯಿಂದಾಗಿ ಅವನಿಗೆ ಓಡಾಡಲಿಕ್ಕೆ ಆಗಲಿಲ್ಲ, ಶಾಲೆಗೆ ಹೋಗಲಿಲ್ಲ ಅಥವಾ ಒಂದೇನೋ ಕೆಲಸಕ್ಕೆ ಹೋಗಲಿಲ್ಲ, ಈಗ ನಾವು ಸ್ವಲ್ಪ ಸರಿ ಮಾಡಿದ್ವಿ. ನೆಕ್ಸ್ಟ್ ಅವನಿಗೆ ಏನು ಓಡಾಡಲಿಕ್ಕೆ ಒಂದು ವಾಹನವೋ ಒಂದು ಸ್ಕ್ರೆಚರ್ಸಾ ಅಥವಾ ಒಂದು ವಾಕರೋ ಅಥವಾ ಒಂದು ವೀಲ್ ಚೇರೋ ಒಂದು 3 ಚಕ್ರದ ಸೈಕಲೋ ಅಥವಾ ಈಗ ಹೊಸದಾಗಿ ಬಂದು ಯಂತ್ರಚಾಲಿತ ದ್ವಿಚಕ್ರ ವಾಹನ ಅಂಥವ ಕೊಟ್ಟರೆ ನೆಕ್ಸ್ಟ್ ಏನು ಅವನಿಗೆ ನಾನು ಈಗ ಓಡಾಡ್ಬೋದು ಹೋಗ್ಬೋದು, ನಾನು ಎಜುಕೇಷನ್ ಸಣ್ಣ ಮಕ್ಕಳಾದರೆ ನಾನೇನು ಓದಬೇಕು, ನಾನು ಶಾಲೆಗೆ ಹೋಗಬೇಕು ಅಂತ ಬರ್ತದೆ. ಇಲ್ಲಿ ತುಂಬ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಹೆಚ್ಚು ಫೋಕಸ್ ಮಾಡ್ತಾ ಇರೋದು ನಮ್ಮ ಇಲಾಖೆ ವೈದ್ಯಕೀಯ ಪುನರ್ವಸತಿ. ವೈದ್ಯಕೀಯ ಪುನರ್ವಸತಿಗೆ ಯಾವುದೇ ಇದಿಲ್ಲ, ವೈದ್ಯಕೀಯ ಅಲ್ಲ, ಶೈಕ್ಷಣಿಕ ಪುನರ್ವಸತಿಗೆ ಯಾವುದೇ ಆರ್ಥಿಕ ಇದರ ಮಾನದಂಡ ಇಲ್ಲ. ಅಲ್ಲಿ BPL APL ಆದಾಯ ಇದನ್ನು ಯಾವುದೂ ನೀಡೋದಿಲ್ಲ. ಅವ ಎಷ್ಟೇ ಶ್ರೀಮಂತ ಇರಲಿ ಬಡವ ಇರಲಿ, ಓದ್ತಾನೆ ಒಬ್ಬ ವಿಕಲಚೇತನ ವ್ಯಕ್ತಿ ಅಂತ ಹೇಳಿದರೆ ಅವನಿಗೆ ನಮ್ಮ ಇಲಾಖೆ ಸ್ಕೀಮ್ ಸಿಗ್ತದೆ. ಮುಖ್ಯವಾಗಿ ವಿದ್ಯಾರ್ಥಿ ವೇತನ. ಎಷ್ಟು ತನಕ ಸಿಗ್ತದೆ? ವಿದ್ಯಾರ್ಥಿ ವೇತನ ಅದು 1ನೇ ಕ್ಲಾಸಿಂದ ಸಿಗ್ತದೆ. ವಿದ್ಯಾರ್ಥಿ ವೇತನ ಅಂದರೆ ಅವನು ಇಲಾಖೆಯಿಂದ, ಯಾವುದೇ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಶಿಕ್ಷಣ ಇರ್ಬೋದು, ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಒಂದು ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. 1ನೇ ಕ್ಲಾಸಿಂದ 4ನೇ ಕ್ಲಾಸಿನವರೆಗೆ ಹೋಗುವ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 1,000 ರೂಪಾಯಿ. ಆನಂತರ 5ನೇ ಕ್ಲಾಸಿನ ನಂತರ ಅವನು SSLCವರೆಗೆ ಓದುವವರಿಗೆ 2,000 ರೂಪಾಯಿ. ಆಮೇಲೆ PUC ಓದುವವರಿಗೆ 3,000 ರೂಪಾಯಿ. ಮೊದಲು 1,500 ಇತ್ತು, ಈಗ ಫಸ್ಟ್ ಇಯರ್ ಸೆಕೆಂಡ್ PUC ಅವರಿಗೆ 3,000. ಡಿಗ್ರಿ ಓದೋರಿಗೆ 4,000 ವರ್ಷಕ್ಕೆ. ಆಮೇಲೆ ಅದರ ನಂತರ ಓದೋರಿಗೆಲ್ಲ ವರ್ಷಕ್ಕೆ 5,000 ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ತೇವೆ. ಇದಲ್ಲದೆ ಇದರ ಜೊತೆಗೆ ಈಗ ಪಬ್ಲಿಕ್ ಪರೀಕ್ಷೆಗಳಲ್ಲಿ, ಈಗ 10th ಅಲ್ಲಿ ಆಮೇಲೆ PUCಯಲ್ಲಿ ಎಲ್ಲ ಪಬ್ಲಿಕ್ ಪರೀಕ್ಷೆಯಲ್ಲಿ ಅವನು 60%ಗಿಂತ ಜಾಸ್ತಿ ತಗೊಂಡ್ರೆ ಆವಾಗ ಅವ್ರಿಗೆ ಪ್ರೋತ್ಸಾಹಧನ ಅಂತ ಕೊಡ್ತೇವೆ. ಇನ್ನು ಉನ್ನತ ವ್ಯಾಸಂಗ ಮಾಡುವಾಗ PUC ನಂತರ SSLC ನಂತರ ಉನ್ನತ ವ್ಯಾಸಂಗ ಮಾಡುವಂಥ ಮಕ್ಕಳಿಗೆ ಅವ್ರ ಫೀಸ್ ಏನು ಕಟ್ತಾರಲ್ಲ, ಗೌರ್ಮೆಂಟ್ ಫೀಸ್, ಲೈಬ್ರರಿ ಫೀಸ್, ಟ್ಯೂಷನ್ ಫೀಸ್, ಕೆಲವು ಅದನ್ನು ಕೂಡ ಶುಲ್ಕ ಮರುಪಾವತಿ ಅನ್ನುವಂಥ ಯೋಜನೆ ಇದೆ. ಈಗ ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆಲ್ಲ ಒಂದು 33,000 ರೂಪಾಯಿವರೆಗೆ ಬರ್ತದೆ, ಪ್ಲಸ್ ವಿದ್ಯಾರ್ಥಿ ವೇತನ ಬರ್ತದೆ. ಶುಲ್ಕ ಮರುಪಾವತಿ, ವಿದ್ಯಾರ್ಥಿ ವೇತನ, ಚೆನ್ನಾಗಿ ಮಾರ್ಕ್ ತಗೊಂಡ್ರೆ ಪ್ರೋತ್ಸಾಹಧನ ಬರ್ತದೆ. ಅಬೌಟ್ ಒಂದು 50,000ವರೆಗೆ ಒಂದು ವರ್ಷಕ್ಕೆ ಒಂದು ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಅವರಿಗೆ ಎಜುಕೇಷನಿಗೋಸ್ಕರ ಮಾಡ್ತಾ ಇದ್ವಿ. ಈಗ ಇನ್ನೊಂದು ಹೊಸದಾಗಿ ಈ ಅಂಧ ಮಕ್ಕಳು SSLC ಮತ್ತು ನಂತರ ಓದುವಂಥ ಅಂಧ ಮಕ್ಕಳಿಗೆ ಸರ್ಕಾರದಿಂದ ನಾವು ಒಂದು ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ದೇವೆ, ಉಚಿತ ಲ್ಯಾಪ್ಟಾಪ್. ಲಾಸ್ಟ್ ಇಯರ್ ಒಂದು 15 ಜನರಿಗೆ ಕೊಟ್ಟಿದ್ದೇವೆ, ಈ ಸಲ ಒಂದು 15 ಜನರನ್ನು ಗುರುತಿಸಿ ನಾವು ಇಲಾಖೆಗೆ ಕಳಿಸ್ತೇವೆ, ಅದು ಅಲ್ಲಿಂದಲೇ ಸಪ್ಲೈ ಆಗ್ತದೆ. ಅದು ಅಲ್ಲದೆ ಈಗ ಉನ್ನತ ವ್ಯಾಸಂಗ ಓದುವಂತಹ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದು, ಆಮೇಲೆ ಅವರಿಗೆ ಇನ್ನು ಮುಂದೆ ಏನಾದರೂ ವ್ಯಾಸಂಗ ಮಾಡ್ತಾರೆ, ಹೈಯರ್ ಸ್ಟಡಿಗೆಲ್ಲ ಹೋಗ್ತಾರೆ ಅಂದರೆ ಅದಕ್ಕೆ ನಾವು ಒಂದು IAS ಮಾಡ್ತಾರೆ ಅಥವಾ ಇನ್ನೊಂದು PhD ಮಾಡ್ತಾರೆ, ಇನ್ನೊಂದೆಲ್ಲ ಮಾಡ್ತಾರೆ ಅಂತಂದರೆ ಅದಕ್ಕೆ ಅದನ್ನು ಒಂದು ಕ್ಯಾಟಗರಿ ವೈಸ್ ಮಾಡಿಕೊಂಡು ಪ್ರೋತ್ಸಾಹಧನ ಅಂತ ಹೇಳ್ಕೊಂಡು ಕೊಡುವಂಥ ವ್ಯವಸ್ಥೆಯನ್ನು, ಇದು ಎಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಯಾವುದೇ ರೀತಿಯಂತಹ ಇದಿಲ್ಲ, ಆದಾಯ ಮಿತಿ ಇಲ್ಲ. ಆಯಾಯ ಶಾಲೆಯಿಂದಲೇ ಈಗ ಇನ್ನೊಂದು ಈಗ ನಮ್ಮದು ಅಲ್ಲದೆ ಈ ವರ್ಷ ಸೆಂಟ್ರಲ್ ಇದು ವಿದ್ಯಾರ್ಥಿ ವೇತನ ಸ್ಕೀಮ್ ಬಂದಿದೆ, ಬಟ್ 2 ಕಡೆ ತಗೊಳ್ಳೋಂಗಿಲ್ಲ. ಸೆಂಟ್ರಲಿಂದ ಆನ್ಲೈನ್ ಮೂಲಕ ಅವ್ರು ಮಾಡಿದರೆ ವಿದ್ಯಾರ್ಥಿ ವೇತನವನ್ನು ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ, HMSರಿಗೆಲ್ಲ ಕೊಡ್ತಿದ್ವಿ. ಈಗ ಏನಿಲ್ಲ, ನೇರವಾಗಿ ಮಗುವಿನ ಅಕೌಂಟ್ ಇದೆ, ಆಧಾರ್ ಕಾರ್ಡ್ ಇರ್ತದೆ, ಅದನ್ನು ತಗೊಂಡು ಈಗ ಖಜಾನಾ 2 ಅಂತ ಇಂಪ್ಲಿಮೆಂಟ್ ಆಗ್ತದೆ. ನಾವು ಇಲ್ಲಿ ಬಿಲ್ಲೆಲ್ಲ ಮಾಡಿದ ಮೇಲೆ ಅವನ ಅಕೌಂಟಿಗೆ ಹೋಗಿ ದುಡ್ಡು ಬೀಳ್ತದೆ. ಯಾವುದೇ ರೀತಿಯಲ್ಲಿ ಮಧ್ಯದಲ್ಲಿ ಯಾವ ಚೆಕ್ ರೂಪ ಆಗಲಿ ಏನಿಲ್ಲ, ಅವರವರ ಅಕೌಂಟಿಗೆ ಹೋಗೋದು ಎಲ್ಲ ಸ್ಕೀಮ್ ಕೂಡ ಈಗ ಇದು ಕೂಡ ಹಾಗೆ. ಯಾವುದು ಸ್ವಯಂ ಸೇವಾ ಸಂಸ್ಥೆಗಳಿಗೆ ನಾವು ಗೌರವಧನ ಎಲ್ಲ ಕೊಡ್ತಿದ್ವಲ್ಲ, ಎಲ್ಲವೇನು ಯಾವುದೇ ಫಲಾನುಭವಿಗೂ ನೇರವಾಗಿ ಇನ್ನು ದುಡ್ಡು ಕೊಡೋದಾಗಿ ಇವನ್ ಚೆಕ್ ಕೊಡುವಾಗೂ ಇಲ್ಲ. ಅವರ ಅಕೌಂಟ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಅಕೌಂಟ್ ನಂಬರ್, IFS ಕೋಡ್ ತಗೊಂಡ್ರೆ ಆನ್ಲೈನಲ್ಲಿ ಅದು ಹೋಗ್ತದೆ. ಖಜಾರಿಯಿಂದ ಡೈರೆಕ್ಟ್ ಅವರ ಅಕೌಂಟಿಗೆ ಬಿದ್ದು ನಮಗೆ ಮೆಸೇಜ್ ಮೊಬೈಲಿಗೆ ಮೆಸೇಜ್ ಬರ್ತದೆ, ಬಿತ್ತು ಇವತ್ತಿಂಥ ದಿನ ಅಕೌಂಟಿಗೆ ಅಂತ. ಈ ರೀತಿ ಒಂದು ಸಿಸ್ಟಮ್
ಒಂದು ಬರ್ತಾ ಇದೆ. ಖಜಾನಾ 2 ಇಂಪ್ಲಿಮೆಂಟ್ ಆದಮೇಲೆ ಈ ರೀತಿ ಒಂದು ವ್ಯವಸ್ಥೆ ಎಲ್ಲ ಯೋಜನೆಗಳಿಗೂ ಸ್ಕೀಮ್ಗಳಿಗೂ ಅನುಷ್ಠಾನಗೊಳ್ತಾ ಇದೆ ನಮ್ಮ ಇಲಾಖೆಯಲ್ಲಿ. ಎಲ್ಲ ಸಾಮಾನ್ಯವಾಗಿ ಎಲ್ಲ ಇಲಾಖೆಯಲ್ಲಿ ಇದು ಖಜಾನಾ 2 ಈಗ ಪ್ರಾರಂಭ ಆಗಿದೆ. ಈಗ ಈ ತಿಂಗಳಿಂದಲೇ ಸುಮಾರು ಒಂದು 28 ಇಲಾಖೆ ಮಾಡಿದ್ದಾರೆ. ನೆಕ್ಸ್ಟ್ ಮಾರ್ಚಿಂದ ಮತ್ತೆ ಎಲ್ಲ ಇಲಾಖೆಗೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ನಾನು ಹೇಳಿದ್ದು ಶೈಕ್ಷಣಿಕ ಪುನರ್ವಸತಿಗೆ ಸಂಬಂಧಪಟ್ಟಾಗಿ. ಈಗ ಒಂದು ಮಗು ಅಥವಾ ಯಾರೋ ಓದಿದ, ನೆಕ್ಸ್ಟ್ ಮುಂದೆ ಬರುವಂಥದ್ದು ಓದಿ ಆದಮೇಲೆ ಏನು ಮಾಡೋದು? ಮತ್ತು ಇನ್ನೊಂದು, ನಮ್ಮಲ್ಲಿ ವಿಕಲಚೇತನಲ್ಲಿ 2 ವಿಧ ಇದೆ. ಎಲ್ಲರೂ ಓದಲಿಕ್ಕೆ ಆಗೋದಿಲ್ಲ. ಈಗೊಂದು ಕೆಲವು ಮಕ್ಕಳಿಗೆಲ್ಲ ಒಂದು 5ನೇ ಕ್ಲಾಸ್ ಓದ್ಬೋದು, ಒಂದು 6ನೇ ಕ್ಲಾಸ್ ಓದ್ಬೋದು, ಕೆಲವು 10th ಓದ್ಬೋದು, ಅಥವಾ ಇನ್ನೂ ಹೆಚ್ಚು ಓದ್ತಾ ಇರೋದ್ರೆ ಈ ರೀತಿ ಸಪೋರ್ಟ್ ಮಾಡ್ತೇವೆ. ಓದಲಿಕ್ಕಾಗಲಿಲ್ಲ, ಮುಂದೆ ಏನು? ಓದಲಿಕ್ಕೆ ಆಗೋದಿಲ್ಲ ಅಂದರೆ ಅವನಿಗೆ ಸ್ವಉದ್ಯೋಗ ಏನಾದರೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಂತ ಬಿಡಬಾರ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಒಂದು ವೃತ್ತಿ ತರಬೇತಿ. ಈಗ ವಿಶೇಷ ಶಾಲೆಗಳಲ್ಲಿ ಓದೋದಿದ್ರೆ, ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು 8-7 ಶಾಲೆಗಳು, 5 ಶಾಲೆಗಳಲ್ಲಿ ಇಲಾಖೆಯಿಂದಲೇ ಅನುದಾನ ಇದೆ. ವಿಶೇಷ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಒಂದು ಮಗುವಿಗೆ ಒಂದು ತಿಂಗಳಿಗೆ, ವಸತಿ ಶಾಲೆಯಲ್ಲಿದ್ದರೆ 5,600 ಒಂದು ಮಗುವಿಗೆ, ವಸತಿ ಶಾಲೆ ಇಲ್ಲದಿದ್ದರೆ ಒಂದು ತಿಂಗಳಿಗೆ 5,000ವರೆಗೆ ಕೊಟ್ಟು, ಅದರಲ್ಲಿ ಟೀಚರ್ಸ್ ಸ್ಯಾಲರಿ ಅದರಲ್ಲೇ ಬರ್ತದೆ, ಅದರಲ್ಲಿ ಮಾಡ್ಕೊಳ್ಬೇಕು. ಆ ಥರ ಮಾಡೋದ್ರಿಂದ ಈಗ 5 ಶಾಲೆಗಳಿಗೆ ನಾವು ಅನುದಾನ ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಕೇಸ್, ಇದು ಟೀಚರ್ಸ್ಗಳಿಗೆ ಅರುಣೋದಯ ಶಾಲೆಯಲ್ಲಿ ಇರುವಂಥ ಒಂದು ಶಾಲೆ ಇದೆ, ಅರುಣೋದಯ ಅಂತೇಳಿ ಕಾರ್ಕಳದಲ್ಲಿ. ಅಲ್ಲಿ ಶಿಕ್ಷಕರ ವೇತನವನ್ನು ಜಿಲ್ಲಾ ಪಂಚಾಯತ್ ಅನುದಾನದಿಂದ ಕೊಡ್ತಾ ಇದ್ದೇವೆ ಫುಲ್ಲು. ಅದು ಏಡೆಡ್ ಸ್ಕೂಲ್. ಅದೇ ರೀತಿ ವೃದ್ಧಾಶ್ರಮ, ಒಂದು ವೃದ್ಧಾಶ್ರಮ ಇದೆ ನಮ್ಮ ಸರ್ಕಾರದಿಂದ, ಸ್ಫೂರ್ತಿ ಕೋಟೇಶ್ವರ ಸ್ಫೂರ್ತಿಯಲ್ಲಿ ಸ್ಫೂರ್ತಿಧಾಮ ಅಂತ ಒಂದು ವೃದ್ಧಾಶ್ರಮ ಇದೆ. ಅದಕ್ಕೂ ಕೂಡ ಜಿಲ್ಲಾ ಪಂಚಾಯತ್ ಅನುದಾನದಿಂದ ವರ್ಷಕ್ಕೆ 8 ಲಕ್ಷ ಅನುದಾನ ಬರ್ತದೆ 25 ಫಲಾನುಭವಿಗಳಿಗೆ. ಈ ಥರ ಇದು ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಈಗ ಓದಲಿಲ್ಲ, ಅವ್ರು ಏನಾಗಲಿಲ್ಲ ಅಂತಂದರೆ ಜೀವನಕ್ಕೆ ದಾರಿ ಬೇಕು ಅಂತಂದರೆ ಸಣ್ಣ ಪುಟ್ಟ ಸ್ವಉದ್ಯೋಗಗಳನ್ನು ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಲೋನ್ಗಳನ್ನೆಲ್ಲ ಕೊಡ್ತೇವೆ. ಸ್ವಉದ್ಯೋಗಗಳಿಗೆ ತರಬೇತಿಯನ್ನು ಕೊಡ್ತೇವೆ. ಈಗ ಮೊನ್ನೆ ಲಾಸ್ಟ್ ಡಿಸೆಂಬರಲ್ಲಿ 21ನೇ ತಾರೀಕಿಂದ ಜನವರಿ 2ನೇ ತಾರೀಕುವರೆಗೆ ಎನೇಬಲ್ ಇಂಡಿಯಾ ಇದರ ಮೂಲಕ ನಾವು ಮಣಿಪಾಲದ ಸಿಂಡ್ ಬ್ಯಾಂಕ್ ಇದರ ಋಷಿಯಲ್ಲಿ 29 ಜನ ತರಬೇತಿಯನ್ನು ಪಡೆದಿದ್ದಾರೆ. ವಿವಿಧ ಫಿನೈಲ್ ಮಾಡೋದು ಅಂತ ಸ್ವಉದ್ಯೋಗ. ಅವರಿಗೆ ಇನ್ನೇನು ಮಾಡ್ತೇವೆ, ಲೋನ್ ಫೆಸಿಲಿಟಿ ಸಿಗ್ತದೆ. ನಮ್ಮ ತಾಲೂಕ್ ಪಂಚಾಯತಲ್ಲಿ ಚೈತನ್ಯ ಯೋಜನೆ ಅಡಿಯಲ್ಲಿ ಕೊಡ್ತಾರೆ. ನಮ್ಮದೇ ಇಲಾಖೆಯಲ್ಲಿ ನಾವು ಆಧಾರ ಗೂಡಂಗಡಿ ಯೋಜನೆ, ಒಂದು 15,000 ಗೂಡಂಗಡಿ ಮತ್ತೊಂದು 20,000 ರೂಪಾಯಿ ಬಂಡವಾಳ ಅದನ್ನು ಕೊಡ್ತೇವೆ. ಇನ್ನು ನಮ್ಮದೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಉದ್ಯೋಗಿನಿ ಅನ್ನುವಂಥ ಒಂದು ಯೋಜನೆ ಇದೆ. ಉದ್ಯೋಗಿನಿ ಅಂತೇಳಿ ಅದಕ್ಕೊಂದು 10,000 ಸಬ್ಸಿಡಿ ಇದೆ. ಉಳಿದದ್ದನ್ನು ಅವರು ಬ್ಯಾಂಕ್ ಲೋನ್ ಮಾಡ್ಕೊಂಡು ಮಾಡಬೇಕು. ಹೀಗೆ ಸುಮಾರು ಸ್ವಉದ್ಯೋಗವನ್ನು ಮಾಡೋದ್ರ ಮೂಲಕ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಆಗದವರು ಒಂದು ಸ್ವಾವಲಂಬಿ ಜೀವನ ಮಾಡೋಕ್ಕೆ ಮಾಡುವಂಥದ್ದು. ಅದನ್ನೇ ನಾವು ಏನು ಹೇಳ್ತೇವೆ ಅಂತಂದರೆ ಶಿಕ್ಷಣದ ನಂತರದ ಔದ್ಯೋಗಿಕ ಪುನರ್ವಸತಿ ಅಂತ. ಇನ್ನು ಚೆನ್ನಾಗಿ ಓದಿದ್ರು ಅಂಥ ಸಂದರ್ಭದಲ್ಲಿ ಸರ್ಕಾರಿ ಕೆಲಸದಲ್ಲಿ ಅವರಿಗೆ ಮೀಸಲಾತಿ ಇದೆ. ಕ್ಲಾಸ್ ಸಿ ವಿಭಾಗದವರೆಗೆ 5% ಮೀಸಲಾತಿ. 100 ಜನರಿಗೆ ಕೊಡುವಾಗ 5 ಜನರ ವಿಕಲಚೇತನರಿಗೆ ಕೊಡಬೇಕು. ಕ್ಲಾಸ್ 1ನಲ್ಲಿ ಕೊಡಿದೆ 3%. ಕ್ಲಾಸ್ 1, ಕ್ಲಾಸ್ 2 ಆಫೀಸರ್ಸಲ್ಲಿ ಕೂಡ 3% ಮೀಸಲಾತಿಯನ್ನು ಅದು ಎಲ್ಲ ಇಲಾಖೆಯಲ್ಲೂ ಕಂಪಲ್ಸರಿಗೆ ಮಾಡ್ತಾ ಇದ್ದಾರೆ. ಬ್ಯಾಕ್ಲಾಗ್ ಇದರಲ್ಲಿ ತುಂಬಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವ ಇಲಾಖೆಯಲ್ಲಿ ಯಾರು ಯಾವ ರೀತಿಯ ವಿಕಲಚೇತನ ವ್ಯಕ್ತಿ ಯಾವ ಕೆಲಸವನ್ನು ಮಾಡಬಹುದು, ಎಲ್ಲರೂ ಎಲ್ಲವನ್ನು ಮಾಡಲಿಕ್ಕೆ ಆ ಥರ ಮಾಡಿ ಅದಕ್ಕೆ ರೋಸ್ಟರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟನೇ ಪೋಸ್ಟು ಬ್ಲೈಂಡಿಗೆ, ಇಷ್ಟನೇ ಪೋಸ್ಟು ಡೆಫಿಗೆ, ಇಷ್ಟನೇ ಪೋಸ್ಟು ದೈಹಿಕ ಅಂಗವಿಗೆ, ಈ ಥರ ಮಾಡಿಕೊಂಡು ಆಗ್ತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಬ್ಯಾಕ್ಲಾಗಿಂದ, ಈ ಆ್ಯಕ್ಟ್ ಆದಾಗಿಂದ ಏನೇನು ಬಾಕಿ ಇತ್ತು ಅದನ್ನು ತುಂಬುವ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ಔದ್ಯೋಗಿಕ ಪುನರ್ವಸತಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನಂದು ಒಂದು ಕಳಕಳಿ ವಿನಂತಿ, ಹೆಚ್ಚಿನವರು ಬರೋದು ನಮಗೊಂದು ಸರ್ಕಾರಿ ಕೆಲಸ ಕೊಡಿಸಿ. ಈಗ ನಾರ್ಮಲ್ ಇದ್ದವರಿಗೆ ಕೂಡ ಸರ್ಕಾರಿ ಕೆಲಸ, ಅದರಲ್ಲಿ ಕಾಂಪಿಟೇಷನ್ ಇದೆ. ಈಗ ವಿಕಲಚೇತನರಲ್ಲಿ ಈಗ ನೋಡಿ, ಒಂದು ಇದಿದ್ರೆ ಅವ್ರಲ್ಲಿ ಟಾಪ್ ಮಾರ್ಕ್ ಯಾರಿದೆ ಅವರಿಗೆ ಸಿಗ್ತದೆ. ಈಗ ವಿಕಲಚೇತನ ವ್ಯಕ್ತಿ ಅಂತ ತಕ್ಷಣ ಮಾರ್ಕ್ ಸಿಗೋದಿಲ್ಲ. ಅದ್ರ ರಿಸರ್ವೇಷನ್ ಇದ್ದರೂ ಕೂಡ ಅದರಲ್ಲಿ ಪ್ರಯಾರಿಟಿ ಇರ್ತದೆ, ಅದೆಲ್ಲರೂ ಮಾರ್ಕಿನ ಮೇಲೆ ಹೋಗ್ತದೆ. ಹಾಗೆ ಎಲ್ಲರೂ ಸರ್ಕಾರಿ ಕೆಲಸವೇ ಸಿಗಬೇಕು ಅಂತೇಳಿ ಕಾದರಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರೀತಿಯ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಸ್ವಾವಲಂಬಿ ಒಂದು ಏನು ಉದ್ಯೋಗ ಮಾಡುವಂಥದ್ದನ್ನು ಮಾಡ್ತಾ ಹೋದರೆ ಅದು ಅವರಿಗೆ ಔದ್ಯೋಗಿಕ ಪುನರ್ವಸತಿಯ ಒಂದು ಯಶಸ್ವಿ ಸಾಧನೆ ಆಗ್ತದೆ ಅಂತ ಹೇಳ್ಬೋದು. ಈಗ ಔದ್ಯೋಗಿಕ ಆಯಿತು. ನೆಕ್ಸ್ಟ್ ಬೇಕಾದ್ದು, ಕೆಲವು ಉದ್ಯೋಗ ಮಾಡಿದ ನಮಗೆ ದುಡ್ಡು ಬೇಕಲ್ಲ ಅಂತಾರೆ. ಉದ್ಯೋಗ ಮಾಡೋದು ಆರ್ಥಿಕ, ಅದನ್ನು ಮುಂದಿನ ಹಂತ ಆರ್ಥಿಕ ಪುನರ್ವಸತಿ. ಆರ್ಥಿಕ ಪುನರ್ವಸತಿಗೆ ಈಗ ಉದ್ಯೋಗ ಮಾಡ್ತಾನೆ, ಏನು ಸಂಬಳ ಬರ್ತದೆ ಮಾಡ್ತಾನೆ ಸರಿ, ಈಗ ಒಂದು ಸ್ವಉದ್ಯೋಗ ಮಾಡ್ತಾನೆ, ಏನು ದುಡಿತಾನೆ ಸರಿ, ಏನಿಲ್ಲದವನಿಗೆ. ಅದಕ್ಕೆ ಇಲಾಖೆ ಏನು ಮಾಡಿದೆ ಅಂತ ಹೇಳಿದರೆ, ಸರ್ಕಾರ ಕಂದಾಯ ಇಲಾಖೆ ಮೂಲಕ ಪೋಷಣಾ ಭತ್ಯೆ ಅಂತ, ಅಂಗವಿಕಲತೆ ಪ್ರಮಾಣ 40ರಿಂದ 75% ಒಳಗಿರುವವರಿಗೆ, 74% ಇರುವವರಿಗೆ ಒಂದು ತಿಂಗಳಿಗೆ 500 ರೂಪಾಯಿ, 75 ಮತ್ತು ಅದಕ್ಕಿಂತ ಎಬವ್ ಇದ್ದವರಿಗೆ ಒಂದು ತಿಂಗಳಿಗೆ 1,200 ರೂಪಾಯಿ ತಿಂಗಳಿಗೆ ಪೋಷಣಾ ಭತ್ಯೆ ಅಂತ ಕೊಡೋದು. ಅದನ್ನು ಯಾವುದೇ ಇನ್ಕಮ್ ಅಲ್ಲ, ಕೆಲವರಿಗೆ ಅದು ಗೊತ್ತಾಗೋದಿಲ್ಲ. ಅದನ್ನು ಇನ್ಕಮ್ ಅಂತ ಪರಿಗಣಿಸೋದು, ಅದು ಊಟಕ್ಕೆ ಕೊಡುವಂಥದ್ದು, ಅದೊಂದು ಪೋಷಣಾ ಭತ್ಯೆ ಅಂತ. ಅದು ಜಾಸ್ತಿ ಆಗ್ತಾ ಹೋಗ್ತದೆ.
ವರ್ಷ ವರ್ಷ ಅಂತಲ್ಲ, ಅದು ಅವಕಾಶ ಬಿದ್ದಾಗ ಬಜೆಟ್ ನೋಡಿಕೊಂಡು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈಗ ಸದ್ಯ ಇಷ್ಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಮಾನದಂಡ ಸ್ವಲ್ಪ ಇನ್ಕಮ್ ಲಿಮಿಟನ್ನು ಮಾಡಿದ್ದಾರೆ. ಈಗ ಸ್ವಲ್ಪ ಅದರಲ್ಲೂ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. APL BPL ಅಂತ ಇದ್ದರೂ ಕೂಡ, ಒಂದು ವೇಳೆ APL ಆಗಿದ್ದರೂ ಕೂಡ ಅವನು ಸಿವಿಯರ್ ಇದ್ದಂತಾನಂತಾದರೆ ಆವಾಗ ತಹಶೀಲ್ದಾರರು ಒಂದು ಅದಕ್ಕೆ ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಕಂದಾಯ ಇಲಾಖೆ ಮೂಲಕ ನಾವು ಇಂಪ್ಲಿಮೆಂಟನ್ನು ಮಾಡ್ತೇವೆ. ಇದು ಆರ್ಥಿಕ ಪುನರ್ವಸತಿ ಅಂಗವಾಗಿ ಕೆಲಸ ಮಾಡುವವರಿಗೆ ಇದು ಕೊಡ್ತದೆ, ಸಂಬಳ ಸಿಗ್ತದೆ. ನಮ್ಮ ಸ್ವಉದ್ಯೋಗ ಮಾಡುವವರಿಗೆ ನಮ್ಮದೇ ಇಲಾಖೆಯಲ್ಲಿ ನೋಡಿ VRW MRW ಅಂತ. MRW ಮೀನ್ಸ್ ತಾಲೂಕು ಮಟ್ಟದಲ್ಲಿ ಒಬ್ಬರು, VRW ತಾಲೂಕು, ಇದು ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬರು. ನಾನು ಇಲ್ಲಿ ಈ ಸಂದರ್ಭದಲ್ಲಿ ನಂದೊಂದು ರಿಕ್ವೆಸ್ಟ್ ಏನಂತಂದರೆ, ಸುಮ್ಮನೆ ಕೂತ್ಕೊಳ್ಳುವವರು ಈಗ ಅವರಿಗೆ ಜಾಸ್ತಿ ಸಿಗ್ತದಾದರೆ ಹೋಗಲಿ. ಕೆಲವರು ನಮ್ಮಲ್ಲಿ ಸ್ವಲ್ಪ ಈ ಡಿಗ್ನಿಟಿ ಆಫ್ ಇದು ಲೇಬರ್ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ವೈಟ್ ಕಾಲರ್ ಸ್ವಲ್ಪ ಸಿಕ್ಕಿದ್ರೆ 10,000 ಸಿಗಬೇಕು, ಇಲ್ಲಾಂದರೆ ಬೇಡ, ಮನೆಯಲ್ಲಿ ಬೇಕಾದರೆ ಕೂತ್ಕೊಳ್ತಾರೆ. ಈಗ ನಾವು ಸಂಡೇ ನೋಡಿ ಕೆಲವು ನಾವು ಕೂಲಿ ಕೆಲಸಕ್ಕೆ ಬರುವಾಗ ಕೂಡ ಡಿಮಾಂಡ್ ಮಾಡ್ತಾರೆ, 800 ರೂಪಾಯಿ ಕೊಡಿ. ಇದನ್ನು ನಾವು ಬೇಕಾದ್ರೆ ಇಡೀ ದಿನಲ್ಲಿ ಕೂತ್ಕೊಳ್ತಾರೆ ಕಟ್ಟೆ ಮೇಲೆ, ಬಟ್ ಅವರು ಅದಕ್ಕಿಂತ ಕಡಿಮೆಗೆ ಬರೋದಿಲ್ಲ. ಹಾಗೆ ಇಲ್ಲಿ ಏನಾಗಿದೆ, ನೀವು ಸುಮ್ಮನೆ ಕೂತ್ಕೊಳ್ಳಬಹುದು, 2,000 ಆದರೆ 2,000 ಒಂದು ಜ್ಞಾನ ಆಗ್ತದೆ. ನೀನೊಬ್ಬ ವಿಕಲಚೇತನ ವ್ಯಕ್ತಿ, ವಿಕಲಚೇತನರಿಗೆ ಒಂದು ಅವಕಾಶ, ಸರ್ವಿಸ್ ಕೊಡುವಂಥ ಅವಕಾಶ. ಬೇರೆ ಒಳ್ಳೇದು ಸಿಕ್ಕಿದಾಗ ಹೋಗು, ನಾವೇ ಬೇಡ ಹೇಳೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಈ ಗ್ರಾಮೀಣ ಮಟ್ಟದಲ್ಲಿರುವಂತಹ ವಿಕಲಚೇತನ ಬಂಧುಗಳಿಗೆ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮಗೆ VRW ಆಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದೆ ಅಂತಾದರೆ ನಿಮಗೊಂದು ಅವಕಾಶ ಇದೆ, ನೀವು ಆದಷ್ಟು ದಿನ ಮಾಡಿ. ಪ್ರಾಯಮಿತಿ ಒಂದು ಹೇಳಿ ಸರ್. ಪ್ರಾಯಮಿತಿ ಹೌದು, 18ರಿಂದ 45 ವರ್ಷದ ಒಳಗೆ. 18ರಿಂದ 45 ವರ್ಷದ ಒಳಗೆ ಇರಬೇಕು. SSLC ಪಾಸ್ ಅಥವಾ ಫೇಲ್ ಆಗಿರ್ಬೋದು, ಅದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರಬೇಕು, ಅಷ್ಟೇ ನಮ್ಮ ಕಂಡೀಷನ್. ಅವರಿಗೆ ಕೆಲಸ ಏನು ಜಾಸ್ತಿ ಇಲ್ಲ. ಆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ನಮ್ಮ ಇಲಾಖೆಯ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಮಾಡಿಸಿಕೊಡುವಂಥದ್ದು ಜವಾಬ್ದಾರಿ. ಇದು ಔದ್ಯೋಗಿಕ ಆಯಿತು. ನೆಕ್ಸ್ಟ್ ಆರ್ಥಿಕವಾಗಿ ನಾನು ಅದೇ ಹೇಳೋದು, ಈ ಥರ ಮಾಡಿದಾಗ ಆರ್ಥಿಕವಾಗಿ ಮಾಶಾಸನ ಏನು ಇಲ್ಲದವರಿಗೆ, ದುಡಿಯುವವರಿಗೆ ಸಂಬಳ ಬರ್ತದೆ. ಇನ್ನು ಕೆಲವರಿಗೆ ಲೋನ್ ಗೀನ್ ಮಾಡ್ಕೊಳ್ಳೋದ್ರ ಮೂಲಕ, ಅವರ ಬಿಸ್ನೆಸ್ ಮಾಡೋದ್ರ ಮೂಲಕ ಅವರ ಬಂಡವಾಳವನ್ನು ಹೆಚ್ಚಿಸಿಕೊಂಡು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ನಾವು ಆರ್ಥಿಕ ಪುನರ್ವಸತಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಈಗ ಇಷ್ಟೆಲ್ಲ ಆಯಿತು. ಅವನು ಓದಿದ, ವೈದ್ಯಕೀಯ ಆಯಿತು, ಆಮೇಲೆ ಓದಿದ, ಆಮೇಲೆ ಕೆಲಸ ತಗೊಂಡ, ಇನ್ನು ಅವನಿಗೆ ಏನು ಬರ್ತದೆ, ಸ್ಟೇಟಸ್, ಸಾಮಾಜಿಕ ಪುನರ್ವಸತಿ. ಇಷ್ಟೆಲ್ಲ ಆದಮೇಲೆ ಹೌದು ನನಗೆ ಇಷ್ಟೆಲ್ಲ ಉಂಟು, ನನಗೊಂದು ಸ್ಟೇಟಸ್ ಬೇಕಲ್ಲ, ಸಾಮಾಜಿಕವಾಗಿ ನನಗೊಂದು ರೆಕಗ್ನಿಷನ್ ಬೇಕು, ನನ್ನನ್ನೊಂದು ವಿಕಲಚೇತನ ವ್ಯಕ್ತಿ ಅಂತೇಳಿ ಗುರುತಿಸಬಾರ್ದು, ನಾನೊಂದು ಸಾಮಾನ್ಯ ವ್ಯಕ್ತಿಯಾಗಿ ಇರಬೇಕು ಅಂತದ್ದು. ಆಗ ಅವನಿಗೆ ಸ್ಟೇಟಸ್ಸಿಗೋಸ್ಕರ ನೋಡಿ ಇಲಾಖೆ ತುಂಬ ಸ್ಕೀಮ್ಗಳನ್ನು ಮಾಡ್ಕೊಂಡಿದೆ. ಈಗ ನಾವು ಈಗ ಒಂದು ಸನ್ಮಾನ ಮಾಡ್ತೇವೆ ಒಬ್ಬ ವ್ಯಕ್ತಿಯನ್ನು, ಅಥವಾ ಒಂದು ಅವಾರ್ಡ್ ಕೊಡ್ತೇವೆ, ಅಥವಾ ಅವನಿಗೆ ಇವನು ಮದುವೆ ಆಗಬೇಕು ಅಂತ ಅವನು ಇಷ್ಟಪಟ್ಟರೆ ಮದುವೆ ಮಾಡಿ ಕೊಡ್ತೇವೆ, ಅದು ಸ್ಟೇಟಸ್ಸು. ಅವನಿಗೆ ಏನೋ ಒಂದು ಸ್ಪೋರ್ಟ್ಸಲ್ಲಿ ನಾನು ನನ್ನ ಪ್ರತಿಭೆಯನ್ನು ತೋರಿಸಬೇಕು ಅಂತಂದರೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಅವನಿಗೆ ಪ್ರೋತ್ಸಾಹ ಅಂತ ಕೊಡ್ತೇವೆ. ಅವನು ಯಾವುದೋ ಒಂದು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು ಹೋಗ್ತಾನಂತಾದರೆ ಅವತ್ತು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಾಗ ನಮಗೆ ದಾಖಲೆಗಳನ್ನು ಕೊಟ್ಟರೆ ಅದನ್ನು ನಾವು ಇಲಾಖೆ ಕಳಿಸಿ ಪ್ರೋತ್ಸಾಹ ಇದು ನಮ್ಮಲ್ಲಿ ಇಲ್ಲ. ಈ ಸಂದರ್ಭ ನಮ್ಮದೊಂದು ರಿಕ್ವೆಸ್ಟ್, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾರು ಬರ್ತಾ ಇಲ್ಲ, ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಾಗಿ ಸ್ಟೂಡೆಂಟ್ಸು ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಕಲಚೇತನ ವ್ಯಕ್ತಿಗಳು ತಮ್ಮನ್ನು ಬಿಂಬಿಸಿಕೊಂಡಿದ್ದರೆ ಅಂಥವರು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ನಾವು ಪ್ರಸ್ತಾವನೆಯನ್ನು ಕೇಂದ್ರ ಕಚೇರಿಗೆ ಕರೆಸಿ ಅದನ್ನು ಕೊಡಿಸೋ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಅಂದರೆ ಕೆಲವು ಜನರಲ್ಲಿ ತಲಾಂತಿರ್ತದೆ, ಅದನ್ನು ಮುಚ್ಚಿಡ್ತಾರೆ. ಹೌದೌದೌದು, ಅದೇ ಕೆಲವೊಂದು ಇನ್ನೂ ನೋಡಿ, ನಾನು ಉದಾಹರಣೆಗೆ ಒಂದು ಕೊಡ್ತೇನೆ. ವಿಕಲಚೇತನ ವ್ಯಕ್ತಿ ಕೆಲವರು ಅವರಿಗೆ ಫೆಸಿಲಿಟೀಸ್ ಬೇಕು, ಬಟ್ ತಾವು ವಿಕಲಚೇತನ ವ್ಯಕ್ತಿಯಂತ ತೋರಿಸಿಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಒಂದು ಸ್ಕೀಮ್ ಹೇಳ್ತೇನೆ ನಾನು, ವಿಕಲಚೇತನರು ಮದುವೆಯಾದಂತಹ ಸಾಮಾನ್ಯ ವ್ಯಕ್ತಿಗೆ ನಾವು 50,000 ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತೇವೆ. ಇದಕ್ಕೆ ಯಾವುದೇ ಆದಾಯ ಮಿತಿ ಇಲ್ಲ. ಇದು ನಾವು ಕೊಡುವಂಥದ್ದು ಒಂದು ಪ್ರೋತ್ಸಾಹ ಮದುವೆಗೆ. ಒಂದು ಸಾಮಾನ್ಯ ವ್ಯಕ್ತಿಯನ್ನು ವಿಕಲಚೇತನ ವ್ಯಕ್ತಿಯನ್ನು ಮದುವೆಯಾದಂತಹ ಸಾಮಾನ್ಯ ವ್ಯಕ್ತಿ, ವಿಕಲಚೇತನ ವ್ಯಕ್ತಿ ವಿಕಲಚೇತನನ್ನಾದ್ರೂ ಕೊಡೋದಿಲ್ಲ. ನಮ್ಮ ಉದ್ದೇಶ ಏನಂತಂದ್ರೆ ಇಬ್ಬರು ವಿಕಲಚೇತನ ಮತ್ತು ಅವ್ರ ಲೈಫು ಇನ್ನು ಕೆಳಗೆ ಬರ್ತದೆ. ನಮ್ಮ ಉದ್ದೇಶ ಆಗಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ವಿಕಲಚೇತನ ವ್ಯಕ್ತಿಯನ್ನು ಮದುವೆಯಾಗಿ ಅವನಿಗೆ ಬಾಳು ಕೊಡಬೇಕು. ಅದಕ್ಕೆ ಒಂದು 50,000 ರೂಪಾಯಿ ಪ್ರೋತ್ಸಾಹ. ಅದನ್ನು ನಾವು ಬರ್ತಾರೆ ತಗೊಳ್ತಾರೆ. ಅದೇ ಒಂದು ಫಂಕ್ಷನ್ ಮಾಡ್ತೇನೆ, ಮಿನಿಸ್ಟರ್ ತಗೊಳ್ತೇನೆ, ಹೊರಗೆ ಎದುರು ಬರಲಿಕ್ಕೆ ತಯಾರಿಲ್ಲ. ಅದು ಹೋಗ್ಬೇಕು ಹೇಳೋದು ನಾನು. ಹೌದು, ನಾನು ಈ ಥರ ಒಂದು ಮಾಡಿದ್ದೇನೆ, ಅದನ್ನು ಅವನ ಒಪ್ಪಿಕೊಳ್ಬೇಕು. ಈ ಥರ ಒಂದು ಬಾಳು ಕೊಡೋದಕ್ಕೆ ನಾನೊಂದು ತ್ಯಾಗ ಅದೇ ಆ್ಯಕ್ಚುಲಿ. ಒಬ್ಬನು ಒಪ್ಪಿಕೊಂಡ್ರೆ ಇನ್ನೊಬ್ಬನ ಅಂತವನೇ ಮುಂದೆ ಅದೇ ಆವಾಗ ಬೇಡವರಿಗೆ ಅವರು ಅದು ಕೆಲವರೇ ಇರ್ತದೆ. ನಾವು ದುಡ್ಡು ಕೊಟ್ಟು ದುಡ್ಡಿನ ಆಸೆಗೆ ಮದುವೆ ಆಗೋದಲ್ಲ, ಅಲ್ಲ ಅದು ಇರ್ಬೋದು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆ ದುಡ್ಡಿಲ್ಲ ಅಂತೇಳಿ ನಾವು ಕೊಡೋದಲ್ಲ, ಅದನ್ನು ನಾವು ಕ್ಯಾಶ್ ಒಂದೇ ಸಲ ಕೊಡೋದಿಲ್ಲ. ಇಬ್ಬರ ಅದಕ್ಕೂ ಕಂಡೀಷನ್ ಇದೆ. ಮೊದಲನೇ ಮದುವೆ ಆಗಿರಬೇಕು, ಎಲ್ಲೋ ದುಡ್ಡು ಸಿಗ್ತದೆ ಅಂತ ಹೇಳ್ಕೊಂಡು ಒಂದು ಇದ್ದದನ್ನು ಬಿಟ್ಟಾಕಿ ಇನ್ನೊಂದು ಅಂಗವಿಕಲ ವ್ಯಕ್ತಿಯನ್ನು ಮಾಡೋದಲ್ಲ. ಮೊದಲನೇ ಮದುವೆ ಆಗಿರಬೇಕು. ಅದು ಯಾವಾಗ ಅಂದರೆ 2013 ಆಗಸ್ಟ್ 28ರ ನಂತರ ಮದುವೆ ಆದವರಿಗೆ. ಯಾಕಂದರೆ ಈ ಯೋಜನೆ ಬಂದಿರೋದು ಆವಾಗ. ಅದಕ್ಕೆ ಮೊದಲಿನವ್ರಿಗೆ ಹಿಂದೇನೋ 8 ವರ್ಷದ ಹಿಂದೆ ಆದವರಿಗೆ ಸಿಗೋದಿಲ್ಲ. ಆ ಥರ ಕೊಡ್ತೇವೆ. ಅದನ್ನು ನಾವು ಏನು ಮಾಡ್ತೇವೆ, ಇಬ್ಬರ ಜಾಯಿಂಟ್ ಅಕೌಂಟ್ ಮಾಡಿ 5 ವರ್ಷ ಫಿಕ್ಸೆಡ್ ಡಿಪಾಸಿಟ್ ಇಡ್ತೇವೆ. ಅವ್ರು 5 ವರ್ಷ ಲೈಫ್ ಮಾಡಬೇಕು. ಒಂದು ತಗೊಂಡೋಗಿ ದುಡ್ಡು ತಗೊಂಡಾಗ ಅವನು ಓಡಿದ್ರೆ ಅದಕ್ಕೆ ಆ ಥರ ಭದ್ರತೆಯನ್ನು ಮಾಡಿಕೊಂಡು 5 ವರ್ಷ ಅವನು ಬಡ್ಡಿಯಲ್ಲಿ ಜೀವನ ಮಾಡಬೇಕು. ಆ ರೀತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದು ವಿವಾಹ ಪ್ರೋತ್ಸಾಹಧನ ಅಂತ. ಇನ್ನೊಂದು ಒಳ್ಳೆಯ ಸ್ಕೀಮ್ ಇದೆ, ಅದು ಹೆಚ್ಚಿನವರಿಗೆ ಗೊತ್ತಾಗೋದಿಲ್ಲ. ಈಗ ಬ್ಲೈಂಡ್ ಹೆಂಗಸು, ಅವಳಿಗೆ ಕಣ್ಣು ಕಾಣೋದಿಲ್ಲ ಅಂತ ಒಂದು ಹೆಂಗಸು ಮದುವೆ ಆಗಿದೆ, ಅದಕ್ಕೊಂದು ಮಗು ಆಯಿತು.
ಮದುವೆ ಆಯಿತು ಅಂತಾದರೆ, ಮಗು ಆಯಿತು ಅಂತಾದರೆ ಅದು ಆದಾಯ ಮಿತಿ ವಾರ್ಷಿಕ 2 ಲಕ್ಷ. ಅದು ಸ್ವಲ್ಪ ಇದೆ ಜಾಸ್ತಿ ಇದೆ. ಅಂಥವರಿಗೆ ನಾವು ಏನು ಮಾಡ್ತೇವೆ, ಮಗು ನೋಡ್ಕೊಳ್ಳಿಕ್ಕೆ ಒಂದು ಜನ ಬೇಕಾಗ್ತದೆ ಅವರಿಗೆ. ಒಂದು ಮಗುವಿಗೆ ಅದಕ್ಕೆ ಮಗು ನೋಡ್ಕೊಳ್ಳಿಕ್ಕೆ 1 ತಿಂಗಳಿಗೆ 2,000 ನಾವೇ ಕೊಡ್ತೇವೆ. 2,000 ರೂಪಾಯಿ ಕೊಡ್ತೇವೆ. ಎಷ್ಟು? 2 ವರ್ಷ ಕೊಡ್ತೇವೆ. 1 ವರ್ಷಕ್ಕೆ 24,000, 2ನೇ ವರ್ಷಕ್ಕೆ 24,000, ಒಟ್ಟು 48,000 ಆ ಮಗು ನೋಡ್ಕೊಂಡವರಿಗೆ ಕೊಡ್ತೇವೆ, ಅವರ ಅಕೌಂಟಿಗೆ ಹಾಕ್ತೇವೆ. ಅಂಥದ್ದು ಯಾರಿಗೆ ಒಂದಿದೆ, ಈಗ ಪಡುಬಿದ್ರಲ್ಲಿ ಒಂದು ಕೇಸ್ ಇದೆ, ಅದು ನಾಳೆಗೆ ಮುಗೀತದೆ. ಈ ಸಂದರ್ಭದಲ್ಲಿ ನಾನು ಮೀಡಿಯಂ ಮೂಲಕ ಹೇಳೋದು ಏನು ಅಂತ ಹೇಳಿದರೆ, ಅಂಥವ್ರು ಯಾರಾದರೂ ನಿಮ್ಮ ಪರಿಸರದಲ್ಲಿ ಇದ್ದರೆ ನಮಗೆ ದಯವಿಟ್ಟು ಮಾಹಿತಿ ಕೊಡಿ ಸಾಕು. ನಾವು ಹೋಗಿ ಅವರನ್ನು ಸಂಪರ್ಕಿಸಿ ಅವರಿಂದ ದಾಖಲೆಗಳನ್ನು ಪಡೆದು ಕೊಡುವಂಥ ಇದು ನಮ್ಮಲ್ಲಿ ಇಲ್ಲ, ಫಲಾನುಭವಿ ಇಲ್ಲ. ಅದೊಂದು. ಇನ್ನೊಂದು, ಈ ವಿವಾಹ ಪ್ರೋತ್ಸಾಹಧನಕ್ಕೆ ನಾರ್ಮಲ್ ಸಾಮಾನ್ಯ ಕ್ಯಾಟಗರಿಯಲ್ಲಿ ಆಗಿದೆ. SC/STಯಲ್ಲಿ ನಮಗೆ ಒಂದು ಟಾರ್ಗೆಟ್ ಇದೆ. ಅದು ನಾವು ಈಗ ಮಾರ್ಚ್ ಒಳಗಡೆ ಫಿಲ್ಅಪ್ ಮಾಡಬೇಕು ಅಂತ. ನಿಮ್ಮ ಏರಿಯಾದಲ್ಲಿ ಯಾರಾದರೂ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಥರ ವಿಕಲಚೇತನ ವ್ಯಕ್ತಿಯನ್ನು ಮದುವೆ ಆದಂಥದ್ದು ನಿಮಗೆ ತಿಳಿದು ಬಂದರೆ ದಯವಿಟ್ಟು ನಮ್ಮ ಇಲಾಖೆಗೆ ಮಾಹಿತಿ ನೀಡಿ, ನಾವು ಅವರ ಹತ್ರ ದಾಖಲಾತಿಗಳು ಪಡ್ಕೊಂಡು ಆ ದುಡ್ಡನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. 2013 ನಂತರ 2013 ಆಗಸ್ಟ್ 28 ನಂತರ ಮದುವೆ. ಈ 2-3 ಯೋಜನೆಗಳು ಇದು ಹೊಸದಾಗಿ ಬಂದ ಯೋಜನೆಗಳು. ಇಂಥವಿದ್ದರೆ ನಾವು ಇದು ಮಾಡ್ತೀವಿ. ಇದೆಲ್ಲ ಯಾವುದಕ್ಕೆ ಬರ್ತದೆ ಅಂತಂದರೆ ಸ್ಟೇಟಸ್. ಅವನಿಗೆ ಒಂದು ಒಳ್ಳೆಯ ಸ್ಟೇಟಸನ್ನು ಕೊಡಬೇಕು, ಆ ಒಂದು ದೃಷ್ಟಿಯಿಂದ ಮಾಡುವಂಥದ್ದು. ಅದಕ್ಕೆ ನಾವು ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡುವಂಥದ್ದು, ಸಾಂಸ್ಕೃತಿಕದಲ್ಲಿ ಕ್ರೀಡೆ ಮಾಡೋದು. ಅವನಿಗೇನೋದೊಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾನೆ, ಮದುವೆ ಆಗಬೇಕಂದ್ರೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಈ ರೀತಿಯ ಒಂದು ಇದಕ್ಕೆ ನಾವು ಸಾಮಾಜಿಕ ಪುನರ್ವಸತಿ ಅಂತ ಹೇಳ್ತೇವೆ. ಈ ರೀತಿಯ ಹಂತವಾಗಿ ಮಾಡಿದ ಅಂತ ಆದರೆ ಅದಕ್ಕೆ ನೋಡಿ ಪೂರಕವಾಗಿ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ವಿಕಲಚೇತನರ ಪುನರ್ವಸತಿ ಕೇಂದ್ರ ಅಂತ ಇದೆ. ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ರಿಹ್ಯಾಬಿಲಿಟೇಷನ್ ಸೆಂಟರ್. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮ್ಮ ವಾರ್ತಾಭವನದ ಹತ್ರ ಇದೆ ಅದು, ಅಜ್ಜರಕಾಡಲ್ಲಿ, ಬ್ರಹ್ಮಗಿರಿಯಲ್ಲಿ, ವಾರ್ತಾ ಇಲಾಖೆಯ ಪಕ್ಕದಲ್ಲಿ ಅದಿದೆ. ಅದು ಈಗ ಕಳೆದ 1-3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಸರ್ವೆ ಮಾಡುವಂಥ ಇದನ್ನು ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ಅಲ್ಲಿ ಕೃತಕವಯವ ಕೂಡ ಆಗಬೇಕು. ಈ DDRCಯ ನಿಜವಾದ ಉದ್ದೇಶ ಏನಂತಂದರೆ, ಒಬ್ಬ ವಿಕಲಚೇತನನ್ನು ಗುರುತಿಸಿ ನಾನು ಈಗ ಹೇಳಿದ 5 ಸ್ಟೆಪ್ಗಳನ್ನು ಫಾಲೋ ಮಾಡಿ ಅವನಿಗೆ ಸ್ವಾವಲಂಬಿ ಜೀವನ ಮಾಡುವಲ್ಲಿವರೆಗೆ ಫಾಲೋ ಅಪ್ ಮಾಡಬೇಕು. ಅವನ ಕೇಸ್ ಫೈಲ್ ಇರಬೇಕಲ್ಲಿ. ಆ ಕೇಸ್ ಫೈಲ್ ಆಮೇಲೆ ಅವ್ರು ನೋಡಿ ಸರ್ ಈ ಥರ ರಿಹ್ಯಾಬಿಲಿಟೇಷನ್ ಇಷ್ಟು ಜನರಿಗೆ ಈ ವರ್ಷದಲ್ಲಿ ಮಾಡಿದ್ದೀವಿ. ಅದು DDRCಯ ನಿಜವಾದಂಥ ಒಂದು ಉದ್ದೇಶ. ಅದು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗ್ತಿಲ್ಲ, ಬಟ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈ ರೀತಿ ಒಂದು ವಿಕಲಚೇತನಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ವಿವಿಧ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತೇವೆ. ಇದಕ್ಕೆ ಸಪೋರ್ಟಿವ್ ಆಗಿ ನೀವು ಮೊದಲೇ ಹೇಳಿದಾಗೆ ಕಾನೂನು ಈಗ ಇಷ್ಟಿದ್ರೆ ಸಾಲದು, ಅವರಿಗೆ ರಕ್ಷಣೆ ಬೇಕಲ್ಲ. ಇದನ್ನೆಲ್ಲ ಮಾಡಲಿಕ್ಕೆ ಹೋದಾಗ ಒಂದು ಭದ್ರತೆ ಬೇಕು, ಮತ್ತು ಅವರಿಗೆ ರಕ್ಷಣೆ ಬೇಕು. ಅವರಿಗೆ ಒಂದು ಅಪಹಾಸ್ಯ ಮಾಡಬಾರ್ದು. ನೀವು ಮೊನ್ನೆ ನೋಡಿ ಪೇಪರಲ್ಲಿ ಬಂತು ನೋಡಿ, ವಿಕಲಚೇತನ ವ್ಯಕ್ತಿಯ ಸವಲತ್ತನ್ನು ಅಥವಾ ಅವನಿಗೆ ಏನಾದ್ರು ಇದು ಮಾಡಿದರೆ ಅವನಿಗೆ 1 ವರ್ಷದವರೆಗೆ ಸಜೆ ಮತ್ತು 5 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು ಅಂತ. ಅದು ಈ PWD ಆ್ಯಕ್ಟ್ ಅಂಡರಲ್ಲಿ ಬರ್ತದೆ. ವಿಕಲಚೇತನರ ಅಧಿನಿಯಮದ ಅಂಡರಲ್ಲಿ ಬರುವಂಥದ್ದು. ಒಂದು ಸಾಮಾನ್ಯ ವ್ಯಕ್ತಿ ವಿಕಲಚೇತನರಿಗೆ ಇರುವಂತಹ ಸವಲತ್ತನ್ನು ಕಸಿದುಕೊಂಡು ಮೋಸ ಮಾಡಿ, ಈಗ ನೋಡು ಮೋಸದ ಸರ್ಟಿಫಿಕೇಟನ್ನು ಕೊಟ್ಟು ಇವರ ಸ್ಕೀಮನ್ನು ಅವನು ತಗೊಂಡ್ರೆ, ಎಲ್ಲ ಬಿಟ್ಟು ಒಬ್ಬ ವಿಕಲಚೇತನ ವ್ಯಕ್ತಿಯನ್ನು ಅಪಹಾಸ್ಯ ಮಾಡಿದರೆ ಅವರು ರೆಕಾರ್ಡ್ ಮಾಡ್ಕೊಂಡದ್ದು ನೋಡಕ್ಕೆ. ಅದಕ್ಕೆ ಆಯುಕ್ತರು ವಿಕಲಚೇತನರ ಅಧಿನಿಯಮ ಅಂತ ಬೆಂಗಳೂರಲ್ಲಿ ಇದ್ದಾರೆ, ರಾಜ್ಯ ಆಯುಕ್ತರು. ಜಿಲ್ಲಾ ಮಟ್ಟದಲ್ಲಿ DC ಅವರೇ, ಜಿಲ್ಲಾ ಮಟ್ಟದ ಆಯುಕ್ತರು DC ಅವರು. DC ಅವರಿಗೆ ಇವರು ಕಂಪ್ಲೇಂಟ್ ಮಾಡಿದ ವಿತ್ ರೆಕಾರ್ಡ್ ಅಂತಾದರೆ ಅವನಿಗೆ ನಾವು ಪನಿಷ್ಮೆಂಟನ್ನು ಕೊಡ್ತೇವೆ. ಅದನ್ನೆಲ್ಲ ಅನುಷ್ಠಾನಗೊಳಿಸಲಿಕ್ಕೆ ಅಂತ DC ಅಂಡರಲ್ಲಿ ಸುಮಾರು ಸಮಿತಿಗಳೆಲ್ಲ ವಿವಿಧ ರೀತಿಯ ಸಮಿತಿಗಳಿದೆ. ತಹಶೀಲ್ದಾರರ ಅಂಡರಲ್ಲಿದೆ, DC ಅವರ ಅಂಡರಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಸಮಿತಿಗಳ ಮೂಲಕ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಇದು ರಕ್ಷಣೆ. ಒಂದು PWD ಆ್ಯಕ್ಟ್ ಅಂದರೆ ಈ ಕಾನೂನು ರಕ್ಷಣೆಯಲ್ಲಿ ಅವನಿಗೆ ಅಪಹಾಸ್ಯ ಮಾಡದೇ ಇರುವಂಥದ್ದು, ಅವನಿಗೆ ಭದ್ರತೆಯನ್ನು ಕೊಡೋದು, ಅವನಿಗೆ ತೊಂದರೆ ಮಾಡ್ತಾ ಇರೋದು, ಇದನ್ನೆಲ್ಲ ಮಾಡಲಿಕ್ಕೆ ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಆದ್ಯತೆಯ ಮೇಲೆಗೆ ಈಗ ನಾವು ಬಸ್ಸಲ್ಲಿ ಒಂದು ಸೀಟನ್ನು ವಿಕಲಚೇತನರಿಗೆ ಅಂತ ಕೊಟ್ಟಿದ್ದೇವೆ. ಅದು ಆ್ಯಕ್ಚುಲಿ ಆ ಸೀಟನ್ನು ಅವರಿಗೆ ಕೊಡಿಸುವಂಥ ಜವಾಬ್ದಾರಿ ಆ ಬಸ್ಸಿನ ನಿರ್ವಹಣೆಗಿದೆ, ಕಂಡಕ್ಟರ್ ಜವಾಬ್ದಾರಿ. ಒಬ್ಬ ವಿಕಲಚೇತನಿಗೆ ಮಹಿಳೆಯರ ಸೀಟು ಹೇಗೆ ಅವರು ಮಾಡಿಕೊಡ್ತಾರೆ, ಹಾಗೆ ನೋಡಪ್ಪ ಎದ್ದು ಎಬ್ಬಿಸಿ ಆ ಸೀಟನ್ನು ಬಿಟ್ಕೊಡ್ಬೇಕು. ನಿಜವಾಗಿ ಇದೆಲ್ಲ ನೋಡಿ, ನಾವು ಸಣ್ಣದಿದ್ದಾಗ ಮಕ್ಕಳಿದ್ದಾಗ ಯಾರು ಹಿರಿಯರು ಬಂದರೆ ನಾವು ಎದ್ದು ನಿಂತು ಮಕ್ಕಳಿಗೆ ಸೀಟು ಕೊಡ್ತಾ ಇದ್ವಿ. ಅದು ಯಾರು ಹೇಳಿಕೊಟ್ಟದ್ದಲ್ಲ ನಮಗೆ. ಆದರೆ ಇವತ್ತು ಏನಾಗ್ತಿದೆ, ಮಕ್ಕಳನ್ನು ಕೂರಿಸಿ ದೊಡ್ಡವರೇ ನಿಲ್ತಾರೆ, ನೀನು ಕೂತ್ಕೊ ಮಗ, ನೀನು ಕೂತ್ಕೊ ಅಂತ ಹೇಳ್ಕೊಂಡು. ಅದು ಅವರದ್ದು ತಪ್ಪಲ್ಲ, ಮಕ್ಕಳು ನಮ್ಮನ್ನು ಹಾಗೆ ಬೆಳೆಸೋದ್ರಿಂದ ನಾವು ಕೊಟ್ಟಿದ್ದೇವೆ. ಆವಾಗ ಈ ಕಾನೂನೆಲ್ಲ ಬೇಕಾಗಿರಲಿಲ್ಲ. ಈಗ ಕಾನೂನು ಇದ್ದರೂ ಅದನ್ನು ಮಾಡೋದಿಲ್ಲ. ಆಗ ಪಬ್ಲಿಕ್ ಸಪೋರ್ಟ್ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವುದು, ಮಂಗಳೂರು ಇರ್ಬೋದು, ಬುದ್ಧಿವಂತರ ಜಿಲ್ಲೆ ಇರ್ಬೋದು. ಆದರೆ ಅಂಥ ಒಂದು ವ್ಯಕ್ತಿ ಬಂದಾಗ ಅವನಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ಅವನನ್ನು ಇನ್ನೂ ಸ್ವಲ್ಪ ಇನ್ಸಲ್ಟ್ ಮಾಡಿದೆ, ನಿನಗೆ ನಾ ಸೀಟೇ ಬೇಕಾ, ನಿನಗೆ ಆಗ್ಲಿಕ್ಕೆ ಆಗೋದಿಲ್ಲ. ಪಬ್ಲಿಕ್ಸ್ ಸಪೋರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಡ್ರೈವರಲ್ಲಿ ಕಂಡಕ್ಟ್ರು ಅದನ್ನು ಅವರು ಮಾಡ್ತಾರೆ. ಎಲ್ಲಿವರೆಗೆ ಅಂತ ಒಂದು 2-3 ಕೇಸ್ಗಳು ಬಂದಾಗ ನಾವು ಹಿಂದಿನ DC ಅವರಿದ್ದಾಗ ಅವರ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿ ಬಸ್ಸನ್ನೇ ಒಳಗೆ ಹಾಕಿದ್ದಾರೆ.
ಇನ್ನು ಮುಂದೆ ಕೊಡಬೇಕು, ಈಗ ಲೈಸೆನ್ಸ್ ಕ್ಯಾನ್ಸಲ್ ಆ ಥರ ಒಂದು ಇದ್ದಾಗ ಆಟೋಮೆಟಿಕ್ಕಾಗಿ ಮಹಿಳೆಯರ ಸೀಟ್ ಹೇಗಿದೆಯೋ ಹಾಗೆ ಹಿರಿಯ ನಾಗರಿಕರದು ವಿಕಲಚೇತನರ ಸೀಟುಗಳನ್ನೆಲ್ಲ ಅವರಿಗೆ ಕೊಡಿಸುವಂಥದ್ದು, ಅದು ಒಂದು ಅವರಿಗೆ ಸಮಾನತೆಯನ್ನು ಕೊಡುವಂಥದ್ದು, ಕಾನೂನಿನ ಅರಿವನ್ನು ಮೂಡಿಸುವಂಥ ಒಂದು ಅಂಗ ಒಂದು ಇದು ಈ ಆ್ಯಕ್ಟಲ್ಲಿ ಬರ್ತದೆ. ಇನ್ನು ಅವರಿಗೆ ಕಾನೂನಿಗೆ ಸಂಬಂಧಪಟ್ಟ ಕಾನೂನು ನೆರವು ಪ್ರಾಧಿಕಾರ ನಮ್ಮ ಏನಿದೆ ಅವರು ಇವರಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯವನ್ನು ತೀರ್ಮಾನ ಮಾಡ್ತಾರೆ. ಇನ್ನು ನಾವು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಇದೆಲ್ಲ, ಈ ನ್ಯಾಷನಲ್ ದತ್ತು ನಿಧಿ ಕಾಯ್ದೆ ಅಡಿಯಲ್ಲಿ ಈ ಮಾನಸಿಕ ಇವರು ಯಾರು ಬುದ್ಧಿಮಾಂದ್ಯರು, ಬಹುವಿಧ ಅಂಗವಿಕಲರು, ಈ ಸೆರೆಬ್ರಲ್ ಪಾಲಿಸಿ ಮತ್ತು ಆಟಿಸಮ್ ಅಂತ 2 ಕಾಯಿಲೆ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ರಕ್ಷಣೆ ಕೊಡುವಂಥದ್ದು. ಇನ್ನು ಮೆಂಟಲ್ ಹೆಲ್ತ್ ಆ್ಯಕ್ಟ್, ಮೆಂಟಲ್ ಹೆಲ್ತ್ ಆ್ಯಕ್ಟ್ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟು ಕೂಡ ಮಾನಸಿಕ ಅಸ್ವಸ್ಥರು, ಈ ಬುದ್ಧಿಮಾಂದ್ಯರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ವಸತಿ ಇದನ್ನಂತ ಮಾಡುವಂಥದ್ದು ಈಗ ನಿಮ್ಮಲ್ಲಿದೆ, ಅದೇ ಥರ ಒಂದು ನಡೆಸುವಂಥದ್ದು ಆ ಮೆಂಟಲ್ ಹೆಲ್ತ್ ಆ್ಯಕ್ಟ್ ರಕ್ಷಣೆ ಕೊಡ್ತದೆ. ಇನ್ನು RCI ಆ್ಯಕ್ಟ್ ಅಂತಿದೆ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ, ಅದು ಏನು ಮಾಡ್ತದೆ ಈ ಪುನರ್ವಸತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತದೆ. ವಿಶೇಷ ಶಾಲೆಗಳನ್ನು ಮಾಡುವಂಥದ್ದು, ಕಾಲೇಜ್ ಮಾಡುವಂಥದ್ದು, ಅಲ್ಲಿ ಅವರಿಗೆ ಸರಿಯಾದವಾಗಿ ಎಜುಕೇಷನ್ಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು, ವೃತ್ತಿ ತರಬೇತಿಯನ್ನು ಹೊಂದಿದ ಶಿಕ್ಷಕರೇ ಅವರಿಗೆ ಇದನ್ನು. ಅದಕ್ಕೆ ಇಲ್ಲಿ ಏನಾಗಿದೆ ನೋಡಿ, ಈಗ ನಾವು ಗ್ರ್ಯಾಂಟ್ ಎಲ್ಲ ಕೊಡಬೇಕಿದ್ರೆ ಮೊದಲಿನ ಹಾಗೆಲ್ಲ ಒಂದು ಬುದ್ಧಿಮಾಂದ್ಯ ಶಾಲೆಯ ಶಿಕ್ಷಕರಿಗೆ ಗ್ರ್ಯಾಂಟ್ ಕೊಡಬೇಕು ಅಂತಾದರೆ ಅಲ್ಲಿ ಡಿಪ್ಲೊಮೊ MR ಡಿಪ್ಲೊಮಾ ಇದು ಮೆಂಟಲ್ ರಿಟಾರ್ಡೇಷನ್ ಡಿಪ್ಲೊಮಾದ ಟೀಚರೇ ಇರಬೇಕು. ಒಂದು ಬ್ಲೈಂಡ್ ಸ್ಕೂಲ್ ಇದ್ದರೆ ಅದರ ಡಿಪ್ಲೊಮಾದವನೇ ಇರಬೇಕು. ಹಾಗೆ ಶ್ರವಣ ದೋಷಕ್ಕೆ ಅದೇ ಸ್ಪೆಷಲ್ ಟೀಚರ್ ಇದ್ದರೆ ನಾವು ಕೊಡ್ತೇವೆ. ಇದು ಸಾಮಾನ್ಯ ಶಾಲೆ ಆಗಲ್ಲ, ವಿಶೇಷ ಶಾಲೆ ವಿಶೇಷ ತರಬೇತಿ. ಮತ್ತು ಇನ್ನೂ ಬರ್ತಾ ಇದೆ ಈ PWD ಆ್ಯಕ್ಟ್ ಅಮೆಂಡ್ಮೆಂಟ್ ಆಗ್ತಾ ಉಂಟು, ಈಗ ರಿವೈಸ್ ಆಗ್ತಾ ಇದೆ. ಈಗ 2013 ನಂತರ ಇನ್ನು ಸುಮಾರು ಒಂದು 30 ರೀತಿಯ ವಿಕಲಚೇತನರು ಅದಕ್ಕೆ ಸೇರಿಸ್ತಾ ಇದ್ದಾರೆ. ಇಷ್ಟವರೆಗೆ ಸಿರಿಬಾಯಿ, ಈ ತೊನ್ನು ರೋಗ, ಈ ಕುಬ್ಜರು ಇವರಿಗೆಲ್ಲ ಕೊಡ್ತಿರಲಿಲ್ಲ, ಈಗ ಅವರಿಗೂ ಸರ್ಟಿಫಿಕೇಟ್ ಕೊಡುವಾಗೆ ಆ ಥರ ಎಲ್ಲ ಕೆಲವು ಇದು ಬರ್ತಾ ಉಂಟು. ಮತ್ತು ಈ ರೀತಿ ಎಜುಕೇಷನ್ ಇದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಎಲ್ಲ ಕೊಟ್ಟು ವಿಕಲಚೇತನರ ಬಗ್ಗೆ ಹೆಚ್ಚಿನ ಈಗ ಅರಿವು ಬರ್ತಾ ಉಂಟು. ತುಂಬ ಸ್ಕೀಮ್ಗಳು ಬರ್ತಾ ಉಂಟು. ಈ ಸುಮಾರು 32 ಸ್ಕೀಮ್ ಉಂಟು ನಮ್ಮ ಇಲಾಖೆಯಲ್ಲಿ. ನಮಗೆ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೀಗ ಸ್ಟಾಫನ್ನೆಲ್ಲ ಸೆಟ್ ಮಾಡಿಕೊಂಡೆಲ್ಲ ಮಾಡಿದರೆ ಹಂತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಹೀಗೆ ತುಂಬ ಯೋಜನೆಗಳನ್ನು ಇಲಾಖೆ ಮಾಡ್ತಾ ಇದೆ. ಸರ್, ಈ ವಿಕಲಚೇತನರಿಗೆ ಈಗ ಪ್ರಯಾಣ ಆಗಲಿ, ಅವರಿಗೆ ಸಂಚಾರದ ಬಗ್ಗೆ ಅಥವಾ ಆ ಬಗ್ಗೆ ಯಾವ ರೀತಿ ಇದು ಅದೇ ನೀವು ಹೇಳ್ತಾ ಇರೋದು. ಈಗ ವಿಕಲಚೇತನ ವ್ಯಕ್ತಿ ಇಷ್ಟೆಲ್ಲ ನಾವು ಅನುಕೂಲ ಮಾಡಿಕೊಟ್ರು, ಇಷ್ಟು ಸ್ಕೀಮ್ ಇದ್ದರೂ ಅವನು ಎಜುಕೇಷನ್ ಮಾಡಬೇಕು, ಓಡಾಡಬೇಕು, ಸಂಬಂಧಿಕರ ಮನೆಗೆ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಈಗ ಒಂದು ಅವಾರ್ಡ್ ಕೊಟ್ಟರೆ ಅವನು ಅವಾರ್ಡ್ ತಗೊಳ್ಳಿಕ್ಕೆ ಬೆಂಗಳೂರಿಗೆ ಹೋಗಬೇಕು ಅಲ್ವಾ? ನೀವು ಹೇಳ್ತಾ ಇರೋದು ಅದು ಮೊಬೈಲಿಟಿ ಅಂತ, ಚಲನವಲನ ಅಂತ. ಒಬ್ಬ ವಿಕಲಚೇತನ ವ್ಯಕ್ತಿಗೆ ಫ್ರೀಯಾಗಿ ಒಂದು ಅವನೇ ಸ್ವತಂತ್ರವಾಗಿ ಹೋಗಿ ಬಂದ, ಅದಕ್ಕೆ ಓರಿಯಂಟೇಷನ್ ಆ್ಯಂಡ್ ಮೊಬೈಲಿಟಿ ಅಂತ, ಅದು O&M ತರಬೇತಿ ಅಂತ ಇದೆ. ಚಲನವಲನ ಮತ್ತು ಅದು ಬ್ಲೈಂಡಿಗೆ ಸಾಮಾನ್ಯವಾಗಿ ಅದನ್ನು ಮಾಡ್ತಾರೆ. ಒಬ್ಬ ಅಂಧ ವ್ಯಕ್ತಿ ಸ್ವತಂತ್ರವಾಗಿ ಹೋಗಿ ಬರಲಿಕ್ಕೆ ಅವನಿಗೆ ನಾವು ಆ ಸ್ಟಿಕ್ಕನ್ನು ಕೊಡ್ತೇವೆ, ಕನ್ನಡಕ ಕೊಡ್ತೇವೆ. ಆ ಸ್ಟಿಕ್ಕನ್ನು ಹಿಡ್ಕೊಂಡವ ಈಗ ಇಲ್ಲಿವರೆಗೆ ಕಂಪ್ಯೂಟರ್ ಡಿವೈಸಸ್ ಎಲ್ಲ ಬರ್ತದೆ, ಕಂಪ್ಯೂಟರೈಸ್ಡ್. ಅದು ಏನಾಗ್ತದೆ ಅಂತ ಅದು ಅವನ ಸ್ಟಿಕ್ಕನ್ನು ತಗೊಂಡು ಹೋದಾಗ ಅಲ್ಲಿ ಕಲ್ಲಿದ್ರದ್ದು ಹೇಳ್ತದೆ, ಅಲ್ಲಿ ಗುಂಡಿದ್ರೆ ಅವನಿಗೆ ಸಿಗ್ನಲ್ ಕೊಡ್ತದೆ. ಆ ರೀತಿ ಅವನು ಸ್ವತಂತ್ರವಾಗಿ ಬಂದ ವ್ಯಕ್ತಿ ಹೋಗಿ ಬರ್ತಾನೆ. ಹಾಗೆ ಎಲ್ಲ ರೀತಿಯ ವಿಕಲಚೇತನರು ಹೋಗಲಿಕ್ಕೆ ಈಗ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಅಲ್ಲಿ ಇಲ್ಲೆಲ್ಲ ಈ ಬ್ಯಾರರ್ ಫ್ರೀ ವಾತಾವರಣವನ್ನು ಮಾಡಬೇಕು ಅಂತ ಬಂದಿದೆ. ಕಂಪಲ್ಸರಿಯಾಗಿ ಈಗ ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ತೇವೆ. ಒಂದು ಸಾದಾ ಟಾಯ್ಲೆಟ್ ಮಾಡಿದಾಗ ಇನ್ನೊಂದು ಕಾಮಡ್ ಇಟ್ಕೊಂಡು ಮಾಡ್ತೇವೆ, ಯಾಕಂದ್ರೆ ವಯಸ್ಸಾದಾಗ ಆಗೋದಿಲ್ಲ ಅಂತೇಳಿ. ಹಾಗೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳದಲ್ಲಿ, ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಇವನ್ ಮದುವೆ ಛತ್ರಗಳನ್ನು ಕೂಡ ಇನ್ನು ಮುಂದೆ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಅವರಿಗೆ ಲೈಸೆನ್ಸ್ ಕೊಡಬೇಕಿದ್ರೇ ಅವನು ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇನ್ನೊಂದ್ಸಲ ಹೇಳ್ತೇನೆ ನಾನು, ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರ ಸ್ನೇಹಿ ಹಾಕುಂಟಾ ರ್ಯಾಂಪ್ಸನ್ನು ಮಾಡಿದ್ದಾರೆ. ಕೆಲವರು ರ್ಯಾಂಪ್ಸ್ ಅಂತ ಮಾಡ್ತಾರೆ, ಕೇಳ್ತಾರೆ ಸರ್ ರ್ಯಾಂಪ್ಸ್ ಮಾಡಿದ್ದೇವೆ ಅಂತ. ಅದರಲ್ಲಿ ಸಾಮಾನ್ಯರಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅವರಿಗೆ ಅಂದರೆ ಕಲ್ಪನೆ ಇಲ್ಲ. ಸ್ವಲ್ಪ ಹೀಗೆ ಇಳಿಜಾರು ಮಾಡಿದ್ದಾರೆ, ಅದು ರ್ಯಾಂಪ್ಸ್ ಅಲ್ಲ. 1 ಫೀಟ್ ಎತ್ತರ ರ್ಯಾಂಪ್ಸ್ ಮಾಡಬೇಕಿದ್ರೆ 12 ಫೀಟಿಂದ ಬರಬೇಕು. ಒಬ್ಬ ವೀಲ್ ಚೇರಲ್ಲಿ ಈಸಿಯಾಗಿ ದುಡ್ಕೊಂಡು ಅವನು ವೀಲ್ ಚೇರನ್ನು ದುಡ್ಕೊಂಡು ಒಳಗಡೆ ಬರಬೇಕು ಕಚೇರಿಗಳಿಗೆ. ಹಾಗೆ ಸಾರ್ವಜನಿಕ ಕಚೇರಿಗಳು, ಈ ಛತ್ರಗಳು, ಆಮೇಲೆ ರೈಲ್ವೆ ಇಂಥಲ್ಲೆಲ್ಲ ಅವರಿಗೆ ಚಲನವಲನಿಗೆ ಬೇಕಾದ ಬ್ಯಾರರ್ ಫ್ರೀ ಇದು ಮತ್ತು ಸಿಗ್ನಲ್ಸ್ಗಳಲ್ಲಿ ಬ್ಲೈಂಡಿಗೆ ಸಿಗ್ನಲ್ ಕೊಡಂತ ಹೇಳುವಂಥದ್ದು ರೆಕಾರ್ಡ್ ಮೇಲೆ ಅವರಿಗೆ. ಈಗ ಬಸ್ಗಳಲ್ಲಿ ಕಟ್ಪಾಡಿ ಬಂತು ಅಂತೇಳಿ ಆಗ ಅವರಿಗೆ ಗೊತ್ತಾಗ್ತದೆ, ಇಳಿತಾರೆ. ಆ ರೀತಿ ಅವರಿಗೆ ಮೊಬೈಲಿಟಿಗೆ ಸಂಬಂಧಪಟ್ಟಾಗೆ ತುಂಬ ಅದಕ್ಕೆ ಸಿಪ್ಡ ಅಂತ ಒಂದು ಯೋಜನೆ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆಯಲ್ಲಿ ಲಿಫ್ಟ್ ಮಾಡುವಂಥದ್ದಿದ್ದರೆ, ಇಂಥ ಬ್ಯಾರರ್ ಫ್ರೀ ಇದೆಲ್ಲ ಮಾಡೋದಿದ್ದರೆ ಕೋಟಿಗಟ್ಟಲೆ ಅವರು ಅನುದಾನವನ್ನು ಕೊಡ್ತಾರೆ. ಅಂಥ ಪ್ರಸ್ತಾವನೆಗಳನ್ನು ಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ ಮೂಲಕ ಅಥವಾ DC ಮೂಲಕ ಪ್ರಸ್ತಾವನೆಗಳನ್ನು ಕೊಟ್ಟರೆ ಇವನ್ ನೀವು NGOಗಳಿಗೂ ಮಾಡಲಿಕ್ಕೆ ಅವಕಾಶ ಉಂಟು. ಅಂಥದ್ದೇನು ಬಿಲ್ಡಿಂಗ್ ಮಾಡ್ತಾ ಇದ್ದೀರಿ, ಬ್ಯಾರರ್ ಫ್ರೀ ಇದು ಮಾಡ್ತೀರಿ ಅಂತಾದರೆ ಆ ಯೋಜನೆಯಲ್ಲಿ ಕೊಡಲಿಕ್ಕೆಲ್ಲ ಅವಕಾಶ ಉಂಟು. ಇದು ಚಲನವಲನಿಗೆ ಸಂಬಂಧಪಟ್ಟದ್ದು. ಇನ್ನು ನಾನು ಹೇಳಿದಾಗೆ ಬಸ್ಗಳಲ್ಲಿ ಸೀಟನ್ನು ಬಿಟ್ಟುಕೊಡುವಂಥದ್ದು. ಮತ್ತೀಗ ಇದೊಂದು ಬೇಡಿಕೆ ಉಂಟು, ಈಗ ಸಾಮಾನ್ಯರಿಗೆ ಹತ್ತಲಿಕ್ಕೆ ಆಗೋದಿಲ್ಲ ಬಸ್ಸಿಗೆಲ್ಲ. ಈಗ ನಾರ್ಮಲ್ ಬಸ್ ಅಂತ ಒಂದು ಬಂದಿದೆ, ಅದರಲ್ಲಿ ಸರ್ ಸ್ಟೆಪ್ಸ್ ಕೆಳಗುಂಟು. ಈಗ ಫಾರಿನಲ್ಲಿ ಬೇರೆ ಕಡೆ ಇದೆ, ಅದು ಬರುವಾಗ ಅದು ಬಿಟ್ಕೊಳ್ತದೆ, ಅವರನ್ನು ಒಳಗೆ ಹೋದ್ಮೇಲೆ ಸ್ಟೆಪ್ಸ್ ಮೇಲೆ ಬರ್ತದೆ. ಹೀಗೆ ಸ್ವಲ್ಪ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹತ್ತಿ ಇಳಿಲಿಕ್ಕೆ ಸಹಕಾರಿಯಾದಂಥ ಸ್ನೇಹಿಯಾದಂಥ ಬಸ್ಸುಗಳು ಮತ್ತು ನಿಲ್ದಾಣಗಳು ಅಂಥವೆಲ್ಲ ಮಾಡೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಗ್ಬೋದು. ಈಗ ಅದರ ಬಗ್ಗೆ ಬೇಡಿಕೆ ಇದೆ, ಬೇಡಿಕೆಗೆ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಉಂಟು. ಇದು ಚಲನವಲನಕ್ಕೆ ಸಂಬಂಧಪಟ್ಟ ಸರ್, ಸಂಚಾರದ ಬಗ್ಗೆ
ಅಂಗವಿಕಲರಿಗೆ ಅದು ಬಸ್ನಲ್ಲಿ ಹೋಗುವುದಾದರೆ ಅಥವಾ ಟ್ರೈನಲ್ಲಿ ಹೋಗುವುದಾದರೆ ಅವರಿಗೆ ಹೇಗೆ ಸರ್? ಅಂದರೆ ಅವರ ಟಿಕೆಟ್ ಎಲ್ಲ ಹೇಗೆ ಸರ್? ಅದು ಅವರಿಗೆ ಕನ್ಸೆಷನ್ ಇದೆ, ಒಂದು 50% ಕನ್ಸೆಷನ್. ಮೊದಲು ಇವರಿಗೆ ಒಬ್ಬ ವಿಕಲಚೇತನ ವ್ಯಕ್ತಿ ಹೋಗ್ತಾನೆ ಅಂತ ಆದರೆ ಅವನಿಗೆ ಮಾತ್ರ ಅಲ್ಲ, ಈಗ ಒಬ್ಬ ಬ್ಲೈಂಡ್ ಹೋಗ್ತಾನೆ ಅದು ಎಸ್ಕಾರ್ಟ್ ಅಂತ ಇರ್ತದೆ, ಅವನು ಒಟ್ಟಿಗೆ ಹೋಗೋರಿಗೆ ಕೂಡ ಕನ್ಸೆಷನನ್ನು ಕೊಡುವಂಥ ವ್ಯವಸ್ಥೆ 50% ಕನ್ಸೆಷನ್ ಇದೆ. ಅವನಿಗೆ ಈ ಬ್ಲೈಂಡಿಗೆಲ್ಲಾದರೆ ಟೋಟಲ್ ಕನ್ಸೆಷನ್ ಇರ್ತದೆ. ಈಗ ನಾವು KSRTC ಬಸ್ಸಲ್ಲಿ ಟೋಟಲ್ ಬ್ಲೈಂಡ್ ಇದ್ದವರಿಗೆ ಫ್ರೀ ಪಾಸ್, ಅವು ಕರ್ನಾಟಕದಲ್ಲಿ ಎಲ್ಲೇ ಬೇಕಾದರೂ ಓಡಾಡ್ಬೋದು. ಇನ್ನು ಮತ್ತೆ ನಮ್ಮ ಇಲಾಖೆಯಿಂದ ಒಬ್ಬ ವಿಕಲಚೇತನ ವ್ಯಕ್ತಿ ಅವನಿರುವ ಸ್ಥಳದಿಂದ 100 ಕಿಲೋಮೀಟರ್ ವ್ಯಾಪ್ತಿಗೆ ಸರ್ಕಾರಿ ಬಸ್ಸಲ್ಲಿ ಓಡಾಡ್ತಾನೆ ಅಂತಾದರೆ ನಾವು ಒಂದು ವರ್ಷಕ್ಕೆ ಅವನು 660 ರೂಪಾಯಿ ಇದು ಕೊಟ್ಟಿದ್ದು ಸಾಕು, DD ಕಟ್ಟಿ ನಮ್ಮ KSRTCಯಲ್ಲಿ ಪಾಸ್ ತಗೊಂಡ್ರೆ ಅವನು 1 ವರ್ಷ ಫ್ರೀಯಾಗಿ ಓಡ್ಬೋದು. 100 ಕಿಲೋಮೀಟರ್ ವ್ಯಾಪ್ತಿ ಇಲ್ಲಿಂದ ಭಟ್ಕಳವರೆಗೆ ಸಾಧಾರಣ ಫ್ರೀ ಹೋಗ್ಬೋದು. ಈ ಕಡೆಯಿಂದ BC ರೋಡ್ವರೆಗೆ ಹೋಗ್ಬೋದು. ಅವನು ಬೆಂಗಳೂರಿಗೆ ಹೋಗೋದಿದ್ರು ಅಲ್ಲಿವರೆಗೆ ಇದರಲ್ಲಿ ಹೋಗಿ ಆಮೇಲೆ ಟಿಕೆಟ್ ಮಾಡಿದರೆ ವಾಪಸ್ ಬರುವಾಗ BC ರೋಡ್ವರೆಗೆ ಟಿಕೆಟ್ ಮಾಡಿ ಆಮೇಲೆ ಬಸ್ ತೋರಿಸಿ ಇಲ್ಲಿ ಬರ್ಬೋದು. ಅಂದರೆ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವನಿಗೆ ಈಗ ಎಷ್ಟೋ ಜನ ನಮ್ಮಲ್ಲಿ ನಮ್ಮ ಡಿಸೇಬಲ್ಡ್ ಮಕ್ಕಳು ಯೂನಿವರ್ಸಿಟಿ ಕಾಲೇಜಿಗೆ ಮಂಗಳೂರಿಗೆಲ್ಲ ಬಸ್ಸಲ್ಲಿ ಹೋಗುವವರು ಗೌರ್ಮೆಂಟ್ ಬಸ್ ಇತ್ತಲ್ಲಿ ಫ್ರೀ, ಈಗ ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ. ನಾವು ಖಾಸಗಿಯವರಿಗೆ ರಿಕ್ವೆಸ್ಟ್ ಮಾಡಿದಾಗ ನಮ್ಮಲ್ಲಿ ಎಸ್ಪೆಷಲಿ ದುರ್ಗಾಂಬ ಇಂಥಲ್ಲೆಲ್ಲ ಅವರಿಗೆ ಅವಶ್ಯಕ ಸುಮ್ಮನೆ ಓಡಾಡೋರಿಗೆಲ್ಲ ನಿಜವಾಗಿ ಅವನ ಜೀವನಕ್ಕೆ ಒಂದು ಹೊಟ್ಟೆಪಾಟಿಗೆ ಓಡಾಡ್ತಾನೆ, ಎಜುಕೇಷನ್ಗೆ ಓಡಾಡ್ತಾನೆ, ಅಲ್ಲಿ ಕೂಡ 50% ಕನ್ಸೆಷನ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಕೊಡ್ತಾ ಇದ್ದಾರೆ. ಅಂದರೆ ಅದು ಕೂಡ 40 ವರ್ಷದ ದಾಟಿದವು, 40% ಹೌದು. ಅದು ಮಾತ್ರ ಅಂಗವಿಕಲತೆ ನಾವು 40% ನಮ್ಮ ಗುರುತು ಚೀಟಿ ತೋರಿಸ್ಬೇಕು, ವಿಕಲಚೇತನ ವ್ಯಕ್ತಿ ಅನ್ನೋದು ಗುರುತು ಚೀಟಿ ಇರಬೇಕು, ಅಂಥವರಿಗೆಲ್ಲ ಕೊಡ್ತಾರೆ. ಇವನ್ ಬಸ್ಸಲ್ಲಿ ಇದು ಏರಲ್ಲಿ ವಿಮಾನದಲ್ಲಿ ಇದರಲ್ಲಿ ಎಲ್ಲ ಕನ್ಸೆಷನ್ ಇದೆ. ಎಲ್ಲ ಈ ಕನ್ಸೆಷನ್ ಅಂತೂ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಇಬ್ಬರು ಕೂಡ ಕನ್ಸೆಷನ್ ಇರ್ತದೆ. ಸರ್, ಇತ್ತೀಚೆಗೆ ವರ್ಷಗಳಲ್ಲಿ ಅಂದರೆ ಅವರಿಗೆ ಹೊಸ ಯೋಜನೆಗಳೇನು ಬಂದಿದೆ ಅಂತ? ಅದೇ ನಾನು ಹೇಳಿದೆ, ಈಗ ಒಂದು 2 ಹೇಳಿದೆ. ಒಂದು ವಿವಾಹದವರಿಗೆ ಕೊಡುವಂಥದ್ದು, ಗೌರವಧನ ಕೊಡುವಂಥದ್ದು, ಒಂದು ಅಂಧ ಮಹಿಳೆಗೆ ಕೊಡುವಂಥದ್ದು. ಇನ್ನು ಈ ಹೆಚ್ಚಿನ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಹೋಗ್ಲಿಕ್ಕಿದ್ರೆ ಅಲ್ಲಿ ಅಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕೊಡುವಂಥದ್ದು ಪ್ರೋತ್ಸಾಹಧನ. ಆಮೇಲೆ ಈಗ ಈಗ ಈ ವರ್ಷ ಬರುವಂಥದ್ದು ನಾನು ಅದೇ ಹೇಳಿದೆ, ಸ್ವಾವಲಂಬನ್ ಅನ್ನುವಂಥ ಒಂದು ಇನ್ಶೂರೆನ್ಸ್ ಸ್ಕೀಮ್, ಅದು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು ಸ್ಕೀಮ್ಸ್ಗಳಿವೆ. ಅದು ಏನಾಗ್ತದೆ ಅಂತಂದರೆ ಆನ್ಲೈನ್ ಮೂಲಕ ಮಾಡುವಂಥದ್ದು ಇದು ಬಂದಿದೆ. ಆನ್ಲೈನ್ ಮೂಲಕ ಮಾಡೋದಿದ್ರೆ ಇಲ್ಲಿ ನಮ್ಮಲ್ಲಿ ಈಗ ಸಾಮಾನ್ಯ ವೃದ್ಧಾಶ್ರಮಗಳಿಗೆ ನಾವು ಗ್ರ್ಯಾಂಟ್ ಕೊಡ್ತೇವಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಗ್ರ್ಯಾಂಟ್ ಕೊಡ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ, ಸೆಂಟ್ರಲ್ ಗ್ರ್ಯಾಂಟಿಗೋಸ್ಕರ ಆನ್ಲೈನ್ ಮೂಲಕ ಸ್ಕೀಮನ್ನು ನಮಗೆ ಇದು ಮಾಡಬೇಕು, ಫೈಲನ್ನು ಪ್ರಸ್ತಾವನೆಯನ್ನು ಕೊಡಬೇಕಾಗ್ತದೆ. ಇಲ್ಲಿ ಸಾಮಾನ್ಯವಾಗಿ ನಿಮ್ಮ ವೃದ್ಧಾಶ್ರಮ ನಡೆಸುವಂಥ ಮೈನಾರಿಟೀಸ್ ಇವ್ರು ನಡೆದಿದ್ದರೆ ಇಲ್ಲಿ ಅದರ ಬಗ್ಗೆ ಯಾಕೆ ಆಸಕ್ತಿ ಮಾಡೋದಿಲ್ಲ ಅಂತಂದರೆ, ಮೈನಾರಿಟೀಸ್ ಇದರಲ್ಲಿ ಬಹುಶಃ ಒಂದು ವರ್ಷಕ್ಕೆ 5 ಲಕ್ಷದವರೆಗೆ ಮೈನಾರಿಟೀಸ್ ಇದರಿಂದ ಕೂಡ ವೃದ್ಧಾಶ್ರಮಗಳಿಗೆ ಕೊಡುವಂಥ ಅವಕಾಶ ಇರ್ತದೆ. ಹೀಗೆ ವೃದ್ಧಾಶ್ರಮ ನಡೆಸುವಂಥವ್ರು, ವಿಶೇಷ ಶಾಲೆಗಳನ್ನು ನಡೆಸುವಂಥವ್ರು ಫಸ್ಟ್ ಅವ್ರು ಏನು ಮಾಡಬೇಕು ಅಂತಂದರೆ ನಮ್ಮ PWD ಆ್ಯಕ್ಟ್ ಅಂಡರಲ್ಲಿ, ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅದು ಜಿಲ್ಲಾ ಮಟ್ಟದಲ್ಲಿ. ಅದನ್ನು ಮಾಡಿದ ಮೇಲೆ ಅವರು ಏನು ಮಾಡಬೇಕು ಅಂತ ಹೇಳಿದರೆ ರಾಜ್ಯದಿಂದ ಅನುಮತಿ ಪಡ್ಕೊಳ್ಬೇಕು. ರಾಜ್ಯ ನಮ್ಮ ಇಲಾಖೆಯಿಂದ ಅನುಮತಿ ಪಡೆದ ಮೇಲೆ 2 ವರ್ಷ ಅವ್ರು ನಡೆಸಬೇಕು. 2 ವರ್ಷ ಆದಮೇಲೆ ಅವ್ರು ಗ್ರ್ಯಾಂಟಿಗೆ ಅಪ್ಲೈ ಮಾಡ್ಬೋದು. ಅದೆಲ್ಲವೂ ಹಾಗೆ ಒಂದು ವೃದ್ಧಾಶ್ರಮ ನಡೆಸೋದು ಇರಲಿ, ಶಾಲೆಗಳು ಇರಲಿ, ಅಥವಾ ನಾವು ಈಗ ಹೊಸದು ಮಹಿಳಾ ಹಾಸ್ಟೆಲ್ ಇಲ್ಲಿ ಬೇಡಿಕೆ ಇದೆ. ಈ ಇವರಿಗೆ ನಮ್ಮ ವಿಕಲಚೇತನ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಸತಿ ನಿಲಯವನ್ನು, ಅದು ನಮ್ಮಲ್ಲಿ ಸ್ಕೀಮ್ ಇಲ್ಲ ನಮ್ಮ ಇಲಾಖೆಗೆ. ಬಟ್ ಈಗಾಗಲೇ ಕಾರ್ಕಳದಲ್ಲಿ ಒಬ್ಬರು ಪ್ರಾರಂಭ ಮಾಡಿದ್ದಾರೆ, ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಹಾಗೆ ಇನ್ನೊಂದು ಬೇಡಿಕೆ ಇದೆ, ಹಗಲು ಯೋಗಕ್ಷೇಮ ಕೇಂದ್ರ ಅಂತೇಳಿ, ಅದು ಇವರಿಗೆ ಹಿರಿಯ ನಾಗರಿಕರಿಗೆ. ಹಾಗೆ ಇವರಿಗೆ ವಿಕಲಚೇತನರಿಗೆ ಕೂಡ ಪುನರ್ವಸತಿ, ನಮಗೆ ಹಾಸ್ಟೆಲ್ ಇಲ್ಲ ಇಲ್ಲಿ. ವಿಕಲಚೇತನರಿಗೆ ಕೇಳ್ತಾರೆ ನಮ್ಮಲ್ಲಿ, ಅದೊಂದು ಈಗ ಇದೆ ಸರ್, ನಮ್ಮ ನಂತರ ಏನು ಉಡುಪಿ ಜಿಲ್ಲೆಯಲ್ಲಿ ಇಲ್ಲ, ಅದೊಂದು ಬೇಕಾಗಿದೆ. ಅದು ಡಿವಿಷನ್ ಲೆವೆಲಲ್ಲಿ ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಉಡುಪಿ ಡಿವಿಷನಿಗೆ ನಮ್ಮ ಮೈಸೂರು ಡಿವಿಷನಿಗೆ ಸಂಬಂಧಪಟ್ಟ ಹಾಗೆ ಒಂದು ಈಗ ಮೈಸೂರಿನವರಲ್ಲಿ ಒಂದು ಮಂಗಳೂರಿನವರಿಗೆ ಏನೋ ಒಂದು ಈ ಇವರಿಗೆ ಬುದ್ಧಿಮಾಂದ್ಯರು ಮತ್ತು ಮಾನಸಿಕ ಅಸ್ವಸ್ಥರು ಇದ್ದರೆ ಅಪ್ ಟು ಅವ್ರಿಗೆ 50 ಜನರಿಗೆ ಒಂದು ಶೆಲ್ಟರ್ ಮಾಡೋ ರೀತಿಯಲ್ಲಿ ಅಂಥದ್ದು ಆದರೆ ಆಗ ನಾವು ಬುದ್ಧಿಮಾಂದ್ಯರಿಗೆ ಇಲ್ಲಿ ಅದು ಸೇರಿಸ್ಬೋದು. ಸರ್ಕಾರದಿಂದ ಇದೆ, 2 ಇದೆ, ಒಂದು ಮಹಿಳೆಯರಿಗಿದೆ, ಒಂದು ಪುರುಷರಿಗಿದೆ. ಸರ್ಕಾರದಲ್ಲಿ ಉಡುಪಿಯಲ್ಲೆಲ್ಲ, ಬ್ಯಾಂಗ್ಳೂರಲ್ಲಿದೆ ಮತ್ತು ಹುಬ್ಬಳ್ಳಿಯಲ್ಲಿದೆ ಮಹಿಳೆಯರಿಗೆ. ಪುರುಷರಿಗೆ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿ ನಾವು ಕಳಿಸ್ತೇವೆ. ಮತ್ತು ನಮ್ಮ ಈ ಮಹಿಳೆಯರು ಮಾನಸಿಕ ಅಸ್ವಸ್ಥರಾಗಿದ್ದರೆ ನಮ್ಮ ಶಿವಮೊಗ್ಗದಲ್ಲೂ ಒಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದ್ದಿದೆ, ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಆದರೆ ಈಗ ನಮ್ಗೆ ಏನಾಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಶಾಲೆ ಇದೆ, ರೆಸಿಡೆನ್ಸ್ ಸ್ಕೂಲ್ ಇದೆ. ಈಗ ಬುದ್ಧಿಮಾಂದ್ಯರಿಗೆ ಪುರುಷರಿಗೆ 1-2 ಕಡೆ ಇದೆ. ಒಂದು 18 ವರ್ಷದವರೆಗೆ ಪುರುಷರಿಗೆ ಕೂಡ ನಮ್ಮ ನೇಜರಲ್ಲಿ ಒಂದು ಶಾಲೆ ಇದೆ, ಸ್ಪಂದನ ಅಂತೇಳಿ. ಮಹಿಳೆಯರಿಗಿಲ್ಲ. ಯಾರಾದರೂ ಮನಸ್ಸು ಮಾಡಿ ಮಹಿಳೆಯರಿಗೆ ಒಂದು ಅನುಪಾಲನಾ ಗೃಹದ ಹಾಗೆ ಏನಾದರೂ ಮಾಡ್ತಾರೆ ಅಂತಾದರೆ ಖಂಡಿತವಾಗಿ ಅದಕ್ಕೆ ನಾವು ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಕೊಡಲಿಕ್ಕೆ ಇದು ಮಾಡ್ಬೋದು. ಮಹಿಳೆಯರಿಗೆ ಶೆಲ್ಟರ್ ಇಲ್ಲ. ಅಲ್ಲಿ ನೀವು ವಿಶೇಷ ಶಾಲೆಗಳನ್ನು 25 ವರ್ಷದವರೆಗೆ ಮಕ್ಕಳಿಗೆ ಮಾಡ್ತೇವೆ. 65 ವರ್ಷದಂಥವರಿಗೆ ವೃದ್ಧಾಶ್ರಮ ಇದೆ. ಆ ಬಿಟ್ವೀನ್ ಅವರಿಗೆ ಯಾವುದಿಲ್ಲ. ಅದಕ್ಕೇನು ಸರ್ಕಾರದಿಂದ ವೃತ್ತಿ ತರಬೇತಿ ಸಂಸ್ಥೆ ಅಂತ ಮಾಡ್ತಾರೆ. ಈ ವೃತ್ತಿ ತರಬೇತಿ ಸಂಸ್ಥೆ ಅಂತ ಮಾಡೋದಿದ್ರೆ ಈ ಶಿಶು ಕೇಂದ್ರಿತ ಇದರ ವ್ಯಾಪ್ತಿಯಲ್ಲಿ ವೃತ್ತಿ ತರಬೇತಿ ಸಂಸ್ಥೆಗೆ ಅನುದಾನದ ಒಂದು ಅವಕಾಶ ಇರ್ತದೆ. ಅಂಥವೆಲ್ಲ ಕೆಲವು ಯಾವುದು ಇಲ್ಲ ಉಡುಪಿ ಜಿಲ್ಲೆಯಲ್ಲಿ. ಯಾವುದು ಅಂಥದ್ದನ್ನು ಮಾಡಲಿಕ್ಕೆ NGOsಗಳು ಮುಂದೆ ಬರಬೇಕು ಅನ್ನುವಂಥದ್ದು
ಈಗ ವೃದ್ಧಾಶ್ರಮಕ್ಕೆ ಬರ್ತಾರೆ, ಬೇಕಾದಷ್ಟು ಜನ ಬರ್ತಾರೆ. ನಾನು ಅದಕ್ಕೆ ಬೇಡ ಹೇಳೋದು, ದಯವಿಟ್ಟು ವೃದ್ಧಾಶ್ರಮ ಬೇಡ. ಈಗಾಗಲೇ ಒಂದು 20-22 ವೃದ್ಧಾಶ್ರಮ ಇದೆ. ಮತ್ತು ವೃದ್ಧಾಶ್ರಮವನ್ನೇ ಮಾಡೋ ಬದಲು ಇಂಥದ್ದು ಏನಾದರೂ ಅವರಿಗೆ ವಿಕಲಚೇತನರಿಗೆ ಅಥವಾ ಒಂದು ಹಿರಿಯ ನಾಗರಿಕರಿಗೆ ಉಪಯೋಗ ಆಗುವಂಥ, ಈಗ ಹಗಲು ಯೋಗಕ್ಷೇಮ ಕೇಂದ್ರ ಅದು ಉಡುಪಿ ಜಿಲ್ಲೆಗೆ ಬರಲಿಲ್ಲ, ಮತ್ತು ಬಂತು ಅಂತಾದರೆ ಅದು ಒಳ್ಳೆಯದೇ. ಯಾಕಂದರೆ ಇಬ್ಬರು ಪೇರೆಂಟ್ಸ್ ಇದ್ದಾಗ ಹೋದ ಮಕ್ಕಳು ಕೆಲಸಕ್ಕೆ ಹೋಗೋದಿದ್ರೆ ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹಿರಿಯ ನಾಗರಿಕರು ಅಟ್ಯಾಕ್ ಆಗ್ತದೆ, ಎಷ್ಟು ಹಗಲಲ್ಲೇ ಇರೋರ ಮನೆಗೆ ಹೋಗ್ತಾರೆ. ಅಂಥದ್ದೆಲ್ಲ ಏನಾದರೂ ಹೊಸ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ ಅವಕಾಶ ಇದ್ದರೆ ನಾವು ಅದನ್ನು ಮಾಡಿಕೊಡ್ತೇವೆ. ಈಗ ಇನ್ನು ಕೊನೆಯದಾಗಿ ಇದಿಷ್ಟೆಲ್ಲ ಸರ್ಕಾರ ಮಾಡ್ತದೆ, ಬಟ್ ಎಲ್ಲವನ್ನು ಸರ್ಕಾರ ಮಾಡಲಿಕ್ಕೆ ಆಗೋದು. ಸರ್ಕಾರದಿಂದ ಮಾಡಲಿಕ್ಕಾಗದಾಗ ನಾವು ಏನು ಮಾಡ್ತೇವೆ, NGOಸ್ಗೆ ಕೊಡ್ತೇವೆ. ಸ್ವಲ್ಪ ಗ್ರ್ಯಾಂಟನ್ನು ಕೊಟ್ಬಿಟ್ಟು NGO ನಡೆಸ್ತಾರೆ, ಅಲ್ಲಿ ಇನ್ನೂ ಚೆನ್ನಾಗಿ ನಡೀತದೆ. ಉಡುಪಿ ಜಿಲ್ಲೆ ಮಟ್ಟಿಗೆ ಎಲ್ಲ NGOಸ್ಗಳು ಒಳ್ಳೆ ರೀತಿಯಲ್ಲಿ ಗ್ರ್ಯಾಂಟ್ ಬರೋದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾರೆ. ಇದು ಇಷ್ಟೇ ಸಾಕಾಗೋದಿಲ್ಲ. ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಸ್ಕೀಮ್ಗಳ ಜೊತೆಗೆ ನಮ್ಮ ಇಲಾಖೆಯ ಸ್ಕೀಮ್ಗಳನ್ನು ಒಂದು ಜನರಿಗೆ ತಲುಪಿಸಬೇಕು. ನಾನು ಇವತ್ತು ಇಷ್ಟೊತ್ತು ವಿಷಯಗಳನ್ನು ಹೇಳಿದ್ದನಲ್ಲ, ಅದು ಮನೆ ಮನೆಗೆ ತಲುಪಿಸಬೇಕು. ಇದರಲ್ಲಿ ಯಾರ ಪಾತ್ರ ಮುಖ್ಯ ಅಂತ ಹೇಳಿದರೆ, ಕೇವಲ ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದರೆ, ವಿಕಲಚೇತನರಿಗೆ ಸಂಬಂಧಪಟ್ಟದ್ದು ಏನಾದರೂ ಮಾಡೋದಿದ್ರೆ ವಿಕಲಚೇತನರು ಮಾತ್ರ ಬರೋದು, ಅವರ ಪೇರೆಂಟ್ಸ್ ಬರೋದು. ಮಹಿಳಾ ದಿನಾಚರಣೆ ಅಂತ ಹೇಳಿದರೆ ಮಹಿಳೆಯರು ಮಾತ್ರ ಬರೋದು. ಹಿರಿಯ ನಾಗರಿಕರ ದಿನಾಚರಣೆ ಅಂತಂದರೆ ಹಿರಿಯ ನಾಗರಿಕರು ಮಾತ್ರ ಬರೋದು. ನನ್ನ ಒಂದು ಕಳಕಳಿಯ ವಿನಂತಿ ಅಂತಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಆಗಬೇಕು. ಒಂದು ವಿಕಲಚೇತನರ ದಿನಾಚರಣೆ ಅಂತೇಳಿ ನಾನು ಅದಕ್ಕೆ ಈ ಸಲ ಸುಮಾರು 600-700 ಜನ ಬಂದಿದ್ದಾರೆ. ಭಾಳ ಖುಷಿ ಆಯ್ತು ನನಗೆ. ಸಾರ್ವಜನಿಕರು ಬಂದಿದ್ದಾರೆ. ಒಂದು ವಿಕಲಚೇತನ ಮಕ್ಕಳು ಅಥವಾ ವ್ಯಕ್ತಿಗಳ ಪ್ರತಿಭೆಯನ್ನು ಬಂದಾಗ ಅವರಿಗೆ ಹೌದಲ್ಲ, ಆಗ ಇವರಿಗೆ ಕೊಂಡ ಖುಷಿ ಆಗ್ತದೆ. ಒಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಮಾಡುವಾಗ ಪಬ್ಲಿಕ್ಸ್ ಬರಬೇಕು, ಅವರ ಮನೆಯ ಮಕ್ಕಳು ಬರಬೇಕು, ಮೊಮ್ಮಕ್ಕಳು ಬರಬೇಕು. ಆ ಒಬ್ಬ ಹಿರಿಯ ನಾಗರಿಕ ವ್ಯಕ್ತಿಗೆ ನಾವು ಒಂದು ಗೌರವ ಕೊಟ್ಟರೆ ಆ ಮೊಮ್ಮಗನಿಗೆ ರಿಯಲೈಸ್ ಆಗ್ತದೆ, ನನ್ನ ಅಜ್ಜನಿಗೆ ಒಂದು ಎಷ್ಟು ಸ್ಟೇಟಸ್ ಇದೆ. ಒಂದು ವೇಳೆ ಅಪ್ಪ ಸರಿಯಾಗಿ ಮಗನ ನೋಡ್ಕೊಳ್ಳೋದಿದ್ರೆ, ಅಪ್ಪ ನನ್ನ ಮಗ, ಈ ಮೊಮ್ಮಗ ಹೇಳ್ತಾನೆ, ನೋಡು ಅಜ್ಜನಿಗೆ ಎಂಥ ಒಂದು ಇದಿದೆ, ನೀನು ಯಾಕೆ ನನ್ನ ಅಜ್ಜನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅಪ್ಪನಿಗೆ ಹೇಳ್ತಾನೆ. ಈ ರೀತಿಯ ಒಂದು ಜಾಗೃತಿಯನ್ನು ಹುಟ್ಟಿಸುವ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಈ ವಿಕಲಚೇತನರಲ್ಲಿ, ಹಿರಿಯ ನಾಗರಿಕರಲ್ಲಿ ಇಂಥ ನಮ್ಮ ಇಲಾಖೆ ಸ್ಕೀಮ್ ಅಥವಾ ಇದೆಲ್ಲ ನಾವು ಒಂದು ಕಾನೂನಿನಿಂದ ಅಥವಾ ಒಂದು ಒತ್ತಡಪೂರ್ವಕವಾಗಿ ಮಾಡೋದಲ್ಲ, ಮನಃಪೂರ್ವಕವಾಗಿ ಬರುವ ಹಾಗೆ ಒಂದು ಮಾಡುವಲ್ಲಿ ನಮ್ಮ ಜೊತೆಗೆ ಈ ಸಂಘಟನೆಗಳು, ನಾನು ಮುಖ್ಯವಾಗಿ ಹೇಳ್ತೀನಿ, ವಿಕಲಚೇತನ ಸಂಘಟನೆ ನಮ್ಮ ಕೆಲವೆಲ್ಲ ಜಿಲ್ಲೆಗಳಿವೆ, ನಮ್ಮ ಜಿಲ್ಲೆಯಲ್ಲಿ ಇದೆ. ನಾವು ಸಂಘಟನೆಯವರು ಕೇವಲ ಅವರಿಗೆ ಸವಲತ್ತು ಸಿಗಲಿಲ್ಲ ಅಂತ ಹೋಗಿ ಸ್ಟ್ರೈಕ್ ಮಾಡಿ ಅಥವಾ ಧರಣಿ ಹೂಡುವ ಅಥವಾ ಇದು ಮಾಡಿ ಕೇಳಿ, ಅದರ ಬದಲು ಅವರಿಗೆ ಅವೇರ್ನೆಸ್, ಇದನ್ನೆಲ್ಲ ತಿಳುವಳಿಕೆ, ಅವರಿಗೆ ಬೇಕಾದ ದಾಖಲಾತಿಗಳನ್ನು ಮಾಡಿಕೊಡ್ತೀವಿ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದು, ಅವನಿಗೆ ಎಜುಕೇಷನ್ ಮಾಡಿಸೋದಕ್ಕೆ ಅವನಿಗೆ ಕೊಟ್ಟು ತಗೊಂಡು ನಮ್ಮ ಹತ್ರ ಕೇಳಿ, ಸರ್ ಇವನಿಗೆ ಈ ಥರ ಎಲ್ಲ ಇದೆ, ಇವನಿಗೆ ಸ್ಕೀಮ್ ಕೊಡಿ. ಆ ಥರ ಮಾಡೋ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಸಂಘಟನೆಗಳು ಅವರೊಂದು ಪ್ರತಿನಿಧಿ ಗ್ರಾಮೀಣ ಮಟ್ಟದಲ್ಲಿ ಇರಬೇಕು. ಏನಾದರೂ ಪ್ರಾಬ್ಲಮ್ ಆದಾಗ ಅವರಿಗೆ ಸ್ಪಂದಿಸಬೇಕು. ಈ ರೀತಿ ಮುಖ್ಯವಾಗಿ ಸಂಘಟನೆಗಳು, ಆಮೇಲೆ NGOs, ನಮ್ಮ ಜನಪ್ರತಿನಿಧಿಗಳು ಅವರವರ ಕ್ಷೇತ್ರದಲ್ಲಿ ಇರುವಂಥ ವಿಕಲಚೇತನರಲ್ಲಿ, ಹಿರಿಯ ನಾಗರಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ನಾವೀಗ ಏನು ಮಾಡಿದ್ದೇವೆ ಅಂತಂದರೆ, ಸುಮಾರು 2700 ಜನ ಪಂಚಾಯತ್ ಮೆಂಬರ್ಗಳಿಗೂ ನಾವು ಇಲ್ಲಿ ಸ್ಕೀಮ್ಗಳನ್ನು ಡೈರೆಕ್ಟರ್ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಪೋಸ್ಟ್ ಮಾಡಿದ್ದೇವೆ. ಪೋಸ್ಟ್ ಮಾಡಿ ಎಕ್ನಾಲಜ್ ಅಂದರೆ ಈ ಸ್ಕೀಮ್ಗಳ ಬಗ್ಗೆ ಅರಿವು ನೀಡಿದ್ದೇವೆ. ಈಗ ಅವರಿಗೆ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಏರಿಯಾದಲ್ಲಿ ಹುಡುಗ ಇದ್ದಾನೆ, ನೀವೇನು ಇಂತಲ್ಲ ಏನು ಮಾಡಬೇಕು ಅಂತೇಳಿ. ಹಾಗೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಹಾಗೆ ಎಲ್ಲರೂ ಕೂಡ ಅಕ್ಕಪಕ್ಕದವರು ನೇರ ನಮಗೆ ನಮ್ಮ ಮನೆಯಲ್ಲಿ ಇಲ್ಲಲ್ಲ, ಹಾಗಲ್ಲ. ಮತ್ತು ಇನ್ನೊಂದು ತಗೊಂಡಂಥ ವಿಕಲಚೇತನರು ಅವನು ಒಂದು ಸವಲತ್ತನ್ನು ತಗೊಂಡು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಅವನು ಬೇರೆಯವರಿಗೆ ನೋಡು, ನಾನು ಈ ಥರ ಇದೆ, ನೀನು ಹೀಗೆ ಮಾಡು, ನನಗೆ ಹೀಗೆ ತಗೊಂಡಿದ್ದೇನೆ, ಆಗಿದೆ, ನೀನು ಹೋಗು. ಇನ್ನೊಬ್ಬರಿಗೆ ಈ ಸ್ವಲ್ಪ ಈ ಸಂಕುಚಿತ ಮನೋಭಾವನೆ ಕೆಲವರು ಅವರಿಗೆ ಮತ್ತೆ ಎಲ್ಲವೂ ನನಗೆ ಬೇಕು. ಒಬ್ಬ ತಗೊಂಡವ ಎಲ್ಲವನ್ನೂ ತಗೊಳ್ತಾನೆ. ಅದರ ಬದಲು ಅವನು ನನಗೆ ಇಷ್ಟು ಸಿಕ್ಕಿದೆಲ್ಲ ಇನ್ನೊಬ್ಬರಿಗೆ ಕೊಡಿಸುವ, ಈ ರೀತಿಯ ಒಂದು ಹೊಂದಾಣಿಕೆಯೊಂದಿಗೆ ನಮ್ಮ NGOs ಮಾಡ್ತಾ ಇದ್ದಾರೆ. ಇಲ್ಲ ಹೇಳೋದಿಲ್ಲ ನಾನು, NGOs, ಜನಪ್ರತಿನಿಧಿಗಳು, ಸಂಘಟನೆಗಳು, ಈ ಸಾರ್ವಜನಿಕರು, ಅವರ ಪೋಷಕರು, ಇವರೆಲ್ಲ ಮಾಡಿದ್ರು ಅಂತಾದರೆ ನಮ್ಮ ಇಲಾಖೆಯ ಸ್ಕೀಮ್ಗಳನ್ನು ನಾವು 100% ಅಚೀವ್ ಮಾಡ್ಬೋದು. ಈಗ ನಾನು ಅದೇ ಹೇಳಿದಾಗೆ ನಮಗೆ ಇನ್ನು ನೋಡಿ, ಆಧಾರ ಗೂಡಂಗಡಿಯಲ್ಲಿ ಇನ್ನೂ 5 SC/ST ಇದು ಬೇಕು, ಅಪ್ಲಿಕೇಶನ್ ಬೇಕು, ಸಿಗ್ತಾ ಇಲ್ಲ. ಯಂತ್ರಚಾಲಿತ ವಾಹನಕ್ಕೆ ಇನ್ನೊಂದು 2-3 ಬೇಕು. ಈ ಸಲ ನಾವು ಒಂದು 36 ಜನರನ್ನು ಇಲಾಖೆಗೆ ಗಳಿಸಿದ್ದೇವೆ. ಇನ್ನೊಂದು 4 SC/ST ಕೊರತೆ ಇದೆ ಅಲ್ಲಿ, ಅದರ ಅಪ್ಲಿಕೇಶನ್ ಸಿಗ್ತಲ್ಲ. ಯಾಕಂದರೆ ಅವರ ಮಟ್ಟಕ್ಕೆ ಹೋಗಿ ಅಲ್ಲಿ ಅವೇರ್ನೆಸ್ಸನ್ನು ಕೊಡುವಂಥ ನಮಗೆ ಕಷ್ಟ ಆಗ್ತದೆ. ಇಲಾಖೆ ಸಣ್ಣದಿರೋದ್ರಿಂದ ಅಲ್ಲಿ ಪ್ರತಿನಿಧಿಗಳು ಇದಿರೋದ್ರಿಂದ ಸಾರ್ವಜನಿಕರು ಏನಾದರೂ ನಿಮಗೆ ಈ ಲ್ಯಾಪ್ಟಾಪ್ ನೋಡಿ, ಲ್ಯಾಪ್ಟಾಪ್ ಇನ್ನೊಂದು 5 ಲ್ಯಾಪ್ಟಾಪ್ SC/ST ಇದಿರುತ್ತೆ, ಅದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇರ್ಬೋದು, ನಮಗೆ ಅದು ಎಲ್ಲವನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಥಳೀಯರು ಇಂಥ ಸ್ಕೀಮ್ಗಳು ಇದೆ ಅಂತ ಗೊತ್ತಾದ ತಕ್ಷಣ, ನೋಡು ಅಲ್ಲಿ ಮೊನ್ನೆ ಏನು ಹೇಳಿದ್ರಲ್ಲ, ಇನ್ನೇನು ಹೇಳೋದು ಬೇಡ, ನನಗೆ ಹೋಗಿ ಕೇಳು, ಇಲಾಖೆಯಲ್ಲಿ ಕೇಳು. ಇಲ್ಲಿ ಇನ್ನೊಂದು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ, ಏನಾದರೂ ಸಮಸ್ಯೆಗಳಾದಾಗ ನಮ್ಮನ್ನು ಕೇಳೋದಿಲ್ಲ, ಯಾವುದೋ ಸಂಬಂಧಪಟ್ಟದವರನ್ನು ಕೇಳ್ತಾರೆ. ಅವರಿಗೆ ನೀನು ಅಲ್ಲೋಗಿ ಇಲ್ಲೋಗು, ಏನೋ ಒಂದು ಸಣ್ಣ ವಿಷಯ ಇರ್ಬೋದು, ನೀನು ಮಾಹಿತಿ ಹಕ್ಕಲ್ಲಿ ಕೇಳ, ಅಥವಾ ನೀವೊಂದು ಮಹಿಳೆ ಇದಕ್ಕೆ ಆಯೋಗಕ್ಕೆ ಬರಿ, ಹೀಗೆತ್ತಲ್ಲ, ಅಥವಾ ನೀವು ರಾಷ್ಟ್ರಪತಿಗೆ ಬರಿ, ಅಥವಾ ನೀನು ಮುಖ್ಯಮಂತ್ರಿಗೆ ಬರಿ, ಹೀಗೆಲ್ಲಿ ಕೊಡ್ತಾರೆ. ಎಲ್ಲಿವರೆಗೆ ಅಂತಂದರೆ, ಒಬ್ಬ ವ್ಯಕ್ತಿ ದಯಾಮರಣ ಕೊಡಿ ಅಂತೇಳಿ ರಾಷ್ಟ್ರಪತಿಗೆ ಬರೆದಿದ್ದ.
ಆಮೇಲೆ ಅದು ರಾಷ್ಟ್ರಪತಿಗೆ ಹೋದ್ರೆ ಬಂದರೆ ಎಲ್ಲಿಗೆ ಬರ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿಂದ ಸ್ಟೇಟ್ ಗೌರ್ಮೆಂಟ್, ಸೆಕ್ರೆಟರಿಯಿಂದ ಡಿ ಸಿಯಿಂದ ನನಗೆ ಬಂತು. ನನಗೆ ಬರುವಾಗ 4 ತಿಂಗಳಾಗಿದೆ. ಆಮೇಲೆ ನಾನು ಅವನನ್ನು ಕರೆದು ಕೌನ್ಸಿಲಿಂಗ್ ಎಲ್ಲ ಮಾಡಿದಾಗ ಅವನಿಗೆ ಅಂಥ ಸಾಯುವಂಥ ಸಮಸ್ಯೆ ಏನೂ ಇರಲಿಲ್ಲ. ಅವನಿಗೆ ಯಾರು ಹೀಗೆ ಹೇಳಿ ಸರ್ ನನಗೆ ಗೊತ್ತಾಗಲಿಲ್ಲ ಸರ್ ಅಂತ ಹೇಳಿಕ್ಕೆ ಅವ್ರು ಎಷ್ಟು ತುಂಬ ಅವನಲ್ಲಿ ತಪ್ಪಾಗ್ತಿತ್ತು. ಅವನು ಕೊನೆಗೆ ಏನೇನೋ ಬರೆದಿದ್ದು, ನಾನು ಹಾಗೆ ಮಾಡ್ತೇನೆ, ಮರ್ಡರ್ ಮಾಡ್ತೇನೆ, ಹೀಗೆ ಮಾಡ್ತೇನೆ ಎಲ್ಲ ಮಾಡೋದು. ಆಮೇಲೆ SP ಅವರಿಗೆ ಕಂಪ್ಲೇಂಟ್ ಹೋಗಿ ಅವನಿಗೆ ಅವನ ಸ್ಪಾಯ್ಲ್ ಆಗ್ತಿತ್ತು ಅವನ ಜೀವನ. ಅದರ ಬದಲು ನೋಡು, ನಿನಗೆ ಸಂಬಂಧಪಟ್ಟ ಒಂದು ಇಲಾಖೆ ಇದೆಯಪ್ಪ ಅಥವಾ ಒಂದು ಅಧಿಕಾರಿಗಳಿದ್ದಾರೆ, ನೀನು ಅಲ್ಲಿ ಹೋಗು, ನಿನಗೇನಾದರೂ ಒಂದು ಗೈಡ್ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರೆ ಆಗ ನಾವು ನಾನು ಅದೇ ಹೇಳೋದು, ನಾವು ಕೆಲಸ ಮಾಡೋದಕ್ಕಿಂತ ಒಂದು ದಾರಿಯನ್ನು ತೋರಿಸಿದರೆ ಅಷ್ಟೇ ಅವರಿಗೆ ಪುಣ್ಯ ಇರ್ತದೆ. ಆ ರೀತಿಯ ಒಂದು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರೆ ಪರಸ್ಪರ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ ನೀವು ಏನು ಇಷ್ಟು ಹೊತ್ತು ನನ್ನನ್ನು ಕರೆಸಿ ಮಾಹಿತಿಗಳನ್ನು ಕೊಡಿಸಿದ್ರ ಅದು ಸಾರ್ಥಕ ಆಯಿತು. ಸರ್ ನನಗೆ ಇನ್ನೊಂದು ಹೇಳಿ, ವಿಕಲಚೇತನರಿಗೆ 3% ಅನುದಾನ ಬಳಕೆ ಅಂದರೆ ಹೌದು. 3% ಅಂತಂದರೆ ಅದು 3% ಅನ್ನುವಂಥದ್ದು ವಿಕಲಚೇತನರಿಗೆ ಒಂದು ವರದಾನ. ಯಾವುದೇ ಇಲಾಖೆ ಇರಲಿ, ಇನ್ನು ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು, ನಗರಸಭೆ ಮತ್ತು MLA MP ಫಂಡು, ಎಲ್ಲ ಫಂಡಲ್ಲಿ ಕೂಡ ಅವರಿಗೆ ಏನು ಗ್ರ್ಯಾಂಟ್ ಬರ್ತದಲ್ಲ ಅದರಲ್ಲಿ 3% ವಿಕಲಚೇತನರಿಗೆ ಖರ್ಚು ಅವರಿಗೆ ಬರುವಂಥ ಗ್ರ್ಯಾಂಟಲ್ಲಿ BPL ಯೋಜನೆಗಳಲ್ಲಿ ಎಲ್ಲ ಇಲಾಖೆ BPLಗೆ ಏನು ಸ್ಕೀಮ್ ಕೊಡ್ತಾರಲ್ಲ ಆ ಯೋಜನೆಗಳಲ್ಲಿ 3% ಅಂಗವಿಕಲರಿಗೆ ಮೀಸಲಿಟ್ಟು ಅವರಿಗೆ ಕೊಟ್ಟು ಖರ್ಚು ಮಾಡಬೇಕು. ಅದನ್ನು ಅದು ಉಳಿದ್ರೆ ಲ್ಯಾಪ್ಸ್ ಆಗ್ತದೆ, ಬೇರೆಯವರಿಗೆ ಕೊಡ್ಲಿಕ್ಕೆ SC ST ಏನು ಹೇಗಿದೆಯಲ್ಲ ಅದೇ ಥರ ವಿಕಲಚೇತನರಿಗೆ 3% ಖರ್ಚು ಮಾಡಬೇಕು ಅಂತಿದೆ. ಈಗ MLA MP ಫಂಡಲ್ಲಿ ಕೂಡ ಒಂದೊಂದು 10 ಲಕ್ಷ ಮಿನಿಮಮ್ ಇವರಿಗೆ ಸಾಧನ ಸಲಕರಣೆ ಕೊಡಲಿಕ್ಕೆ, ಯಂತ್ರಚಾಲಿತ ವಾಹನ ಕೊಡಲಿಕ್ಕೆ ಎಲ್ಲ ಖರ್ಚು ಮಾಡಬೇಕು ಅಂತಿದೆ. ಅದೇ 3% ಅಂದರೆ ಅದು. ಈ 3% ಅನ್ನುವಂಥದ್ದು ಒಂದು ವರದಾನ. ಆ 3% ನೆನಪಿಟ್ಕೊಂಡು ಕಾಲಿಕ ದುಡ್ಡಿನಲ್ಲಿ ಮಾತ್ರ ಅಲ್ಲ, ಇವನ್ ಬರುವಂಥ ಎಲ್ಲದರಲ್ಲೂ ಕೂಡ ಉದ್ಯೋಗದಲ್ಲಿ ಉಂಟು ಎಲ್ಲೂ. ನಾನು ಅದೇ ಹೇಳುದು, ನೀವು ಎಲ್ಲ ಸಾರ್ವಜನಿಕವಾಗಿ ಮಾಡಿ. ಒಂದು 100 ಜನರಿಗೆ ಸನ್ಮಾನ ಮಾಡುವಾಗ 3 ಜನ 3% ಮಾಡಿ, ವಿಕಲಚೇತನ ಗುರುತಿಸಿ ಒಂದು 3 ಜನರು ಕೊಡಿ. ನೀವು 1 ಗಂಟೆ ಕೆಲಸ ಮಾಡುವಾಗ ಅದರಲ್ಲಿ ಸ್ವಲ್ಪ 3% ವಿಕಲಚೇತನ ಬಗ್ಗೆ ಗಮನ ಕೊಡಿ. ದಿನದ 8 ಗಂಟೆ ಕೆಲಸದಲ್ಲಿ ಒಂದು ಅರ್ಧ ಗಂಟೆ ಇವರ ಬಗ್ಗೆ ಯೋಚನೆ ಮಾಡಿ. ನಿಮ್ಮಿಂದ ಏನಾದರೂ ಮಾಡಲಿಕ್ಕೆ ಆಗ್ತದಾ? ನಮ್ಮ ಲೈಫಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ವಿಕಲಚೇತನ ವ್ಯಕ್ತಿಯನ್ನು ಏನೋ ಒಂದು ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಒಂದು ಸಹಕಾರ ಮಾಡಿದ್ರು. ಅದು ಇಲ್ಲಿ ಸಹಾಯ ಅಂದರೆ ಅನುಕಂಪ ಬೇಡ, ಅವಕಾಶ ಮಾಡಿಕೊಡಿ. ಈಗ ನೀವು ಕಾರ್ಯಕ್ರಮ ಎಲ್ಲ ಮಾಡ್ತೀರಿ, ನಮ್ಮ ವಿಕಲಚೇತನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡಿ, ಅವರ ಪ್ರತಿಭೆಗೂ ಅವಕಾಶ ಮಾಡಿಕೊಡಿ. ನಿಮ್ಮ ಊರಲ್ಲಿರುವಂಥ ಒಂದು ವಿಕಲಚೇತನ ವ್ಯಕ್ತಿಯನ್ನು ಗುರುತಿಸಿ. ಈ ರೀತಿ ಇದಕ್ಕೆ 3% ಅಂದರೆ ಹಾಗೆ ಆ ಅನುದಾನದಲ್ಲಿ ನಾವು ಕಂಪಲ್ಸರಿ. ಈಗ ಸರ್ ಕಡೆಯದಾಗಿ ಒಂದು ಪ್ರಶ್ನೆ, ವಿಕಲಚೇತನ ಬಂಧುಗಳಿಗೆ ನಿಮ್ಮ ಸಂದೇಶವೇನು? ಸಂದೇಶ, ನಾನು ಈ ಒಂದು 8 ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಾಗ ನಾನು ತಿಳ್ಕೊಂಡದ್ದು ಅದೇ. ನಾನು ಈಗ ಹೇಳಿದ್ದನ್ನೇ ಹೇಳೋದು, ವಿಕಲಚೇತನ ಬಂಧುಗಳು ನಿಮಗೆ ಏನೇ ಸಮಸ್ಯೆ ಆದರೆ ನೀವು ತಕ್ಷಣದಲ್ಲಿ ಯಾರನ್ನು ಕೇಳಬೇಕು? ಸಂಬಂಧಪಟ್ಟವರನ್ನು ಕೇಳಿ. ಒಂದು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಗೆ ಏನು ನಿಮ್ಮ ಹಿತೈಷಿಗಳು, ನೆಕ್ಸ್ಟ್ ಇಲಾಖೆ, ನೀವು ಪಂಚಾಯತಲ್ಲಿ ಕೇಳಿ ಅಥವಾ ಅಲ್ಲಿ ಒಂದು ಅಧಿಕಾರಿ ಕೇಳಿ, ನಮ್ಗೆ ಈ ಥರ ಬೇಕು, ಯಾರನ್ನು ಕೇಳಬೇಕು, ಅವರು ನಮ್ಮನ್ನು ತೋರಿಸ್ತಾರೆ. ಆ ಥರ ಕೇಳೋದ್ರ ಮೂಲಕ ನಿಮ್ಗೆ ಏನಾಗ್ತದೆ, ನಿಮಗೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಸಿಗ್ತದೆ. ಮತ್ತು ಇನ್ನೊಂದು, ನಿಮ್ಗೆ ಯಾರು ಮಿಸ್ಗೈಡ್ ಮಾಡ್ಬೋದು. ಅದು ವಿಕಲಚೇತನ ವ್ಯಕ್ತಿ ಸಾಮಾನ್ಯವಾಗಿ ಅವರು ಸ್ಟ್ರೆಸ್ಸಿಗೆ ಒಳಗಾಗಿರ್ತಾರೆ, ಅವರಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಇರ್ತದೆ, ಎಲ್ಲ ಬರ್ತದೆ. ಅವ್ರು ಯಾರೋ ಬಂದು ಅದು ಮಾಡಿ ಇದು ಮಾಡಿ ಹಾಗೆ ಮಾಡು, ಸಂಘಟನೆ ಮಾಡು, ಸ್ಟ್ರೈಕ್ ಮಾಡು, ಅದಲ್ಲ. ಅವನು ಇನ್ನೂ ಏನಾಗ್ತದೆ, ಅವನಿಗೆ ಮನಸ್ಸು ಹಾಳಾಗ್ತದೆ. ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದು ಮತ್ತು ಪರಸ್ಪರ ಮತ್ತೊಂದು ಒಳ್ಳೆಯ ಗುಣವನ್ನು ಬೆಳೆಸ್ಕೊಳ್ಬೇಕು. ಈಗ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು ಕೇಸಲ್ಲಿ ಒಬ್ಬ ದೈಹಿಕ ಅಂಗವಿಕಲ ವ್ಯಕ್ತಿ ತಪ್ಪು ಮಾಡಿದ್ದ. ನಾನು ಆವಾಗ ಪೊಲೀಸ್ನವ್ರು ಹೇಳಿದಾಗ ಸರಿ ಅವನಿಗೆ ಪನಿಷ್ಮೆಂಟ್ ಕೊಡಿ ಅಂದೆ. ಯಾಕೆ ಅಂತ ಹೇಳಿದ್ರೆ ಅವನು ದೈಹಿಕ ಅಂಗವಿಕಲ, ಮಾನಸಿಕ ಅಂಗವಿಕಲ ಅಲ್ಲ. ಅವನು ತಪ್ಪು ಮಾಡಬಾರ್ದು, ದೇಹ ಕರೆಕ್ಟ್ ಇಲ್ಲ ಅಂತ ಇದ್ರು ಅವನು ಮಾಡೋದು ತಪ್ಪೇ ಅಲ್ವಾ? ಈ ಥರ ಅಲ್ಲಿ ಅನುಕಂಪ ಬೇಕು, ಆದರೆ ಅತಿಯಾದ ಕರುಣೆ ಇರಬಾರ್ದು. ನಾವೀಗ ಶಾಲೆಗಳಲ್ಲಷ್ಟೇ, ಈಗ ಸಾಮಾನ್ಯ ಮಕ್ಕಳಾಗಿ ಇನ್ ಟೈಮ್ ಬರಬೇಕು, ಅವ ಇನ್ ಟೈಮ್ ಹೋಗಬೇಕು, ಅವ್ರು ಮಾಡೋ ಕೆಲಸ ಎಲ್ಲವೂ ಮಾಡಬೇಕು. ಬರಲಿಕ್ಕೆ ಆಗೋದಿಲ್ಲ, ಬೇಗ ಹೊರಟು ಬಂದು ಆ ಟೈಮಿಗೆ ಬರಬೇಕು. ಹಾಗೆ ಆ ರೀತಿಯ ಒಂದು ಮತ್ತೆ ಇನ್ನೊಂದು ಒಪ್ಪಿಕೊಳ್ಬೇಕು. ನಾನು ವಿಕಲಚೇತನ ವ್ಯಕ್ತಿ ಆದರೆ ಹೌದು ನಾನು ವಿಕಲಚೇತನ ಅದು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡು ಅದನ್ನು ಸವಾಲಾಗಿ ಸ್ವೀಕರಿಸಿ ನನ್ನ ಒಂದು ಏನು ನ್ಯೂನತೆಯನ್ನು ನಾನು ಬೇರೆ ರೀತಿಯಲ್ಲಿ ಸರಿ ಮಾಡಿಕೊಂಡು ಚಾಲೆಂಜ್ ಆಗಿ ಬದುಕುವಂಥ ಒಂದು ಗುಣವನ್ನು ಬೆಳೆಸ್ಕೊಳ್ಬೇಕು. ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು, ಒಂದು 4 ಜನ ಅವನಿಗೆ ಹೆಲ್ಪ್ ಮಾಡುವಂಥ ಒಂದು ಅವನಲ್ಲಿ ವ್ಯಕ್ತಿತ್ವ ಇರಬೇಕು. ಹೌದಪ್ಪ ಒಳ್ಳೆ ಹುಡುಗ, ಇವನಿಗೆ ನಾವು ಏನಾದರೂ ಒಂದು ಸಹಕಾರ ಮಾಡಬೇಕು. ಅದರ ಬದ್ದು ನಾವು ಹೆಚ್ಚಿನವ್ರು ಏನು ಮಾಡ್ತಾರೆ, ನಮ್ಗೆ ರೈಟ್ ಅನ್ನೋ ರೀತಿಯಲ್ಲಿ, ರೈಟ್ ಹೌದು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಕಾನೂನು ರೈಟ್ ನನಗೆ ನೀನು ಮಾಡಲೇಬೇಕು, ನೀವು ಕೊಡಲೇಬೇಕು, ಆ ಥರ ಹೋಗೋದಕ್ಕಿಂತ ಪ್ರೀತಿಯಿಂದ ಗೆದ್ದು, ಹಾಗೆಂತೇಳಿ ಅವ್ರಿಗೆ ಚಾಕರಿ ಮಾಡಿ ಅಥವಾ ಅವರಿಗೆ ಇದು ಮಾಡಿ ಸರೆಂಡರ್ ಆಗಿ ಅಂತ ಹೇಳೋದಿಲ್ಲ. ಆ ರೀತಿ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ವಿಕಲಚೇತನರು ಕೂಡ ಅವರನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ಮತ್ತು ಅವರಿಗೆ ಬಹಳ ಸುಲಭವಾಗಿ ಸೊಸೈಟಿ ಅವರನ್ನು ಗುರುತಿಸ್ತದೆ, ಅವರಿಗೆ ಸಹಕಾರ ಮಾಡ್ತದೆ, ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತದೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಬಿಟ್ಟು ಪುಕ್ಕಟೆ ಸಿಗ್ತದಕ್ಕೆ ಆಸೆ ಪಡಬಾರ್ದು. ಮತ್ತು ಒಂದು ಲೋನ್ ತಗೊಂಡ್ರು ಕಟ್ಟಬೇಕು. ಲೋನ್ ಸಿಕ್ಕಿದೆ ನಾವು ತಗೊಂಡು ನಮ್ಮದೆಲ್ಲ ಕೆಲವು ಯೋಜನೆಗಳು ಫೇಲ್ ಆಗೋದಂದರೆ ಲೋನ್ ತಗೊಳ್ತಾರೆ, ಕಟ್ಟೋದಿಲ್ಲ. ಎಷ್ಟೋ ಜನ ಬಂದು ಕಟ್ಟಲಿಕ್ಕಿಲ್ಲದ ಲೋನ್ ಉಂಟು ಅಂತ ಕೇಳ್ತಾ ಇದ್ದಾರೆ, ಆ ಹಂತಕ್ಕೆ ಬಂದಿದ್ದಾರೆ. ಅದಲ್ಲ, ಒಂದು ಜವಾಬ್ದಾರಿ, ಒಂದು ಶಿಸ್ತು ಬರಬೇಕು. ನಾನು ಲೋನ್ ತಗೊಂಡು ಲೋನ್ ಕಟ್ಟಬೇಕು, ಮತ್ತೆ ಲೋನ್ ತಗೊಳ್ಬೇಕು, ಮಾಡಬೇಕು.
ಆ ಥರ ಒಂದು ಅದನ್ನು ಪ್ರಾಮಾಣಿಕವಾದಂಥ ಒಂದು ನೋಡಿ, ಕೊನೆಯದಾಗಿ ಹೇಳಿದಷ್ಟೇ ನಮ್ಮ ವಿಕಲಚೇತನರ ಫೀಲ್ಡಲ್ಲಿ ಕೆಲಸ ಮಾಡುವವನಿಗೂ ವಿಕಲಚೇತನ ವ್ಯಕ್ತಿಗೂ ಒಂದು ಅಗಾಧವಾದ ತಾಳ್ಮೆ ಬೇಕು. ಮತ್ತು ಒಂದು ಚಿಂತನೆಯನ್ನು ಪ್ರಯತ್ನ ಅಂದರೆ ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು. ಒಂದು ಒಳ್ಳೆಯ ಸಂಕಲ್ಪ ಇದ್ದು ಪ್ರಾಮಾಣಿಕವಾದ ಪ್ರಯತ್ನ ಇದ್ದರೆ ಖಂಡಿತವಾಗಿ ಅವನು ಸಕ್ಸಸ್ ಆಗ್ತಾನೆ. ಹಾಗಾಗಿ ಮಾಡ್ತಾಯಿದ್ರೆ ಯಾವುದಾದೊಂದು ರೀತಿಯಲ್ಲಿ ಅವನಿಗೆ ಪ್ರೋತ್ಸಾಹ ಸಿಕ್ಕಿ ಅವನೊಂದು ಯಶಸ್ವಿ ಜೀವನ ಮಾಡಲಿಕ್ಕಾಗ್ತದೆ. ಇಂಥ ಒಂದು ಗುಣವನ್ನು ಬೆಳೆಸ್ಕೊಳ್ಬೇಕು ಅನ್ನೋಂಥ ಒಂದು ಸಂದೇಶವನ್ನು ನೀಡ್ತಾ ಈ ಒಂದು ನೀವು ಮೀಡಿಯಾ ಮೂಲಕ ನನಗೆ ಕೊಟ್ಟ ಆಸರೆ ಟಿವಿ ನಿಮಗೆ ನಾನು ನನ್ನ ವೈಯಕ್ತಿಕ ಮತ್ತು ಇಲಾಖೆಯ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಸರ್, ವಂದನೆಗಳು. ಯಾಕಂದರೆ ನಿಮ್ಮ ಅಮೂಲ್ಯ ಸಮಯವನ್ನು ಈ ಆಸರೆ ಟಿವಿಯಲ್ಲಿ ಬಂದು ಜನರಿಗೆ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ತುಂಬ ವಂದನೆಗಳು ನಾವು ಆಸರೆ ಟಿವಿ ಮೂಲಕ ಹೇಳ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ತನಕ ನೀವು ಆರೋಗ್ಯದ ಮಾಹಿತಿ ಬಗ್ಗೆ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ವಿಶೇಷವಾದ ರೀತಿಯಲ್ಲಿ ಅಂಗವಿಕಲರ ಬಗ್ಗೆ ನೀವು ತಿಳುವಳಿಕೆ ನಿಮಗೆ ಖಂಡಿತವಾಗಿ ಈ ಕಾರ್ಯಕ್ರಮದ ಮೂಲಕ ಸಿಕ್ಕಿರ್ಬೋದು. ಖಂಡಿತವಾಗಿ ನಾವು ಅದಕ್ಕಾಗಿ ನೀವು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಕೂಡ ವಂದನೆ ಹೇಳ್ತೇನೆ. ನಿಮ್ಮ ನೆರೆಯವರು ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಇಂಥ ಅಂಗವಿಕಲರು ಇರುವುದಾದರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಅವರಿಗೆ ಬೇಕಾದಂಥ ಅನುದಾನಗಳು, ಸರ್ಕಾರದ ಮೂಲಕ ಅನೇಕ ಅನುದಾನಗಳು ಇವೆ, ಅದನ್ನು ಪಡೆದುಕೊಳ್ಬೋದು. ಯಾಕಂದರೆ ಸರ್ಕಾರ ಅದಕ್ಕಾಗಿ ಅನುದಾನಗಳನ್ನು ಮೀಸಲಾಗಿಟ್ಟಿದೆ. ಅನೇಕ ಅನುದಾನಗಳು ಬಂದ ಅನುದಾನ ಹಿಂದೆ ಹೋಗ್ತಾ ಇವೆ. ಅದಕ್ಕಾಗಿ ದಯಮಾಡಿ ನಿಮ್ಮ ಯಾರು ಅಂಗವಿಕಲರು ಅಥವಾ ವಿಕಲಚೇತನರು ಇರುವುದಾದರೆ ಅವರನ್ನು ದಯಮಾಡಿ ಸಂಬಂಧಪಟ್ಟ ಇಲಾಖೆ ಸಂಪರ್ಕಿಸಿ ಅವರಿಗೆ ಬೇಕಾದಂಥ ಅವಶ್ಯಕತೆಗಳು ಅಥವಾ ಅವರಿಗೆ ಬೇಕಾದಂಥ ಸಹಾಯಗಳನ್ನು ನೀವು ಮಾಡಬೇಕಾಗಿ ಈ ವಾಹಿನಿ ಮೂಲಕ ನಿಮಗೆ ನಾವು ವಿನಂತಿಸ್ತಾ ಇದ್ದೇವೆ. ಈ ತನಕ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಆ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ವಂದನೆಗಳು.